मयो भवे च नमः शङ्कराय च मयस्कराय च नमः शिवाय च शिवतराय च। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजानन पद्मार्कं गजाननमहर्निशम् अनेकदं तं भक्तानां एकदन्तमुपास्महे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಸಿದ್ಧಿ ಸಮಾಧಿ ಯೋಗದ ಸತ್ಸಂಗ ಸಮಿತಿಯ ವತಿಯಿಂದ ನಡೀತಾ ಇರತಕ್ಕಂಥ ರುದ್ರಭಾಷ್ಯ ಪ್ರವಚನದಲ್ಲಿ ನಾವು ಹಿಂದಿನ ಪ್ರವಚನದಲ್ಲಿ ನಾವು ಕೆಲವು ಮಂತ್ರಗಳನ್ನು 6ನೇ ಅನುವಾಕಿನಲ್ಲಿ ಕೆಲವು ಮಂತ್ರಗಳನ್ನು ನಾವು ಅಧ್ಯಯನ ಮಾಡಿಕೊಂಡು ಅರ್ಧಕ್ಕೆ ನಿಲ್ಲಿಸಿದ್ವಿ. ಇನ್ನು ಅಲ್ಲಿಂದ ಮುಂದಕ್ಕೆ ಕಲ್ಯಾಯಚ ಇಂದ ಮುಂದಕ್ಕೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಪೇಜ್ ನಂಬರು 10, ದೊಡ್ಡ ಪುಸ್ತಕದಲ್ಲಿ ಪೇಜ್ ನಂಬರ್ 10. ಏನಾಗುತ್ತೆ ಅಂತಂದರೆ, ಈ ಅನುವಾಕಿನಲ್ಲಿ ಭಗವಂತನ ಲೀಲಾ ವಿಭೂತಿ, ಅವನ ವ್ಯಾಪಕತ್ವ ಮತ್ತು ವೇದಗಳ ಪಾರಮ್ಯ ಇವುಗಳ ಬಗ್ಗೆ ಹೇಳಿದ್ದಾರೆ. ವೇದ ಅಂದ್ರೇನು, ಪುರಾಣಗಳು ಅಂದರೆ ಏನು, ವೇದಾಂತ ಅಂದರೆ ಏನು, ಆರಣ್ಯಕಗಳು ಅಂದರೆ ಏನು, ಆಮೇಲೆ ಭಗವಂತ ಹೇಗೆ ಅದರಲ್ಲೆಲ್ಲ ವ್ಯಾಪಿಸಿದ್ದಾನೆ, ಹೇಗೆ ಭಗವಂತನ ವಿಭೂತಿ ಹಿಂಗೆಲ್ಲ ಹರಡ್ಕೊಂಡಿದೆ ಅಂತಕ್ಕಂಥದ್ದನ್ನು 6ನೇ ಅನುವಾಕಿನಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ ವೇದಕಾರ ಮಹರ್ಷಿಗಳು. ಹಾಗಾಗಿ ಈಗ ಈ ಅನುವಾಕನ್ನು ಒಂದ್ಸಲಿ ಹೇಳ್ಕೊಂಬಿಡೋಣ. 6ನೇ ಅನುವಾಕನ್ನು ಎಲ್ಲರೂ ಜೋರಾಗಿ ಹೇಳೋಣ. ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ ನಮಃ ಪೂರ್ವಜಾಯ ಚ ಪರಜಾಯ ಚ ನಮೋ ಮಧ್ಯಮಾಯ ಚ ಪಗಲ್ಭಾಯ ಚ ನಮೋ ಜಗನ್ಯಾಯ ಚ ಬುದ್ನಿಯಾಯ ಚ ನಮಃ ಸೋಭ್ಯಾಯ ಚ ಪ್ರತಿಸರ್ಯಾಯ ಚ ನಮೋ ಯಾಮ್ಯಾಯ ಚ ಕ್ಷೇಮ್ಯಾಯ ಚ ನಮ ಉರ್ವರ್ಯಾಯ ಚ ಕಲ್ಯಾಯ ಚ ನಮ ಶ್ಲೋಕ್ಯಾಯ ಚಾವಸಾನ್ಯಾಯ ಚ ನಮೋ ವನ್ಯಾಯ ಚ ಕಕ್ಷಾಯ ಚ ನಮ ಶ್ರವಾಯ ಚ ಪ್ರತಿಶ್ರವಾಯ ಚ ನಮ ಆಶುಷೇಣಾಯ ಚಾಶುರತಾಯ ಚ ನಮ ಶೂರಾಯ ಚಾವಭಿಂದತೆ ಚ ನಮೋ ವರ್ಮಿಣೇ ಚ ವರೂಥಿನೇ ಚ
ನಮೋ ಬಿಲ್ಮಿನೇ ಚ ಕವಚಿನೇ ಚ ನಮ ಶ್ರುತಾಯ ಚ ಶ್ರುತ ಸೇನಾಯ ಚ. ಇದು 6ನೇ ಅನುವಾಕ. ಇಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಉರ್ವರ್ಯಾಯ ಚ ವರೆಗೂ ಕೂಡ ನಾವು ಹಿಂದಿನ ಒಂದು ಇದರಲ್ಲಿ ಪ್ರವಚನದಲ್ಲಿ ಹೇಳ್ಕೊಂಡಿದ್ವಿ. ಅಲ್ಲಿವರೆಗೂ ಕೂಡ ಕಲ್ಯಾಯ ಚ ಇಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ನಾವು ನೋಡ್ತಾ ಹೋಗೋಣ. ಅದರ ಅರ್ಥ ಏನು ತಿಳಿಸುತ್ತೆ ನಮಗೆ ಅಂತಕ್ಕಂಥದ್ದನ್ನು ಅಲ್ಲಿ ನೋಡ್ತಾ ಹೋಗೋಣ. ನೋಡಿ, ಕಲ್ಯಾಯ ಚ ಅಂದರೆ ಕಣದಲ್ಲಿ ವಾಸ ಮಾಡುವವನು ಅಂತ. ಕಣ ಅಂದರೆ ನಮಗೆಲ್ಲ ಗೊತ್ತು, ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ ಕಣ ಅಂದರೆ ಏನು ಅಂತ ಹೇಳ್ಬಿಟ್ಟು ಅಂತ. ಧಾನ್ಯಗಳನ್ನು ಅಲ್ಲೇನು ಮಾಡ್ತಾರೆ ಅಂತಂದರೆ ಸಂಸ್ಕರಿಸ್ತಾರೆ. ಬಿತ್ತಿ ಬೆಳೆದಿರ್ತಕ್ಕಂಥ ರೈತ ಕಲ್ಲಂ ಅಂತಾನೋ ಏನೋ ಅಂತಾರೆ ಅದನ್ನ. ಈ ಕಣ ಅಂತ ಅಂದರೆ ರೈತ ಏನು ಮಾಡ್ತಾನೆ, ಬಿತ್ತಿ ಬೆಳೆದಿರ್ತಕ್ಕಂಥ ಧಾನ್ಯನೆಲ್ಲ ಕುಯ್ಲು ಮಾಡ್ತಾನೆ. ಕುಯ್ಲು ಮಾಡಿದ್ದೆಲ್ಲ ತಗೊಂಡು ಬಂದು ಒಂದು ಕಡೆ ಹಾಕ್ತಾರೆ. ಅದನ್ನ ಕಣ ಅಂತ ಕರೀತಾರೆ. ಏನು ಮಾಡ್ತಾ ಇದ್ರು ಹಿಂದಿನ ಕಾಲಕ್ಕೆ ಅಂತಂದ್ರೆ, ಮೊದಲು ಆ ಕಣ ಮಾಡೋ ಜಾಗದಲ್ಲಿ ಸುತ್ತೂರ ಒಂದು ಬೌಂಡ್ರಿ ಹಾಕೋರು, ಚಿಕ್ಕದಾಗಿ ಒಂದು ಬೇಲಿ ಥರ ಹಾಕೋರು. ಆ ಬೇಲಿ ಹಾಕಿರ್ತಕ್ಕಂಥ ಆ ಕಣದ ಮಧ್ಯದಲ್ಲಿ ಒಂದು ಬಂಡೆ ಇರೋದು, ದೊಡ್ಡ ಬಂಡೆ ಇರೋದು. ಆ ಬಂಡೆ ಮೇಲೆ ಏನು ಮಾಡೋರು ಅಂದರೆ ಸಗಣಿ ಹಾಕಿ ಸಾರಿಸೋರು. ನೀಟಾಗಿ ಸಾರಿಸ್ಬಿಟ್ಟು ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮಗಳಿಂದ ಪೂಜೆ ಮಾಡಿ ಅದನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತ ನೋಡೋರು. ಯಾರೂ ಕೂಡ ಕಣದಲ್ಲಿ ಪಾದರಕ್ಷೆಗಳಿಂದ ಒಳಗಡೆಗೆ ಹೋಗ್ತಾ ಇರಲಿಲ್ಲ. ಅದೊಂದು ರೂಲ್ಸ್ ಇತ್ತು. ಯಾರು ಕೂಡ ದೇವಸ್ಥಾನ ಥರ ನೋಡೋರು, ಬಹಳ ಪವಿತ್ರವಾಗಿರ್ತಕ್ಕಂಥ ಭಾವನೆಯಿಂದ ನೋಡೋರು. ಆ ಕಣ ಅಂತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ. ಯಾರು ಅದರೊಳಗೆ ಆ ರೂಲ್ಸ್ ಮೀರಿ ಪಾದರಕ್ಷೆಗಳ ಜೊತೆಯಲ್ಲಿ ಒಳಗೆ ಬರೋ ಹಂಗಿಲ್ಲ. ಆ ಥರದ ರೂಲ್ಸ್ ಮಾಡಿರ್ತಕ್ಕಂಥದ್ದು ಆ ಕಣದಲ್ಲಿ. ಆವಾಗ ಏನು ಮಾಡೋರು, ಆ ಕಣದಲ್ಲಿ ತಂದಿರ್ತಕ್ಕಂಥ ಆ ಕುಯ್ಲು ಮಾಡ್ಕೊಂಡು ಬಂದಿರತಕ್ಕಂಥ ಧಾನ್ಯಗಳನ್ನೆಲ್ಲ ಹಾಕಿ ಅದನ್ನೆಲ್ಲ ಹೊಡೆದು ಈ ಥರ ಎಲ್ಲ ಹಿಂಗೆಲ್ಲ ಹೊಡೆದು ತೂರ್ಪೆತ್ತಿ ಎಲ್ಲ ಮಾಡೋರು. ಇನ್ನು ಎತ್ತುಗಳಿಂದ ಏನು ಮಾಡೋರು ಅಂದರೆ ಒಂದು ದೊಡ್ಡ ಕಲ್ಲಿರೋದು, ಆ ಕಲ್ಲನ್ನು ಗುಂಡನ್ನು ಕಟ್ಬಿಟ್ಟು ಆ ಗುಂಡಾಡ್ಸೋರು, ಸುತ್ತೂರ ಗುಂಡಾಡ್ಸೋರು. ಅಂದರೆ ಕೆಲವು ಧಾನ್ಯಗಳು ಆ ಗುಂಡಾಡ್ಸೋದಾಗ ಅದೆಲ್ಲ ಕೆಳಗೆ ಬೀಳ್ತಕ್ಕಂಥದ್ದು. ಕೆಲವರು ಎತ್ತಿನ ಕಾಲುಗಳಿಂದ ತುಳಿಸೋರು, ಕಟ್ಟಿಗೆಗಳಿಂದ ಬಡಿಯೋರು, ಏನೋ ಮಾಡಿ ಒಟ್ಟಿನಲ್ಲಿ ಧಾನ್ಯನ ಅವ್ರೇನು ಮಾಡೋರು, ಬೇರ್ಪಡಿಸ್ಕೊಳೋರು. ಅಂದರೆ ಬೆಳೆದಿರ್ತಕ್ಕಂಥ ಆ ಸಸ್ಯದಿಂದ ಅದನ್ನು ಬೇರ್ಪಡಿಸ್ಕೊಳೋರು. ಆಮೇಲೆ ಏನು ಮಾಡೋರು, ತೂರೋರು. ಗಾಳಿಗೆ ಏನು ಮಾಡೋರು, ತೂರೋರು. ನಾವೆಲ್ಲ ಈಗಲೂ ಕೂಡ ಹಳ್ಳಿಗಳ ಕಡೆ ಹೋದರೆ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ, ಅವ್ರಿಗೆ ಗಾಳಿ ಬರಲಿಲ್ಲ ಅಂದರೆ ಅವ್ರೊಂದು ಮಂತ್ರ ಹೇಳ್ತಾರೆ, ಅದ್ಭುತ. ಪಲ್ಗೋ ಪಲ್ಗು 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 ಅಂತ ಕೂಗ್ತಾರೆ. ಅದ್ಭುತ ಅಂದರೆ ಗಾಳಿ ಬರುತ್ತೆ. ನಾನು ಅದು ನೋಡಿದ್ದೀನಿ, ಇದೇನು ವಿಚಿತ್ರ ಇದು ಅಂತೇಳ್ಬಿಟ್ಟು ಅಂತ. ಅದೇನು ಅದರಲ್ಲಿ ಈ ಮಹಿಮೆ ಇದೆಯೋ ಅದೇನಿದೆಯೋ ಗೊತ್ತಿಲ್ಲ. ನಾನೊಂದ್ಸಲಿ ಕಲ್ಲ ಮಾಡೋ ಕಡೆಗೆ ಹೋದೆ, ಈ ಕಣ ಮಾಡೋ ಜಾಗಕ್ಕೆ ಹೋದೆ. ಅವ್ರು ಹೇಳಿದ್ರು, ಸ್ವಾಮಿ ಈ ಥರ ನಾವು ಹಿಂಗೆ ತೂರ್ತಾ ಇರ್ತೀವಿ ಧಾನ್ಯನ ಅಂತ ಹೇಳ್ಬಿಟ್ಟು. ಆವಾಗ ನಾನು ಕೇಳಿದೆ, ಈ ಥರ ಅಕಸ್ಮಾತ್ ಇದ್ದಕ್ಕಿದ್ದಂಗೆ ಗಾಳಿ ನಿಂತೋಗ್ಬಿಟ್ರೆ ನೀವು ತೂರೋದಕ್ಕೆ ಏನು ಮಾಡ್ತೀರಾ, ತೊಂದರೆ ಆಗೋದಿಲ್ಲ? ಯಾಕಂದರೆ ಗಾಳಿ ಒಂದೇ ಸಮ ಬೀಸಲ್ಲ, ಅದು ಸ್ವಲ್ಪ ಹೊತ್ತು ಬೀಸುತ್ತೆ, ಸ್ವಲ್ಪ ಹೊತ್ತು ನಿಂತೋಗುತ್ತೆ, ಒಂದ್ಸಲ ಉತ್ತರಕ್ಕೆ ಹೋಗುತ್ತೆ. ಅವ್ರು ಆ ಥರ ತೂರವಾಗ ಏನಾಗೋದು ಅಂತಂದರೆ, ಏನನ್ನ ಅಕಸ್ಮಾತ್ ಅವರು ಗಾಳಿ ನಿಂತೋದ್ರೆ ಏನು ಮಾಡೋರು ಅಂತಂದರೆ, ಏನೋ ಸಣ್ಣ ಪುಟ್ಟ ವಿಳೆದೆಲೆ ಅಡಿಕೆಯಲ್ಲೇ ಹಾಕ್ಕೊಳೋದು ಅಥವಾ ಇನ್ನೇನ ಅವ್ರ ಕೆಲಸಗಳನ್ನ ಮಾಡ್ಕೊಳೋರಂತೆ. ಎಷ್ಟೊತ್ತಾದರೂ ಗಾಳಿ ಬರಲಿಲ್ಲ ಅಂತಂದರೆ ಅವ್ರು ಮಾಡ್ತಾ ಇದ್ದಿದ್ದು ಕೆಲಸ ಏನು ಅಂದರೆ, ಧಾನ್ಯನ ಮರದಲ್ಲಿ ಹಿಂಗೆ ಹಿಡ್ಕೊಂಡು ಆ ಥರ ಕೂಗೋರು, ಪಲ್ಗೋ ಪಲ್ಗು 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 ಅಂತ. ನಾನು ಇವತ್ತಿಗೂ ನೋಡಿದ್ದೀನಿ ಅದನ್ನು. ಆ ಕಲ್ಲ ಮಾಡೋ ಜಾಗದಲ್ಲಿ, ಆ ಕಣ ಮಾಡೋ ಜಾಗದಲ್ಲಿ ಅದ್ಭುತವಾಗಿ ಗಾಳಿ ಬೀಸೋದು. ಏನು ವಿಚಿತ್ರ ಅಂತ ಅನ್ಕೋಬೇಕು ಇದನ್ನು. ಹಾಗಾಗಿ ಇದನ್ನೆಲ್ಲ ನಾವು ಆ ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ವಿ. ಇವಾಗ ಕಣ ಮಾಡೋ ಜಾಗನೂ ಇಲ್ಲ, ಆ ಥರ ಕಣ ಮಾಡೋರು ಕಾಣೋದಿಲ್ಲ. ಈಗೇನು ಮಾಡ್ತಾರೆ ಅಂತಂದರೆ, ಇವಾಗ ಎಷ್ಟು ಅಸಹ್ಯ ಅಂತಂದರೆ, ಟಾರ್ ರೋಡ್ಗಳ ಮೇಲೆ ಹಾಕ್ಬಿಡ್ತಾರೆ. ನಾವು ನೋಡಿದ್ದೀವಿ ರೋಡುಗಳಲ್ಲಿ ಎಲ್ಲರೂ 4-6 ಜನ ಓಡಾಡ್ತಕ್ಕಂಥ ಜಾಗಗಳಲ್ಲಿ ಟಾರ್ ರೋಡ್ಗಳ ಮೇಲೆ ಹಾಕ್ಬಿಡ್ತಾರೆ. ಅಲ್ಲಿ ಕಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ. 10-6 ಜನ ಚಪ್ಪಲಿಗಳಲ್ಲಿ ಓಡಾಡ್ತಾನೆ ಇರ್ತಾರೆ, ಅಲ್ಲೆಲ್ಲ ಉಕ್ಕೊಂಡು ಓಡಾಡ್ತಾ ಇರ್ತಾರೆ, ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಆಮೇಲೆ ಈ ರಾಗಿ ಬೆಳೆದಿರೋರು ಏನು ಮಾಡ್ತಾರೆ ಅಂದರೆ, ಆ ಕಟ್ಟುಗಳು ಕೂಡ ಬಿಚ್ಚಿರೋದಿಲ್ಲ, ಆ ಕಟ್ಟುಗಳು ತಗೊಂಡ್ಬಂದು ರೋಡ್ಗೆ ಹಾಕ್ಬಿಟ್ಟಿರ್ತಾರೆ. 4 ವೀಲರ್ಗೇನೋ ಪರವಾಗಿಲ್ಲ, 2 ವೀಲರ್ಗಳಿಗೆ ಎಷ್ಟು ತೊಂದರೆ ಆಗತ್ತೆ. 2 ವೀಲರ್ಗಳು ಎಷ್ಟೋ ಜನ ಸ್ಕಿಡ್. ಹೌದು, ನಾನು ಎಷ್ಟೋ ಸಲ ಗುಡಿಬಂಡೆನಲ್ಲಿ ಇದ್ದಾಗ ಹೋಗುವಾಗ ಆ ಹಂಸಂದ್ರದ್ದು ಬ್ರಿಡ್ಜ್ ಇದೆ ನೋಡಿ, ಆ ಬ್ರಿಡ್ಜ್ ಮೇಲೆ ಆ ರಾಗಿ ಕಟ್ಟುಗಳೆಲ್ಲ ಹಾಕ್ಬಿಟ್ಟಿರೋರು ಅಲ್ಲಿ ಆ ಬೆಣ್ಣೆ ಪರ್ತಿ ಜಾಗದಲ್ಲಿ. ಎಷ್ಟೋ ಸರಿ ನಾನೇ 2 ವೀಲರ್ನಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ. ಅಲ್ಲಿ ಸ್ಕಿಡ್ ಆಗುತ್ತೆ, ಅದು ಜಾರುತ್ತೆ, ಅದು ರಾಗಿ ತೆನೆ ಇದ್ರ ಮೇಲೆ ಜಾರುತ್ತೆ ಗಾಡಿ.
ಹಾಗಾಗಿ ಇದೆಲ್ಲ ಕೂಡ ಮಹಾಪಾಪ. ಯಾಕೆಂದರೆ ಕಲ್ಯ ಅಂತಂದರೆ ಸಾಕ್ಷಾತ್ ಭಗವತ್ ಸ್ವರೂಪ. ಅದು ಅಂದರೆ ಕಣ ಮಾಡ್ತಕ್ಕಂಥ ಜಾಗ ಅಂದರೆ ಭಗವತ್ ಸ್ವರೂಪ. ಅದನ್ನು ನಾವು ಎಷ್ಟು ಪವಿತ್ರವಾಗಿ ನೋಡ್ಕೋಬೇಕೋ, ಹೇಗೆ ನೋಡ್ಕೋಬೇಕೋ ಹಾಗೆ ನೋಡ್ಕೊಂಡ್ರೇ ಚೆನ್ನ. ಎಲ್ಲರೂ ತುಳಿಯೋ ಜಾಗದಲ್ಲಿ ಅದನ್ನು ಹಾಕಿ ಅದಕ್ಕೆ ಗಬ್ಬೆಬ್ಸಿ ಅದಕ್ಕೆ ಇರ್ತಕ್ಕಂಥ ಮರ್ಯಾದೆಯನ್ನು ತೆಗೆದು ಈ ಥರ ಎಲ್ಲ ಮಾಡೋದು ಧಾನ್ಯ ಲಕ್ಷ್ಮಿಗೆ ನಾವು ಮಾಡ್ತಾ ಇರತಕ್ಕಂಥ ಒಂದು ಅವಮಾನ. ಹಾಗಾಗಿ ಇದನ್ನ ಮಾಡಬಾರ್ದು. ಇಲ್ಲಿ ರುದ್ರ ಏನು ಹೌದು 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 ಅಂದ್ರೆ ಅದನ್ನ ಒಂಥದ್ದು ದೇವ್ರ ಪೂಜೆ ತರ ನೋಡೋರು, ದೇವ್ರ ಪೂಜೆ ತರ. ಆಮೇಲೆ ಏನ್ ಮಾಡೋರು, ಆ ಕಲ್ಲಾದಲ್ಲಿ ಇದನ್ನೆಲ್ಲ ತೂರಿದ್ದೆಲ್ಲ ಆದ್ಮೇಲೆ ಅದನ್ನ ನೀಟಾಗಿ ಧಾನ್ಯಗಳನ್ನ ರಾಶಿ ಮಾಡೋರು. ರಾಶಿ ಮಾಡಿ ಸಗಣಿನಲ್ಲಿ ಒಂದು ಪಿಳ್ಳೆರಾಯನ್ನು ಮಾಡಿ ಅದನ್ನ ವಿಳೆದೆಲ್ಲಲ್ಲಿಟ್ಟು ಆ ರಾಶಿ ಮೇಲಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಧಾನ್ಯ ಲಕ್ಷ್ಮಿ ಪೂಜೆ ಅಂತ ಮಾಡೋರು. ಅದಕ್ಕೆಲ್ಲ ಸಾಮಾನು ಕಡ್ಡಿಗಳ ಹಚ್ಚಿ ಸುತ್ತೂರ ಪ್ರದಕ್ಷಿಣೆಗಳನ್ನು ಮಾಡಿ ಏನೋ ಅದ್ಭುತ. ಆಮೇಲೆ ಅದನ್ನ ಏನ್ ಮಾಡೋರು ಅಂತಂದ್ರೆ ಮೊದಲನೇ ಧಾನ್ಯ ಅಂತ ಹೇಳ್ಬಿಟ್ಟು ದೇವ್ರಿಗೆ ಅಂತ ತೆಗಿಯೋರು. ಪ್ರಥಮವಾಗಿರ್ತಕ್ಕಂಥ ಇವಾಗ ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂತಂದರೆ ಈ ಆಲೆ ಮನೆಗಳು ನಡೆಯೋದು. ಆಲೆ ಮನೆಗಳು ನಡೆಯುವಾಗ ಪ್ರತಿ ಒಬ್ಬೆನಲ್ಲೂ ಒಂದು ಉಂಡೆ ಬೆಲ್ಲನ ಪಕ್ಕಕ್ಕೆ ತೆಗೆದಿಡೋರು, ಇದು ದೇವ್ರಿಗೆ ಅಂತ. ಅಲ್ಲೊಂದು ರಾಮರದೋ ಏನನ್ನ ಫೋಟೋ ಇಟ್ಟಿರೋರು, ಆ ಫೋಟೋ ಮುಂದೆ ಪ್ರತಿ ಒಬ್ಬೆ ಇಳಿಸಿದಾಗಲೂ ಒಂದು ಉಂಡೆ ಅದನ್ನು ತೊಗೊಂಬಂದು ದೇವಸ್ಥಾನಗಳಲ್ಲಿ ಕೊಡೋರು. ಯಾಕೆಂದರೆ ಪ್ರಸಾದಗಳಿಗೆ ಅದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೊಡೋ ಪದ್ಧತಿಗಳಿತ್ತು. ಧಾನ್ಯನೂ ಹಂಗೇನೆ, ಮೊದಲನೇ ಧಾನ್ಯನ ಅಳೆದು ಬಿಟ್ಟು ದೇವಸ್ಥಾನಗಳಿಗೆ ಕೊಡೋರು, ಪ್ರಸಾದಕ್ಕೆ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹೌದು ನೋಡಿ. ಆಮೇಲೆ ಏನು ಮಾಡೋರು, ಪಕ್ಷಿಗಳಿಗೆ ಅಂತ ಸ್ವಲ್ಪ ಬಿಡೋರು, ಆ ಜಾಗದಲ್ಲಿ ಪಕ್ಷಿಗಳಿಗೆ ಅಂತೆಲ್ಲ ಬಿಡೋರು. ಆಮೇಲೆ ಆ ಬೆಳೆದಿರ್ತಕ್ಕಂಥ ಸುತ್ತಮುತ್ತ ರೈತರು ಇರ್ತಾರಲ್ಲ ಅವ್ರಿಗೆ ಮೊಗೆದು ಆ ಮರಗಳಲ್ಲಿ ಹೊಯ್ಯೋರು. ಅಂದರೆ ತಗೊಳ್ಳಿ ಫಸ್ಟ್ ನೀವು ತಿನ್ನಿ ಅಂತ ಹೇಳ್ಬಿಟ್ಟು ಅಂತ ದಾನ ಮಾಡೋದು. ಇಷ್ಟು ಮಾಡಿದ್ದಾದ್ಮೇಲೆ ಸಂಚಿಗಳಿಗೆ ತುಂಬಿ ಅದನ್ನು ನಾವು ಉಗ್ರಾಣಕ್ಕೆ ಸೇರಿಸ್ತಾ ಇದ್ದಿದ್ದು. ಇಷ್ಟು ಪದ್ಧತಿ ಇತ್ತು ಕಲ್ಯ ಅಂತಂದರೆ, ಅಂದರೆ ಕಣ ಮಾಡ್ತಕ್ಕಂಥ ಜಾಗದಲ್ಲಿ. ಇವಾಗ ಅವೆಲ್ಲ ಏನೂ ನೋಡೋದಿಲ್ಲ, ಕಾರ್ಖಾನೆ. ಹೌದು ಹೌದು. ಆಮೇಲೆ ಎಷ್ಟೋ ಜನ ಮಕ್ಕಳಿಗೆ ಅದು ಹೇಗೆ ಬೆಳೀತಾರೆ ಅಂತ ಅನ್ನೋದು ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ, ಅಲ್ಲಿ ಏನು ಬೇಕೋ ಅದನ್ನು ತೊಗೊಂಡ್ಬರ್ತಾರೆ. ಹೇಗೆ ಬೆಳೆದ್ರು, ರೈತರು ಹೆಂಗೆ ಕಷ್ಟಪಡ್ತಾ ಇದ್ದಾರೆ, ಇದನ್ನು ಯಾವ ಥರ ಬೆಳೆಸ್ತಾ ಇದ್ದಾರೆ, ಯಾವುದು ಅವ್ರಿಗೆ ಬೇಕಾಗಿಲ್ಲ. ಎಷ್ಟೋ ಜನ ಮಕ್ಕಳು ಕೇಳ್ತಾರೆ, ಅಪ್ಪ ಅಕ್ಕಿ ಬೆಳೆದ್ರೆ ಅಕ್ಕಿ ಬೆಳೆಯುತ್ತಾ ಅಂತ ಹೇಳ್ಬಿಟ್ಟು, ಅಕ್ಕಿನ ಹಾಕಿದ್ರೆ ಅಕ್ಕಿ ಬೆಳೆಯುತ್ತಾ ಅಂತ ಕೇಳ್ತಕ್ಕಂಥ ಮಕ್ಕಳು ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ಕನಿಷ್ಠ ಒಂದು ಜ್ಞಾನನೂ ಇರೋದಿಲ್ಲ. ಇದನ್ನ ಭತ್ತನ ಮೊಳಕೆ ಕಟ್ತಾರೆ, ಪೈರು ನಾಡ್ತಾರೆ, ಇವೆಲ್ಲ ಏನೂ ಇರೋದಿಲ್ಲ. ಹಾಗಾಗಿ ಆವಾಗ ಹಳ್ಳಿಗಳ ಕಡೆ ಈ ಥರ ಒಂದು ವ್ಯವಸಾಯ ನಡೆಯೋ ಕಡೆ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರಿಗೆ ಜ್ಞಾನ ಕೊಡಿಸ್ತಕ್ಕಂಥದ್ದು ಎಷ್ಟೋ ಮುಖ್ಯ. ಅದ್ಭುತವಾಗಿರ್ತಕ್ಕಂಥ ಕ್ರಿಯೆ ವ್ಯವಸಾಯ ಅಂತಂದರೆ ಒಂದು ದೊಡ್ಡ ಯಜ್ಞ. ಆ ಯಜ್ಞ ಭೂಮಿ ತಾಯಿ ಅಂತ ನಂಬ್ಕೊಂಡವ್ರು. ಎಷ್ಟೋ ರೈತರು ಬಾಯಿನಲ್ಲಿ ಕೇಳ್ಕೊಂಡಿದ್ದೀವಿ, ಭೂಮಿನ ನಂಬ್ಕೊಂಡವರು ಯಾವತ್ತೂ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಕಾಪಾಡ್ತಾಳೆ ಅಂತ ಹೇಳ್ಬಿಟ್ಟು. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಅಂತ ಹೇಳ್ಬಿಟ್ಟು ಅಂತ, ಒಂದು ನೆಲ್ಲು ಹಾಕಿದ್ರೆ ರಾಶಿ ಮಾಡ್ತಾಳೆ. ಹಾಗಾಗಿ ನಮ್ಮಮ್ಮ ಭೂಮಿ ತಾಯಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡೋರು. ಇವಾಗ ಆ ಪದ್ಧತಿಗಳೆಲ್ಲ ಹೊರಟೋಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ರುದ್ರದಲ್ಲಿ ಹೇಳ್ತಾ ಇದ್ದಾರೆ, ಕಲ್ಯಾಯಚ ಅಂದರೆ ಕಣದಲ್ಲಿ ವಾಸ ಮಾಡುವವನು. ಕಣ ಅಂದರೆ ಧಾನ್ಯಗಳನ್ನು ಒಕ್ಕಣೆ ಮಾಡುವ ಜಾಗ. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ ಒಕ್ಕಣೆ ಮಾಡುವ ಜಾಗ, ಅಂದರೆ ಸಂಸ್ಕರಿಸ್ತಕ್ಕಂಥ ಜಾಗ. ಆ ಕಣದಲ್ಲಿ ಆ ಧಾನ್ಯಗಳನ್ನು ಒಕ್ಕಣೆ ಮಾಡುವ ಜಾಗದಲ್ಲಿ ಪರಮಾತ್ಮನ ವಿಭೂತಿ ಹೆಚ್ಚಾಗಿರುತ್ತೆ. ಯಾಕೆಂದರೆ ಅಲ್ಲಿ ಆಹಾರದ ರೂಪದಲ್ಲಿ, ಅನ್ನಬ್ರಹ್ಮನ ರೂಪದಲ್ಲಿ ಭಗವಂತ ತೋರ್ಕೊತಾ ಇರ್ತಾನೆ. ಆಮೇಲೆ ಮನೆಗೆ ತೊಗೊಂಡು ಬಂದು ಉಗ್ರಾಣದಲ್ಲಿ ತುಂಬೋರು. ಅವಾಗೆಲ್ಲ ಏನನ್ನೋರು ಅಂದರೆ ಅದಕ್ಕೆ ಕಣಜ ಅಂತ. ಕೆಳಗಡೆ ಒಂದು ಸಣ್ಣ ಹೋಲ್ ಇರೋದು, ಅದಕ್ಕೊಂದು ಬಟ್ಟೆ ತುರುಕ್ಬಿಟ್ಟಿರೋರು, ಮೇಲ್ಗಡೆಯಿಂದ ಧಾನ್ಯ ಹಾಕ್ಬಿಡೋರು. ಎಷ್ಟು ಬೇಕಾದ್ರಷ್ಟು ಹಿಂಗೆ ತೋಡ್ಕೊತಾ ಇರೋದು. ಅದನ್ನು ಆವತ್ತಿಗೆ ಎಷ್ಟು ಬೇಕೋ ಅಷ್ಟು ತೋಡ್ಕೊಂಡು ಆಮೇಲೆ ಬೆಲ್ಲಗಳನ್ನು ಗಾದಿಗಳನ್ನಲ್ಲಿ ತುಂಬಿಡೋರು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಟೆಕ್ನಾಲಜಿ ಅವಾಗೆಲ್ಲ ಕೂಡ, ಅದ್ಭುತವಾಗಿರ್ತಕ್ಕಂಥ ಇದು. ಇವಾಗ ಅವೆಲ್ಲ ಏನೂ ಇಲ್ಲ, ಹುಳಾಗಿಲ್ಲ, ಏನೂ ಬರ್ತಾ ಇರಲಿಲ್ಲ. ಅಷ್ಟು ಅದ್ಭುತವಾಗಿ ಅದನ್ನು ರಕ್ಷಿಸ್ಕೊಳೋರು. ಆ ಕಣಜ ಅಂತ ಏನು ಮಾಡ್ತೀವಿ ಅದಕ್ಕೂ ಕೂಡ ಮಹಾಲಕ್ಷ್ಮಿ ಸ್ವರೂಪ, ಧಾನ್ಯಲಕ್ಷ್ಮಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಅದಕ್ಕೂ ಪೂಜೆ ಪುನಸ್ಕಾರ ಎಲ್ಲ ಮಾಡೋರು. ಹಾಗಾಗಿ ಪೂಲೋ ಪಾಲಲ್ಲೋ ಧಾನ್ಯ ರಾಶಲ್ಲೋ ಮಾತಲ್ಲಿ ಮಹಾಲಕ್ಷ್ಮಿ ಸ್ಥಿರಮಗಾನುಂಡು ಅಂತ ಹೇಳ್ಬಿಟ್ಟು ಅಂತ, ಪೂಲೋ ಪಾಲಲ್ಲೋ ಧಾನ್ಯ ರಾಶಲ್ಲೋ. ಹಾಗಾಗಿ ಧಾನ್ಯ ರಾಶಿ ತುಂಬ ಅದ್ಭುತವಾಗಿರತಕ್ಕಂಥ ಭಗವಂತನ ವಿಭೂತಿ. ಒಂದ್ಸಲಿ ಈ ತ್ರೇತಾಯುಗದಲ್ಲಿ ಒಂದ್ಸಲಿ ಅಯೋಧ್ಯೆ ನಲ್ಲಿ ಒಂದು ಇದು ಬಂದ್ಬಿಡುತ್ತೆ, ಏನು ಕ್ಷಾಮ ಬಂದ್ಬಿಡುತ್ತೆ. ಆ ಕ್ಷಾಮ ಬರೋದಕ್ಕೆ ಕಾರಣ ಏನಾಗಿರುತ್ತೆ ಅಂತಂದರೆ, ಧನಲಕ್ಷ್ಮಿ ದೊಡ್ಡೋಳ, ಧಾನ್ಯಲಕ್ಷ್ಮಿ ದೊಡ್ಡೋಳ ಅಂತ ಹೇಳ್ಬಿಟ್ಟು ಒಂದ್ಸಲಿ ಜನಗಳಲ್ಲಿ ಒಂದು ಇದು ಬರುತ್ತೆ, ಏನೋ ಸ್ಪರ್ಧೆ ಏರ್ಪಡುತ್ತೆ.
ಕೆಲವ್ರು ಹೇಳ್ತಾರೆ ಇಲ್ಲ ಧನಲಕ್ಷ್ಮಿನೇ ದೊಡ್ಡೋಳು, ಧನ ಹೊಂದಿದ್ರೆ ಸಾಕು ನಾವು ಏನು ಬೇಕಾದ್ರೂ ಕೊಂಡ್ಕೋಬೋದು. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಧಾನ್ಯಲಕ್ಷ್ಮಿನೇ ದೊಡ್ಡೋಳು, ನಾವೇನು ದುಡ್ಡು ತಿನ್ನೋಕ್ಕಾಗತ್ತಾ, ಬಂಗಾರ ತಿನ್ನೋಕ್ಕಾಗತ್ತಾ, ಹಾಗಾಗಿ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಏನು ಮಾಡ್ತಾರೆ ಅಂದರೆ ಧಾನ್ಯದ ರಾಶಿಯನ್ನು ಕಾಲಲ್ಲಿ ತುಳ್ಕೊಂಡು ಧನಕ್ಕೋಸ್ಕರ ಓಡೋಗ್ತಾರೆ ಜನಗಳೆಲ್ಲ ಕೂಡ. ಇದನ್ನು ನೋಡಿದ ಧಾನ್ಯಲಕ್ಷ್ಮಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ನಿಮ್ಗೆ ಹಾಗಾದರೆ ಬಂಗಾರನ್ನೇ ತಿನ್ಕೊಂಡು ಬದುಕ್ರಿ ಅಂತ ಹೇಳ್ಬಿಟ್ಟು 12 ವರ್ಷ ಭಯಂಕರವಾಗಿರ್ತಕ್ಕಂಥ ಒಂದು ಇದು ಬಂದ್ಬಿಡುತ್ತೆ, ಕ್ಷಾಮ ಬಂದ್ಬಿಡುತ್ತೆ. ಆವಾಗಲೇ ಋಷ್ಯಶೃಂಗರನ್ನು ಕರ್ಕೊಂಬಂದು ಅವ್ರ ಕೈನಲ್ಲಿ ಒಂದು ಹೋಮವನ್ನು ಮಾಡಿಸಿ, ಒಂದು ಯಜ್ಞನ ಮಾಡಿಸಿ, ಆವಾಗ ಸುವೃಷ್ಟಿ ಸುರಿಯುತ್ತೆ. ಆವಾಗ ಶಾಂತಾದೇವಿ ಅಂತ ಇರ್ತಾಳೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ರಾಮನಿಗೆ ಅಕ್ಕ ಆಗಬೇಕಾಕೆ. ಶಾಂತಾದೇವಿಯನ್ನು ಕೊಟ್ಟು ಋಷ್ಯಶೃಂಗರಿಗೆ ಮದುವೆ ಮಾಡ್ತಾರೆ. ಋಷ್ಯಶೃಂಗರು ಇದ್ದಿದ್ದ ಜಾಗ ಗೊತ್ತಲ್ವ, ನಮ್ಮ ಶೃಂಗೇರಿ, ಇವತ್ತಿನ ಶೃಂಗೇರಿ. ಅವ್ರು ಎಲ್ಲಿ ಕಾಲಿಟ್ಟರೆ ಅಲ್ಲಿ ಸುವೃಷ್ಟಿ ಅಂತಕ್ಕಂಥದ್ದು ಸುರಿತಾ ಇತ್ತಂತೆ. ಅವ್ರನ್ನ ಕರ್ಕೊಂಡ್ಬಂದು ದಶರಥ ಎಷ್ಟೋ ಕಷ್ಟಪಟ್ಟು ಅಲ್ಲಿ ಇದನ್ನು ಯಜ್ಞನ ಮಾಡಿಸ್ತಾನೆ. ಹಾಗಾಗಿ ಧಾನ್ಯಲಕ್ಷ್ಮಿ, ಧಾನ್ಯ ಇರೋ ಜಾಗ ಅಂತಕ್ಕಂಥದ್ದು ಭಗವಂತನ ವಿಭೂತಿ. ಅದನ್ನೇ ಇಲ್ಲಿ ರುದ್ರ ಹೇಳ್ತಾ ಇದೆ, ಕಲ್ಯಾಯ ಚ ಅಂತಕ್ಕಂಥ ನಾಮದಲ್ಲಿ, ಅಂದರೆ ಕಣ ಮಾಡ್ತಕ್ಕಂಥ ಧಾನ್ಯಗಳನ್ನು ಒಕ್ಕಣೆ ಮಾಡ್ತಕ್ಕಂಥ ಜಾಗದಲ್ಲಿ ಭಗವಂತನ ವಿಭೂತಿ ಇಲ್ಲಿದೆ, ಭಗವತ್ ಸ್ವರೂಪ ಅದು ಅಂತ. ಎರಡನೇ ಇನ್ನೊಂದು ನಾಮ ನೆಕ್ಸ್ಟು ನಮ ಶ್ಲೋಕ್ಯಾಯ ಚ. ನಾವೆಲ್ಲ ಕೇಳಿರ್ತೀವಿ ಶ್ಲೋಕ ಅಂತ ಹೇಳ್ಬಿಟ್ಟು ಅಂತ. ಏನು ಶ್ಲೋಕ ಅಂತಂದರೆ ಯಾವುದು ನಮ್ಮನ್ನು ಶೋಕದಿಂದ ದಾಟಿಸುತ್ತೆ ಅದನ್ನು ಶ್ಲೋಕ ಅಂತ ಕರೀತಾರೆ. ಯಾವುದು ಶೋಕದಿಂದ ನಮ್ಮನ್ನು ದಾಟಿಸುತ್ತೆ ಅದು ಶ್ಲೋಕ. ಹಾಗಾಗಿ ಶ್ಲೋಕ್ಯಾಯ ಚ, ಎಲ್ಲನ್ನ ನೀವು ಶ್ಲೋಕಗಳನ್ನು ಕೇಳಿದ್ರೆ, ಎಲ್ಲನ್ನ ಮಂತ್ರಭಾಗಗಳನ್ನು ಕೇಳಿದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದು ಭಗವಂತನ ವಿಭೂತಿ, ಭಗವಂತ ನಮಗೆ ಶಬ್ದದ ರೂಪದಲ್ಲಿ ಕೇಳಿಸ್ಕೊತಾ ಇದ್ದಾನೆ ನಮಗೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇಲ್ಲಿ ಶ್ಲೋಕ ಅಂತಂದರೆ ಇನ್ನೊಂದು ಅರ್ಥ ಏನು ಅಂತಂದರೆ ಶೋಕತಾರಕವಾದ ನುಡಿಗಳು ಅಂತ ಒಂದರ್ಥ, ವೇದ ಪ್ರತಿಪಾದಕ ಅಂತ ಒಂದರ್ಥ, ಇನ್ನೊಂದು ವೇದವೇದ್ಯ ಅಂತ. ನಮಗೆ ನೋಡಿ ವೇದಗಳಿಂದ ಗೊತ್ತಾಗ್ತಕ್ಕಂಥವನು, ವೇದ ಅಂದರೆ ಜ್ಞಾನ ನಿಧಿ, ಆ ಜ್ಞಾನ ನಿಧಿಯಿಂದ ತಿಳಿತಾ ಇರ್ತಕ್ಕಂಥವನು ಪರಮಾತ್ಮ. ವೇದ ಪ್ರತಿಪಾದಕ, ವೇದಗಳು ಏನು ಮಾಡ್ತಾ ಇದೆ ಅಂದರೆ ನಮಗೆ ಭಗವಂತನನ್ನು ತಿಳಿಸ್ಕೊಡ್ತಾ ಇದೆ. ಅದಕ್ಕೆ ವೇದಗಳು ಗರುಡ ಸ್ವರೂಪ ಅಂತ ಹೇಳ್ತಾರೆ, ನಾವೆಲ್ಲ ಕೇಳಿರ್ತೀವಿ. ವೈನತೇಯ ಅಂತಂದರೆ ವೇದ ಸ್ವರೂಪ ಅಂತ ಹೇಳ್ಬಿಟ್ಟು. ಅವನು ಹೊತ್ತು ಬರ್ತಾ ಇರ್ತಕ್ಕಂಥದ್ದು ಯಾರನ್ನ ಅಂತಂದರೆ ಭಗವಂತನನ್ನೇ. ಹಾಗಾಗಿ ಭಗವಂತನ ಜ್ಞಾನವನ್ನು ನಮಗೆ ಅದು ಅಂದಿಸ್ಕೊಡ್ತಾ ಇರ್ತಕ್ಕಂಥದ್ದು ವೇದಗಳು. ಚತುರ್ವೇದಗಳು ನಮಗೆಲ್ಲ ಗೊತ್ತು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳು. ಮೊದಲು ರಾಶಿಯಾಗಿ ವೇದಗಳೆಲ್ಲ ಕೂಡ ಒಂದೇ ಆಗಿತ್ತಂತೆ. ಆವಾಗ ಏನು ಈ ವಿಂಗಡಣೆ ಅಂತಕ್ಕಂಥದ್ದು ಇರಲಿಲ್ಲ. ಬರ್ತಾ ಏನಾಯಿತು ಅಂತಂದರೆ ತ್ರೇತಾಯುಗ ಮುಗೀತು, ದ್ವಾಪರ ಯುಗ ಪ್ರಾರಂಭ ಆಯಿತು, ವೇದವ್ಯಾಸರ ಅವತಾರ ಆಯಿತು. ಅವ್ರ ಹೆಸರು ಕೃಷ್ಣದ್ವೈಪಾಯನ ಅಂತ. ಕೃಷ್ಣದ್ವೈಪಾಯನ ಅಂದರೆ ಗಂಗಾ ನದಿ ದಡದ ಮಧ್ಯದಲ್ಲಿ ಒಂದು ದೋಣಿಯಲ್ಲಿ ಅವರ ಒಂದು ಜನ್ಮ ಅಂತಕ್ಕಂಥದ್ದು ಆಗುತ್ತೆ. ಅವ್ರು ಹುಟ್ಟಿದಾಗ ತುಂಬ ಕಪ್ಪಗಿರ್ತಾರೆ, ಹಾಗಾಗಿ ಅವ್ರಿಗೆ ಕೃಷ್ಣದ್ವೈಪಾಯನ ಅಂತ ನಾಮಕರಣ ಆಗತ್ತೆ. ಆಮೇಲೆ ಏನಾಗುತ್ತೆ, ಇವರು ದೊಡ್ಡ ಬೆಳೀತಾ ತಪಸ್ವಿಗಳಾಗಿ ಪರಾಶರರ ಮಕ್ಕಳಿವರು, ವಸಿಷ್ಠರ ವಂಶದಲ್ಲಿ ಬರ್ತಾ ಇರ್ತಕ್ಕಂಥವ್ರು. ಇವರು ಬೆಳೀತಾ ದೊಡ್ಡವರಾಗಿ ಇವರೇನು ಮಾಡ್ತಾರೆ, ನೋಡ್ತಾರೆ ಜನಗಳಿಗೆ ಮೆಮೊರಿ ಪವರ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಯುಗಧರ್ಮ ಹೋಗ್ತಾ ಶಾರೀರಿಕವಾಗಿರ್ತಕ್ಕಂಥ ಬಲ ಕಡಿಮೆ ಆಗ್ತದೆ, ಜ್ಞಾನ ಅಂತಕ್ಕಂಥದ್ದು ತಗ್ತಾ ಹೋಗ್ತಾ ಇದೆ. ಇವಾಗೆಲ್ಲ ನಮಗೆ ಜ್ಞಾನಗಳು ಹೆಚ್ಚಬೇಕು ಅಂತೇಳ್ಬಿಟ್ಟು ಶಂಖಪುಷ್ಪಿ ಅಂತೇಳ್ಬಿಟ್ಟು ಏನೋ ಟಾನಿಕ್ ಎಲ್ಲ ಕೂಡಿಸ್ತಾರೆ. ಮಹಾಸಾರಸ್ವತಾರಿಷ್ಟ ಅಂತೇಳ್ಬಿಟ್ಟು ಆಯುರ್ವೇದಿಕಲ್ಲಿ ಸಿಗುತ್ತೆ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ ಜನರಲ್ ನಾಲೆಡ್ಜ್ಗೆ. ಮಹಾಸಾರಸ್ವತಾರಿಷ್ಟ ಅಂತ ಒಂದು ಸಿಗುತ್ತೆ, ಅದನ್ನು ಕುಡಿಸ್ತಾರೆ. ಶಂಖಪುಷ್ಪಿ ಅಂತಕ್ಕಂಥದ್ದನ್ನು ಕುಡಿಸ್ತಾರೆ. ಅಲಸಂದೆ ತಿಂದರೆ, ಗೋಡಂಬಿ ತಿಂದರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲಿಂದ ಇದು ಬರುತ್ತೆ, ವಾಲ್ನಟ್ ಅಂತ ಬರುತ್ತೆ, ನೋಡಿದ್ದೀರಾ? ಒಂದು ದೊಡ್ಡದು ಈ ಆಮೆ 2 ಚಿಪ್ಪನ್ನು ಸೇರಿಸ್ದಂಗೆ ಇರುತ್ತೆ. ಅದನ್ನು ಒಡೆದ್ರೆ ಸೇಮ್ ಬ್ರೈನ್ ಆಕಾರದಲ್ಲೇ ಒಂದು ಬೀಜ ಇರುತ್ತೆ. ಅದೇನು ಸ್ವೀಟ್ ಆಗಿರಲ್ಲ, ತಿನ್ನೋದಕ್ಕೆ ಒಂಚೂರು ಒಗರುವಾಗಿರುತ್ತೆ. ಅದನ್ನು ತಿಂದರೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತಂತೆ. ಅದನ್ನು ಯಾರು ಹೆಚ್ಚಾಗಿ ಬಳಸಿದ್ರೆ ಅವ್ರಿಗೆ ಬ್ರೈನ್ ಪವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವೆಲ್ಲ ಹೇಳ್ತಾರೆ. ಸುಮ್ಮನೆ ಜನರಲ್ ನಾಲೆಡ್ಜ್ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಆವಾಗ ವ್ಯಾಸ ಭಗವಾನರು ಈ ಬರ್ತಾ ಏನಾಗ್ತದೆ, ಯುಗಧರ್ಮದಿಂದ ಈ ಒಂದು ಮೆಮೊರಿ ಪವರ್ ಅನ್ನೋದು ಕಡಿಮೆ ಆಗೋಗ್ಬಿಡ್ತಾ ಇದೆ. ಇಷ್ಟೆಲ್ಲ ವೇದಗಳ ರಾಶಿಯನ್ನು ಜ್ಞಾಪಕ ಇಟ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಈ ವೇದ ಅನ್ನೋದು ಹೆಂಗೆ ಅಂದರೆ ಮೊದಲಿಗೆ ಪುಸ್ತಕ ರೂಪದಲ್ಲಿ ಇರಲಿಲ್ಲ, ಬಾಯಿಂದ ಬಾಯಿಗೆ ಮಸ್ತಕದಲ್ಲಿ ರೆಕಾರ್ಡ್ ಮಾಡ್ಕೊಳೋರು. ಮಸ್ತಕ ಅಂದರೆ ಬ್ರೈನ್ ಅಂತ, ಬ್ರೈನಲ್ಲಿ ರೆಕಾರ್ಡ್ ಮಾಡ್ಕೊಳೋರು. ಹಾಗಾಗಿ ವ್ಯಾಸರು ಏನು ಮಾಡಿದ್ರು ಅಂದರೆ ಇದು ರೆಕಾರ್ಡ್ ಮಾಡ್ಕೊಳೋದಕ್ಕೆ ಈಸಿಯಾಗಿರಲಿ ಅಂತ ಬಿಟ್ಟು ಅವ್ರೇನು ಮಾಡಿದ್ರು, ವೇದಗಳನ್ನು ವಿಂಗಡಿಸೋದನ್ನು ಸಂಸ್ಕೃತದಲ್ಲಿ ಏನಂತ ಕರೀತಾರೆ, ವ್ಯಾಸ ಅಂತ. ಇವಾಗ ನೋಡಿ, ಒಂದು ಸರ್ಕಲ್ ಹಾಕಿರ್ತೀವಿ, ಆ ಸರ್ಕಲಲ್ಲಿ ಒಂದು ಗೆರೆಯನ್ನು ಗೀಚಿ ಹೀಗೊಂದು ಗೆರೆಯನ್ನು ಗೀಚಿದ್ರೆ ಅದನ್ನು ವ್ಯಾಸ ಅಂತ ಕರೀತಾರೆ. ಅಂದರೆ ಅದನ್ನು ವಿಂಗಡಿಸೋದು ಅಂತ ಹೇಳ್ಬಿಟ್ಟು ಅಂತ.
ವ್ಯಾಸರ ಅಂದರೆ ಈ ಕೃಷ್ಣ ದ್ವೈಪಾಯನರು ಏನು ಮಾಡಿದ್ರು, ರಾಶಿ ರಾಶಿಯಾಗಿರ್ತಕ್ಕಂಥ ಆ ಜ್ಞಾನದ ನಿಧಿ ಆ ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿದ್ರು. ಉಪಾಸನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳನ್ನೆಲ್ಲ ತೆಗೆದು ಋಗ್ವೇದ ಅಂತ ಮಾಡಿದ್ರು. ನಮ್ಮ ಇಡೀ ವಾಂಗ್ಮಯದಲ್ಲಿ ಅಂದರೆ ಇಡೀ ನಮ್ಮ ಟೆಕ್ಸ್ಟಲ್ಲಿ, ಇಡೀ ವರ್ಲ್ಡಲ್ಲಿರ್ತಕ್ಕಂಥ ಟೆಕ್ಸ್ಟಲ್ಲಿ ತುಂಬ ಪುರಾತನವಾಗಿರ್ತಕ್ಕಂಥ ಹಳೆಯದಾಗಿರ್ತಕ್ಕಂಥ ಗ್ರಂಥ ಅಂತಂದರೆ ಋಗ್ವೇದ. ಋಗ್ವೇದಕ್ಕಿಂತ ಹಳೆಯದು ಇದುವರೆಗೂ ಯಾರೂ ನೋಡೋದಕ್ಕೆ ಆಗಿಲ್ಲ, ಅಷ್ಟು ಹಳೆಯ ಗ್ರಂಥ ಋಗ್ವೇದ. ಆಮೇಲೆ ಏನು ಮಾಡ್ತಾರೆ, ಕರ್ಮಕಾಂಡ, ಯಜ್ಞ, ಹೋಮ, ಹವನ ಇವುಗಳಿಗೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳನ್ನು ತೆಗೆದು ಈ ಋಗ್ವೇದ ಅಂತಕ್ಕಂಥದ್ದೆಲ್ಲ ಕೂಡ ಪದ್ಯ ಭಾಗದಲ್ಲಿರುತ್ತೆ. ಯಜುರ್ವೇದ ಅಂತಕ್ಕಂಥದ್ದೆಲ್ಲ ಕೂಡ ಗದ್ಯ ಭಾಗದಲ್ಲಿರುತ್ತೆ. ಅದಕ್ಕೆ ಏನಂತ ಕರಿತೀವಿ, ಅನುವಾಕ್ ಅಂತ ಕರಿತೀವಿ. ಅನುವಾಕ್ ಅಂದರೆ ಗದ್ಯ ಅಂತ. ಸಂಸ್ಕೃತದಲ್ಲಿ ಅನುವಾಕ್ ಅಂದರೆ ಏನು, ಗದ್ಯ ಅಂತ. ಗೊತ್ತಲ್ವ, ಪದ್ಯ ಗದ್ಯಕ್ಕೆ ನಮಗೆ ವ್ಯತ್ಯಾಸ ಗೊತ್ತಿದೆ. ಪದ್ಯ ಅಂತಂದರೆ ಕಾವ್ಯಮಯವಾಗಿರುತ್ತೆ, ಗದ್ಯ ಅಂತಂದರೆ ನಾವು ಮಾಮೂಲಿ ಮಾತಾಡ್ತಕ್ಕಂಥ ಭಾಷೆಯಲ್ಲಿ ಇರುತ್ತೆ, ಅದನ್ನು ಗದ್ಯ ಅಂತ ಕರೀತಾರೆ. ಆ ಗದ್ಯ ಭಾಗದಲ್ಲಿರ್ತಕ್ಕಂಥ ಮಂತ್ರಗಳನ್ನು, ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳನ್ನು, ಹೋಮ ಹವನಗಳಿಗೆ ಯಜ್ಞಯಾಗಾದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳನ್ನು ಯಜುರ್ವೇದ ಅಂತ ಮಾಡ್ತಾರೆ. ಆಮೇಲೆ ಸಂಗೀತಪರವಾಗಿರ್ತಕ್ಕಂಥ ಮಂತ್ರಗಳು, ಸಂಗೀತ ಹುಟ್ಟಿದ್ದು ಕೂಡ ವೇದದಿಂದನೇ, ಸಾಮವೇದಗಳಿಂದ ಹುಟ್ಟಿರ್ತಕ್ಕಂಥದ್ದು. ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳ್ಕೊಂಡಿದ್ದಾನೆ ಭಗವಂತ. ಹಾಗಾಗಿ ಸಾಮವೇದ ಅಂದರೆ ಭಗವಂತನ ಸಾಕ್ಷಾತ್ ಸ್ವರೂಪ ಅಂತ ಹೇಳ್ಬಿಟ್ಟು ಅಂತ ಇವರು ಹೇಳ್ತಾರೆ, ಯಾರು ತ್ಯಾಗರಾಜರು ಹೇಳ್ತಾರೆ. ಅಂದರೆ ಸಂಗೀತನ ಹೇಳದೇ ಇದ್ದರೆ ಸಂಗೀತ ಜ್ಞಾನಮು ಭಕ್ತಿ ವಿನಾ ಕೇಳಿರ್ತೀವಿ ನಾವೆಲ್ಲ ಇದು ಹಾಡು. ಸಂಗೀತ ಜ್ಞಾನಮು ಭಕ್ತಿ ವಿನಾ ಸನ್ಮಾರ್ಗಮು ಗಲದೆ ಮನಸಾ ಸಂಗೀತ ಜ್ಞಾನಮು ಅಂತ ಹೇಳ್ತಾರೆ. ಯಾರು, ತ್ಯಾಗರಾಜರು. ಅಂದರೆ ಬರೀ ಸಂಗೀತ ಅಂತಂದರೆ ಸುಮ್ಮನೆ ಅಂತ ಹೇಳ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ನಮಗೆ ಏನು ಅಂದರೆ ಅದನ್ನು ಭಕ್ತಿಯಿಂದ ಹಾಡಬೇಕು. ಆ ಭಕ್ತಿಯಿಂದ ಹಾಡಿದಾಗ ಭಗವಂತ ಅಂತಕ್ಕಂಥವನು ಒಲಿತಾನೆ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂ ಪಣಿಹಿ ಅಂತ. ಒಂದು ಮಕ್ಕಳು ನೋಡಿ ಅಳ್ತಾ ಇರ್ತಾರೆ, ನಾವೊಂದು ಹಾಡು ಹೇಳೋ ಅಷ್ಟೊತ್ತಿಗೆ ಏನು ಮಾಡ್ತಾರೆ, ಸೈಲೆಂಟಾಗಿ ಮಲ್ಕೊಂಡ್ಬಿಡ್ತಾರೆ. ಶಿಶುರ್ವೇತ್ತಿ ಪಶುರ್ವೇತ್ತಿ ನಾವೆಲ್ಲ ನೋಡಿದ್ದೀವಿ, ಯೂಟ್ಯೂಬ್ಗಳಲ್ಲೆಲ್ಲ ಕಳಿಸ್ತಾ ಇರ್ತಾರೆ. ಏನೋ ಈ ಹಸುಗಳಿರ್ತಕ್ಕಂಥ ಜಾಗಕ್ಕೆ ಹೋಗ್ಬಿಟ್ಟು ಒಬ್ರು ಯಾರೋ ಕೊಳಲು ಬಾರಿಸ್ತಾ ಇರ್ತಾರೆ, ಆ ಹಸುಗಳೆಲ್ಲ ಅಟ್ರಾಕ್ಟ್ ಆಗಿ ಬರುತ್ತೆ. ಆನೆ ಇರ್ತಕ್ಕಂಥ ಕಡೆ ಒಂದು ಡ್ರಮ್ ಹೊಡಿತಾ ಇರ್ತಾರೆ, ಆ ಡ್ರಮ್ಗೆ ಅಟ್ರಾಕ್ಟ್ ಆಗಿ ಆನೆ ಅಂತಕ್ಕಂಥದ್ದು ಬರುತ್ತೆ. ಆಮೇಲೆ ಜಿಂಕೆಗಳು ಕೂಡ ಈ ತಂತಿವಾದ್ಯ ಅಂತ ಹೇಳ್ತಾರೆ. ಈ ತಂತಿವಾದ್ಯನ ಎಲ್ಲಿ ಬಾರಿಸಿದ್ರೆ ಅಲ್ಲೆಲ್ಲ ಕೂಡ ಜಿಂಕೆಗಳು ಅಟ್ರಾಕ್ಟ್ ಆಗಿ ಬರುತ್ತೆ, ಅಂದರೆ ಪಶುರ್ವೇತ್ತಿ ಅಂತ ಹೇಳ್ಬಿಟ್ಟು. ಆಮೇಲೆ ಹಾವುಗಳನ್ನು ನೋಡಿದ್ದೀವಿ, ಪುಂಗಿನಾದಕ್ಕೆ ಅದು ತಲೆ ಆಡಿಸ್ತಾ ಇರ್ತಕ್ಕಂಥದ್ದು. ಹೀಗೆಲ್ಲ ನಾವು ಸಾಕಷ್ಟನ್ನು ನೋಡ್ತೀವಿ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿರ ಗಾನರಸಂ ಪಣಿಹಿ. ಪಣಿ ಅಂದರೆ ಹಾವು ಅಂತ. ಹಾವು ಕೂಡ ಆ ಗಾನರಸಕ್ಕೆ ತಲೆದೂಗುತ್ತೆ ಅಂತ. ಅದರಲ್ಲಿ ಭಗವಂತ ಒಲಿದಿರ್ತಾನ. ಏನು ನಮೇ ವಸಾಮಿ ವೈಕುಂಠೆ ಅಂತ ಹೇಳ್ಬಿಟ್ಟು ಏನೋ ಒಂದು ಬರುತ್ತೆ, ಪದ್ಮಪುರಾಣದಲ್ಲಿ ಬರ್ತಕ್ಕಂಥ ಶ್ಲೋಕ. ಮದ್ಭಕ್ತ ಎತ್ತರ ಗಾಯಂತೆ ತತ್ರ ತಿಷ್ಠಾಮಿ ನಾರದ ಅಂತ ಹೇಳ್ಬಿಟ್ಟು ನಾರದರಿಗೆ ಸಾಕ್ಷಾತ್ ವಿಷ್ಣುಮೂರ್ತಿ ಹೇಳ್ತಾನೆ, ಅಪ್ಪ ನಾನು ಯೋಗಿಗಳು ಹೃದಯದಲ್ಲೂ ಇರೋದಿಲ್ಲ, ನಾನು ವೈಕುಂಠದಲ್ಲೂ ಇರೋದಿಲ್ಲ, ನನ್ನನ್ನು ಯಾವ ಭಕ್ತರು ಹಾಡಿ ಹೊಗಳ್ತಾ ಇದ್ದಾರೆ ಅಲ್ಲಿ ಬಂದು ನಾನು ತಿಷ್ಟೆ ಹಾಕ್ಕೊಂಡು ಕೂತ್ಬಿಟ್ಟಿರ್ತೀನಿ ಅಂತ. ಪಾಡಿ ಪೊಗಳಿ ಕೊಂಡಾಡುವರ ಮುಂದಾಡುತ್ತಲಿಪ್ಪನು ಕಾಡೊಳಗಿದ್ದರು ಅಂತ ಹೇಳ್ಬಿಟ್ಟು ಅಂತ. ಅವ್ರು ಕಾಡಲ್ಲೇ ಇರಲಿ, ಬೇಕಾದರೆ ಅವನನ್ನು ಹಾಡಿ ಹೊಗಳ್ತಾ ಇದ್ದಾರೆ ಅಂದರೆ ಭಗವಂತ ಅಲ್ಲಿ ಬಂದು ತಿಷ್ಟೆ ಹಾಕ್ಕೊಂಡು ಕೂತ್ಬಿಡ್ರಿ. ಈಸಿಯಾಗಿ ಭಗವಂತನನ್ನು ಕರ್ಕೊಂಡ್ಬಿಡ್ಬೇಕು ನಮ್ಮ ಹತ್ರಕ್ಕೆ ಅಂತಂದರೆ ಫಸ್ಟು ಕೀರ್ತನೆ ಹಾಡೋದಕ್ಕೆ ಅಥವಾ ಭಜನೆ ಹಾಡೋದಕ್ಕೆ ಶುರು ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಭಗವಂತ ಮಗು ಥರ. ಅದಕ್ಕೆ ನೋಡಿ ಪಾಂಡುರಂಗನ ಒಂದು ದೃಶ್ಯಾವಳಿಯನ್ನು ಜ್ಞಾಪಿಸ್ಕೊಳ್ಳಿ. ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿರ್ತಾನೆ, ಚಿಕ್ಕ ಮಗು ಥರ. ಅಂದರೆ ಅವ್ನು ಸೊಂಟದ ಮೇಲೆ ಕೈ ಇಟ್ಕೊಂಡು ನಾಟ್ಯ ಮಾಡ್ತಾ ಇರ್ತಕ್ಕಂಥ ಭಂಗಿ ಅದು. ಹಾಗಾಗಿ ಆ ನಾಟ್ಯ ಮಾಡ್ತಾ ಇರ್ತಕ್ಕಂಥ ಭಗವಂತ ಬಂದ್ಬಿಡ್ತಾನಂತೆ ನಮ್ಮ ಹತ್ರಕ್ಕೆ. ಹಾಗಾಗಿ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳ್ಕೊಂಡಿದ್ದಾನೆ. 4 ವೇದಗಳು ಶ್ರೇಷ್ಠನೇ, ಆದರೆ ಅದರಲ್ಲಿ ಸಾಮವೇದ ಅಂತಕ್ಕಂಥದ್ದು ಸಾಕ್ಷಾತ್ ನನ್ನ ಸ್ವರೂಪ ಅಂತ ಹೇಳ್ಬಿಟ್ಟಂತ. ಇನ್ನು ಮಂತ್ರ, ಯಂತ್ರ, ತಂತ್ರ, ಯಂತ್ರ, ತಾಯತ್ತು ಇವೆಲ್ಲ ಏನೇನು ನಾವು ಇವತ್ತು ನೋಡ್ತಾ ಇದ್ದೀವಿ, ಇದೆಲ್ಲ ಕೂಡ ಅಥರ್ವಣ ವೇದ ಅಂತ ಹೇಳ್ಬಿಟ್ಟು ಅಂತ. ಈ ಅಥರ್ವಣ ವೇದದಲ್ಲಿ ಬೇರೆ ಬೇರೆ ಇದೆಲ್ಲ ತಂತ್ರವಿದ್ಯೆಗಳೆಲ್ಲ ಬರುತ್ತೆ. ಅದ್ಭುತವಾಗಿ ಅದನ್ನೆಲ್ಲ ಅಧ್ಯಯನ ಮಾಡಿದವರು, ಅನುಷ್ಠಾನಕ್ಕೆ ತಂದ್ಕೊಂಡವರು ಎಲ್ಲ ಇದ್ದಾರೆ. ಹೀಗೆ 4 ವೇದಗಳಾಗಿ ವಿಂಗಡಿಸ್ಬಿಡ್ತಾರೆ ವ್ಯಾಸ ಭಗವಾನ್. ಹೀಗೆ ಚತುರ್ವೇದಗಳು ಅಂತ ಆಯಿತು. ಈ ವೇದಗಳನ್ನು ಏನಂತ ಕರೀತಾರೆ ಅಂತಂದರೆ ಶ್ರುತಿ ಅಂತ ಕರೀತಾರೆ. ಏನಂತ ಕರೀತಾರೆ? ಶ್ರುತಿ. ಈ ಅದಾದ್ಮೇಲೆ ಏನು ಮಾಡಿದ್ರು ವ್ಯಾಸ ಭಗವಾನರು? ಪುರಾಣಗಳನ್ನು ರಚನೆ ಮಾಡಿದ್ರು. ಅದನ್ನು ಸ್ಮೃತಿ ಅಂತ ಕರೀತಾರೆ. ಸ್ಮೃತಿ ಅಂದರೆ ಜ್ಞಾಪಕ ಇಟ್ಕೊಂಡು ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ವೇದಗಳ ಸಾರನ್ನೆಲ್ಲ ತೆಗೆದು ಸ್ಮೃತಿ ಅಂತಕ್ಕಂಥ ಕೆಲವು ಗ್ರಂಥಗಳನ್ನು ಬರೆದ್ರು. ಅದು ನೆಕ್ಸ್ಟ್ ಮುಂದಕ್ಕೆ ಹೇಳ್ತಾರೆ. ಈಗ ಶ್ಲೋಕ್ಯಾಯಚ
ಶೋಕ ತಾರಕವಾದ ನುಡಿಗಳು ಅಂದರೆ ಶ್ಲೋಕ. ವೇದ ಪ್ರತಿಪಾದ್ಯನು ಅಂತ ಅರ್ಥ, ವೇದ ವೇದ್ಯನು ಅಂತ ಅರ್ಥ. ಈಗ ಹಿಂಗೆ ನಮಶ್ಲೋಕ್ಯಾಯ ಚ ಅಂತಕ್ಕಂಥ ಮಂತ್ರ ನಮ್ಗೆ ಹೇಳ್ತಾ ಇದೆ. ಅವಸಾನ್ಯಾಯ ಚ, ಅವಸಾನ್ಯಾಯ ಚ ಅಂದರೆ ಕಟ್ಟ ಕಡೆಯದು. ಅವಸಾನ ಅಂದರೆ ಗೊತ್ತಲ್ವಾ, ಕಡೆ, ಅಂತ್ಯ ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ಯಾವ ಅಂತ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವಸಾನ್ಯಾಯ ಚ ಅಂದರೆ ವೇದಾಂತ. ಇವಾಗ ವೇದಗಳ ಬಗ್ಗೆ ಹೇಳಿದ್ದಾಯಿತು, ವೇದಗಳ ಅಂತ್ಯಭಾಗನ ಹೇಳ್ತಾ ಇದ್ದಾರೆ. ವೇದಗಳನ್ನು 3 ಭಾಗವಾಗಿ ವಿಂಗಡಿಸ್ತಾರೆ. ಋಗ್ವೇದ ಅನ್ನೋ 3 ಭಾಗ, ಯಜುರ್ವೇದ ಅನ್ನೋ 3 ಭಾಗ, ಸಾಮವೇದ ಅನ್ನೋ 3 ಭಾಗ, ಅಥರ್ವಣ ವೇದ ಅನ್ನೋ 3 ಭಾಗ. ಹೀಗೆ ಪ್ರತಿ ವೇದನ್ನು ಕೂಡ 3 ಭಾಗಗಳಲ್ಲಿ ವಿಂಗಡಿಸ್ತಾರೆ. ಅದರಲ್ಲಿ ಏನು ಅಂತಂದರೆ ಉಪಾಸನಾ ಪರವಾಗಿರ್ತಕ್ಕಂಥ ಮಂತ್ರಗಳು, ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳು ಮತ್ತು ಜ್ಞಾನಕಾಂಡ ಅಂತ, ಇದನ್ನು ವೇದಾಂತ ಅಂತ ಕರೀತಾರೆ. ಅಂದರೆ ಪ್ರತಿ ವೇದದ ಕೊನೆಯಲ್ಲಿ ಬರುತ್ತಿದ್ದು ಅದನ್ನು ಉಪನಿಷತ್ತುಗಳು ಅಂತ ಕರೀತಾರೆ. ನಮ್ಮಲ್ಲಿ ಏನಂತ ಕರೀತಾರೆ ಅದನ್ನು? ಉಪನಿಷತ್ತು. ಉಪನಿಷತ್ ಅಂತಂದರೆ 2 ಅರ್ಥ ಇದೆ. ಒಂದು ರಹಸ್ಯ ವಿದ್ಯೆ ಅಂತ, ಉಪನಿಷತ್ ಅಂದರೆ ರಹಸ್ಯ ವಿದ್ಯೆ ಅಂತ. ಎರಡನೇದು ಅದನ್ನ ಎಲ್ಲೋ ಕೂತ್ಕೊಂಡು ಕಲಿತಕ್ಕಂಥದ್ದಲ್ಲ, ಗುರುವಿನ ಮುಂದೆನೇ ಕೂತ್ಕೊಂಡು ತುಂಬ ಕಾನ್ಸಂಟ್ರೇಟ್ ಆಗಿ ಕಲಿತಾ ಇರ್ತಕ್ಕಂಥದ್ದು ಉಪನಿಷತ್ತು. ಹಾಗಾಗಿ ಗುರುವಿನ ಮುಂದೆ ಕೂತು ಕಲಿತಾ ಇರ್ತಕ್ಕಂಥ ಒಂದು ವಿದ್ಯೆ ಆಗಿರೋದ್ರಿಂದ ಉಪನಿಷತ್. ನಿಷತ್ ಅಂದರೆ ಕೂತ್ಕೊಳ್ಳೋದು, ಹತ್ತಿರದಲ್ಲಿ ಕೂತ್ಕೊಂಡು ಕಲಿತಾ ಇರ್ತಕ್ಕಂಥ ಒಂದು ವಿದ್ಯೆ ಅದು. ಅದನ್ನು ವೇದ ಅಂತ ಕರೀತಾರೆ. ವೇದಗಳ ಅಂತ್ಯಭಾಗ ಅಂದರೆ ಉಪಾಸನಾ ಕಾಂಡ, ಕರ್ಮಕಾಂಡ, ಜ್ಞಾನಕಾಂಡ. ಆ ಜ್ಞಾನಕಾಂಡದಲ್ಲಿರ್ತಕ್ಕಂಥ ಉಪನಿಷತ್ತುಗಳು ವೇದಗಳ ಪ್ರತಿ ವೇದದ ಕೊನೆ ಭಾಗದಲ್ಲಿ ಬರೋದ್ರಿಂದ ಅದನ್ನು ವೇದಾಂತ ಅಂತ ಕರೀತಾರೆ. ನಾವೆಲ್ಲ ಕೇಳಿರ್ತೀವಲ್ಲ, ಆಚಾರ ಹೇಳೋಕ್ಕೆ ವೇದಾಂತ ಹೇಳೋಕ್ಕೆ ಬದನೆಕಾಯಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಅಂತ. ವೇದಾಂತ ನಾವೇನೋ ಹೇಳ್ತಾ ಇರ್ತೀವಿ, ಆದರೆ ನಾವು ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ, ಆ ಥರದೊಂದು ಪರಿಸ್ಥಿತಿ. ಹಾಗಾಗಿ ವೇದಾಂತ ಅಂದರೆ ವೇದಗಳ ಅಂತ್ಯಭಾಗ ಅಂತ ಹೇಳ್ಬಿಟ್ಟು ಅಂತ. ಅವಸಾನ ಎಂದರೆ ಕಡೆಯ, ಕಟ್ಟ ಕಡೆಯ, ಕೊನೆಯ, ಅಂತ್ಯದಲ್ಲಿ ಪ್ರತಿಪಾದಿತನಾದವನು. ವೇದಗಳಲ್ಲಿ ಅಂತ್ಯಭಾಗದಲ್ಲಿ ಪ್ರತಿಪಾದಿತನಾದವನು. ಇಲ್ಲೆಲ್ಲ ದೇವತಾ ರೂಪಗಳು ಬರುತ್ತೆ ವೇದಗಳಲ್ಲಿ. ಪ್ರಥಮವಾಗಿ ಏನಾಗುತ್ತೆ, ದೇವತಾ ರೂಪಗಳು, ಪ್ರಕೃತಿ ಶಕ್ತಿಗಳ ಬಗ್ಗೆ ಹೇಳ್ತಾರೆ. ಕೊನೆಯಲ್ಲಿ ಜ್ಞಾನಮಯನಾಗಿರ್ತಕ್ಕಂಥ ಆತ್ಮಸ್ವರೂಪದ ಬಗ್ಗೆ, ಪರಮಾತ್ಮನ ವಿಚಾರವಾಗಿ ಹೇಳ್ತಾರೆ. ಹಾಗಾಗಿ ಅವಸಾನ್ಯಾಯಚ ಅಂದರೆ ವೇದಗಳ ಅಂತ್ಯಭಾಗ, ಅವಸಾನ ಎಂದರೆ ಕಟ್ಟ ಕಡೆಯ, ಕೊನೆಯ, ಅಂತ್ಯದಲ್ಲಿ ಪ್ರತಿಪಾದಿತನಾದವನು, ವೇದಾಂತವಾದ ಉಪನಿಷತ್ ಪ್ರತಿಪಾದ್ಯನಾದವನು, ಜ್ಞಾನಕಾಂಡದಿಂದ ತಿಳಿಯಲ್ಪಡತಕ್ಕವನು ಅಂತ ಅರ್ಥ. ಹಾಗಾಗಿ ಇದನ್ನು ಅವಸಾನ್ಯಾಯಚ ಅಂತ ಕರೀತಾರೆ. ಕಲ್ಯಾಯಚ, ನಮ ಶ್ಲೋಕ್ಯಾಯಚ, ನಮ ಅವಸಾನ್ಯಾಯಚ. ನೆಕ್ಸ್ಟ್ ವನ್ಯಾಯಚ ಅಂತ ಬರುತ್ತೆ. ವನ ಅಂದರೆ ನಮಗೆಲ್ಲ ಗೊತ್ತು. ಏನು ವನ ಅಂದರೆ? ಕಾಡು. ಇವಾಗ ಆಲ್ರೆಡಿ ಕಾಡನ್ನು ನಾವು ಹಿಂದಿನ ಅನುವಾಕಗಳಲ್ಲಿ ನಾವು ಹೇಳ್ಕೊಂಡ್ಬಿಟ್ಟಿದ್ದೀವಿ. ಕಾಡುಗಳು ಅಂದರೆ ಏನು, ಮರಗಳಂದರೆ ಏನು, ಇದೆಲ್ಲ ನಾವು ಅಧ್ಯಯನ ಮಾಡ್ಕೊಂಡ್ವಿ. ವೇದಗಳಲ್ಲಿ ಏನು ಅಂತಂದರೆ ಒಂದು ಸಲ ಹೇಳಿರ್ತಕ್ಕಂಥದ್ದನ್ನು ಇನ್ನೊಂದು ಸಲ ಹೇಳೋದಿಲ್ಲ. ಒಂದು ಸಲ ಹೇಳಿರ್ತಕ್ಕಂಥದ್ದನ್ನು ಇನ್ನೊಂದು ಸಲ ಹೇಳಿದ್ರೆ ಅದನ್ನು ಪುನರುಕ್ತಿ ದೋಷ ಅಂತ ಕರೀತಾರೆ. ಪುನರುಕ್ತಿ ಅಂದರೆ ಇವ್ರಿಗೆ ಶಬ್ದ ದಾರಿದ್ರ್ಯ ಇದೆ, ಇವನು ಹೇಳೋಕ್ಕಾಗ್ದಿರ ಶಬ್ದ ದಾರಿದ್ರ್ಯ ಇರೋದ್ರಿಂದ ಹೇಳಿದ್ದನ್ನೇ ಹೇಳ್ತಾ ಇದ್ದಾನೆ ಅಂತ. ನಾವು ವಿಷ್ಣು ಸಹಸ್ರನಾಮ ತೆಗೆದು ನೋಡಿದ್ರೆ ಕೃಷ್ಣ ಅನ್ನೋ ಹೆಸರು ಸಾಕಷ್ಟು ಕಡೆ ಬರುತ್ತೆ, ಗೋವಿಂದ ಅನ್ನೋ ಹೆಸರು ಮತ್ತೆ ರಿಪೀಟ್ ಆಗುತ್ತೆ. ಅವಾಗೆಲ್ಲ ಏನು ಅನ್ಕೊಂತೀವಿ ಅಂದರೆ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ಇವಾಗ 1008 ನಾಮಗಳು ಹೆಂಗಾಯಿತು, ಹೇಳಿದ ನಾಮನ್ನೇ ಹೇಳ್ತಾ ಇದ್ದಾರೆ ಅಂತ. ಆದರೆ ಒಂದು ಕಡೆ ಒಂದು ಅರ್ಥ ಇರುತ್ತೆ, ಇನ್ನೊಂದು ಕಡೆ ಇನ್ನೊಂದು ಅರ್ಥ ಇರುತ್ತೆ. ಒಂದೇ ಪದವನ್ನು ಹೇಳಿದ್ರು ಕೂಡ ಅರ್ಥಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ಅದು ಪುನರುಕ್ತಿ ದೋಷ ಆಗೋದಿಲ್ಲ. ಹಾಗಾಗಿ ವೇದಗಳಲ್ಲಿ ಈ ಪುನರುಕ್ತಿ ದೋಷ ಆಗಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೇ ಪದಗಳನ್ನೇ ಉಪಯೋಗಿಸಿದ್ರು ಕೂಡ ಅರ್ಥಗಳು ಬೇರೆ ಬೇರೆ ಇರುತ್ತೆ. ಇಲ್ಲಿ ವನ್ಯಾಯಚ, ಇಲ್ಲಿ ಏನು ಮಾಡ್ತಾ ಇದ್ದಾರೆ, ವೇದಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ಏನಾಯಿತು, ಶ್ಲೋಕ್ಯಾಯಚ ವೇದಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಅವಸಾನ್ಯಾಯಚ ವೇದಾಂತದ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ವನ್ಯಾಯಚ ಅಂತಂದರೆ ಕಾಡು ಅಂತ ಆಲ್ರೆಡಿ ನಾವು ಅಧ್ಯಯನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಮತ್ತೆ ಕಾಡು ಅಂತ ನಾವು ಅದನ್ನು ಅಧ್ಯಯನ ಮಾಡಿದ್ರೆ ಪುನರುಕ್ತಿ ದೋಷ ಆಗುತ್ತೆ. ಹಾಗಾಗಿ ಇಲ್ಲಿ ವನ್ಯಾಯಚ ಅಂದರೆ ವೇದದಲ್ಲಿನ ಆರಣ್ಯಕಗಳ ಸ್ವರೂಪನು. ಆರಣ್ಯಕಗಳು ಅಂತ ಕೇಳಿದಿರಾ, ಬ್ರಾಹ್ಮಣ, ಆರಣ್ಯಕ ಅಂತೆಲ್ಲ ಬರುತ್ತೆ ವೇದಗಳಲ್ಲಿ. ಆ ಆರಣ್ಯಕ ಸ್ವರೂಪ ಭಗವಂತ, ಆರಣ್ಯ ರೂಪನು. ಹಾಗಾಗಿ ವನ್ಯಾಯಚ ಅಂತಂದರೆ ಆರಣ್ಯಕಗಳು ಅಂತ ಹೇಳ್ಬಿಟ್ಟು, ಅಂದರೆ ಈ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಇದನ್ನೆಲ್ಲ ಹೇಳ್ತಾರೆ, ಏನೇನು ಮಾಡಬೇಕು, ಹೆಂಗೆ ನಡ್ಕೋಬೇಕು ಅಂತ ಹೇಳ್ತಾರೆ. ಅದನ್ನು ಆರಣ್ಯಕಗಳು, ಬ್ರಾಹ್ಮಣಗಳು ಆರಣ್ಯಕಗಳು ಅಂತ ಕರೀತಾರೆ. ಆ ಸ್ವರೂಪದಲ್ಲಿರ್ತಕ್ಕಂಥವನು ಭಗವಂತ. ಕಕ್ಷಾಯಚ ಅಂತಂದರೆ ನಾರ್ಮಲ್ ಆಗಿರ್ತಕ್ಕಂಥ ಅರ್ಥ ಏನು ಅಂದರೆ ಮರದ ಪೊಟರೆ ಅಂತ. ನಾವು ಇವಾಗ ಆಲ್ರೆಡಿ ಹಿಂದಿನ ಅನುವಾಕಗಳಲ್ಲಿ ಇದನ್ನು ಅಧ್ಯಯನ ಮಾಡ್ಕೊಂಡಿದ್ದೀವಿ. ಮರದ ಪೊಟರೆ ರೂಪದಲ್ಲಿರ್ತಕ್ಕಂಥವನು. ಕಕ್ಷಾ ಅಂತಂದರೆ ಒಂದು ಕೊಠಡಿ ರೂಪದಲ್ಲಿರ್ತಕ್ಕಂಥವನು, ಗುಹೆಯ ರೂಪದಲ್ಲಿರ್ತಕ್ಕಂಥವನು, ಹೃದಯ ಗಹ್ವರದಲ್ಲಿರ್ತಕ್ಕಂಥವನು, ಹೀಗೆಲ್ಲ ಅಧ್ಯಯನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಕ್ಷಾಯಚ ಅಂದರೆ ವೇದಗಳಲ್ಲಿ ನಿಗೂಢವಾದ ಭಾವಾರ್ಥ ಸ್ವರೂಪನು ಅಂತ.
ಇಲ್ಲಿ ಕಕ್ಷಾಯಚ ಅಂದರೆ ಏನರ್ಥ ಅಂದರೆ ವೇದಗಳಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ನಿಗೂಢವಾದ ಭಾವಾರ್ಥ ಸ್ವರೂಪನು. ಏನು ಪರೋಕ್ಷ ಪ್ರಿಯಾಯವಹಿ ದೇವಾ ಅಂತ ಹೇಳುತ್ತೆ ವೇದ. ಅಂದರೆ ದೇವತೆಗಳು ಯಾವತ್ತೂ ಕೂಡ ಪ್ರತ್ಯಕ್ಷ ಪ್ರಿಯರಲ್ಲ, ಅವರು ಪರೋಕ್ಷ ಪ್ರಿಯರು. ಏನನ್ನ ಹೇಳಬೇಕಾಗಿದ್ರೆ ನೇರವಾಗಿ ವೇದಗಳಲ್ಲಿ ಉಚ್ಚಾರಣೆ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ, ಇಂಡೈರೆಕ್ಟಾಗಿ ಹೇಳ್ತಾರೆ, ಏನೋ ಬೇರೆ ಥರದಲ್ಲಿ ಹೇಳಿರ್ತಾರೆ. ನಾವು ಅದರ ಅರ್ಥ ಹುಡುಕ್ತಾ ಹೋದಾಗ ಅದರ ಅರ್ಥ ಬೇರೆ ಥರದಲ್ಲಿರುತ್ತೆ. ಹಾಗಾಗಿ ವೇದಗಳಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ನಿಗೂಢ ಭಾವಾರ್ಥನು ಅಂತೇಳ್ಬಿಟ್ಟು ಅಂತ ಮೇಲ್ನೋಟಕ್ಕೆ ಒಂದು ಅರ್ಥ ಇರುತ್ತೆ, ಒಳನೋಟ ಬೇರೆ ಅರ್ಥದಲ್ಲಿರುತ್ತೆ. ಅಂಥದನ್ನು ಕಕ್ಷಾ ಅಂತ ಕರೀತಾರೆ. ನಮ ಶ್ರವಾಯಚ, ಶ್ರವ ಅಂತಂದರೆ ವೇದಗಳ ಸ್ವರೂಪನು. ಶ್ರುತಿ ಅಂತ ಕರೀತಾರೆ. ಶ್ರವ ಅಂತಂದರೆ ಏನು ಅಂದರೆ ಕಿವಿಗೆ ಕೇಳ್ತಾ ಇರ್ತಕ್ಕಂಥ ಶಬ್ದ. ಆ ಕಿವಿಗೆ ಕೇಳ್ತಾ ಇರ್ತಕ್ಕಂಥ ಎಲ್ಲ ಶಬ್ದಗಳ ಸ್ವರೂಪನು ಭಗವಂತ. ನಮ್ಗೊಂದು ಶಬ್ದ ಕೇಳಿಸ್ತಾ ಇದೆ ಅಂದರೆ ತಕ್ಷಣ ನಾವು ಭಗವಂತನ ಸ್ಮರಣೆ ಮಾಡ್ಕೋಬೇಕು. ಯಾಕೆ ಅಂತಂದರೆ ಆ ಶಬ್ದ ನೋಡಿ, ಒಂದು ಸೈಂಟಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಎಲ್ಲೋ ಆಗ್ತಾ ಇರ್ತಕ್ಕಂಥ ಶಬ್ದ ನಮ್ಮ ಕಿವಿವರೆಗೂ ತಲುಪುತ್ತೆ. ಕಿವಿಯಿಂದ ನಮ್ಮ ಒಳಗೆ ಇರ್ತಕ್ಕಂಥ ಪ್ರಜ್ಞೆವರೆಗೂ ಕೂಡ ಅದು ಬರುತ್ತೆ. ಪ್ರಜ್ಞೆ ಅದನ್ನು ಕಂಡುಹಿಡಿಯುತ್ತೆ, ಈ ಶಬ್ದ ಏನು ಅಂತ ಹೇಳ್ಬಿಟ್ಟು ಅಂತ. ಆದರೆ ನಾವು ಅಂದ್ಕೊಳ್ತೀವಿ ಬ್ರೈನ್ ಕಂಡುಹಿಡಿತಾ ಇದೆ ಅಂತ. ಅಲ್ಲ, ಬ್ರೈನ್ಗೆ ಶಕ್ತಿ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮೊಳಗಿರ್ತಕ್ಕಂಥ ಪ್ರಜ್ಞಾ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ. ಹಾಗಾಗಿ ಶ್ರವಾಯಚ ಅಂತಂದರೆ ಶ್ರುತಿ, ನಿಗಮ, ಕೇಳಿ ಬರುವ ಧ್ವನಿಯ ಸ್ವರೂಪನು ಅಂತ ಹೇಳ್ಬಿಟ್ಟು. ಶ್ರುತಿ ನಾವು ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಇದು ವೇದಗಳನ್ನು ಏನಂತ ಕರಿತೀವಿ, ಶ್ರುತಿ. ಪುರಾಣಗಳನ್ನು ಏನಂತ ಕರಿತೀವಿ, ಸ್ಮೃತಿ ಅಂತ ಕರಿತೀವಿ. ಹಾಗಾಗಿ ಈ ವೇದಗಳ ಸ್ವರೂಪದಲ್ಲಿ ಇರ್ತಕ್ಕಂಥ ಅವನು, ಇದನ್ನು ನಿಗಮ ಅಂತ ಕರೀತಾರೆ, ಕೇಳಿ ಬರುವ ಧ್ವನಿಯ ರೂಪನು ಅಂತ. ಇವಾಗ ಸಂಗೀತ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು 7 ಸ್ವರದಿಂದ ಕೂಡಿದೆ ಅಂತ ಹೇಳ್ಬಿಟ್ಟು ಅಲ್ವಾ. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, 7 ಸ್ವರವು ಸೇರಿ ಸಂಗೀತವಾಯಿತು. ಈ 7 ಸ್ವರ ಸಂಗೀತ ಹೆಂಗಪ್ಪ ಹುಟ್ಕೊಂತು ಅಂತಂದರೆ ನೋಡಿ, ಒಂದೊಂದಕ್ಕೆ ಒಂದೊಂದು ನಿನಾದದಿಂದ ಹುಟ್ಕೊಂತಂತೆ. ಏನಂತ, ಸ ರಿ ಗ ಮ ಪ ದ ನಿ, ಇದು ಸಪ್ತಸ್ವರಗಳು ಅಂತ ಹೇಳ್ಬಿಟ್ಟು ಅಂತ. ನೋಡಿ, ನವಿಲು ಕೂಗುತ್ತೆ, ಕೇಳಿದ್ದೀರಾ ನವಿಲು ಕೂಗೋದು? ವಯೋ 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 ಅಂತ ಕೂಗುತ್ತೆ ಅದು. ಆ ನವಿಲು ಕೂಗ್ತಾ ಇರ್ತಕ್ಕಂಥ ರಾಗನ ಷಡ್ಜ ಅಂತ ಕರೀತಾರಂತೆ. ಷಡ್ಜ ಅನ್ನೋದು ಒಂದು ರಾಗ ಸಂಗೀತದಲ್ಲಿ. ಆ ಷಡ್ಜದಿಂದ ಸಾ ಅಂತಕ್ಕಂಥ ಅಕ್ಷರವನ್ನು ತೊಗೊಂಡಿದ್ದಾರಂತೆ. ಹಾಗಾಗಿ ಸಾ ಅನ್ನೋ ಪದ ನಮಗೆ ಅಲ್ಲಿಂದ ಬಂತು. ಆಮೇಲೆ ಎತ್ತುಗಳು, ಹಸುಗಳು ಕೂಗುತ್ತಲ್ಲ, ಅಂದರೆ ನಾಟಿ ಹಸುಗಳು, ಸೀಮೆ ಹಸುಗಳಲ್ಲ, ಅವು ವಿಚಿತ್ರವಾಗಿ ಕೂಗುತ್ತೆ ಸೀಮೆ ಹಸುಗಳು. ನಾಟಿ ಹಸುಗಳು, ನಾಟಿ ಎತ್ತುಗಳು ಕೂಗೋ ಧ್ವನಿ ಇದೆಯಲ್ಲ, ಅದನ್ನು ಋಷಭ ಅಂತ ಕರೀತಾರೆ. ಋಷಭ ಅಂತಕ್ಕಂಥ ರಾಗ. ಆ ಋಷಭದಿಂದ ರೀ ತಗೊಂಡಿದ್ದಾರೆ, ಅಲ್ಲಿಗೆ ಸಾ ಆಯಿತು, ರೀ ಆಯಿತು. ಆಮೇಲೆ ಆಡು ಕುರಿಗಳು ಕೂಗುತ್ತಲ್ಲ, ಆಡು ಕುರಿಗಳು ಕೂಗ್ತಕ್ಕಂಥ ರಾಗ ಗಾಂಧಾರ ಅಂತ ಕರೀತಾರೆ. ಗಾಂಧಾರ ರಾಗ ಅದು. ಆ ಗಾಂಧಾರದಿಂದ ಗಾ ಅಂತಕ್ಕಂಥ ಪದ ಅಂದರೆ ಅಕ್ಷರವನ್ನು ತಗೊಂಡಿದ್ದಾರೆ. ಆಮೇಲಿಂದ ಈ ಕ್ರೌಂಚ ಪಕ್ಷಿಗಳು ಅಂತ, ನಾವು ಈ ಕೊಕ್ಕರೆಗಳು, ಕ್ರೌಂಚ ಪಕ್ಷಿ ಅಂದರೆ ಕೊಕ್ಕರೆಗಳು ಅಂತ, ಅದೊಂಥರ ಕೂಗುತ್ತೆ ವಿಚಿತ್ರವಾಗಿ. ನಾವು ಇದ್ರ ಹತ್ರಕ್ಕೆ ಹೋದರೆ, ನದಿ ತೀರಗಳ ಹತ್ರಕ್ಕೆ ಹೋದರೆ ಅದೊಂಥರ ವಿಚಿತ್ರವಾಗಿ ಕೂಗ್ತಾ ಇರುತ್ತೆ ಕ್ರೌಂಚ ಪಕ್ಷಿಗಳು. ಆ ಕ್ರೌಂಚ ಪಕ್ಷಿಗಳು ಮಾಡ್ತಕ್ಕಂಥ ಧ್ವನಿ ಮಧ್ಯಮ ಅಂತ ಕರೀತಾರೆ. ಆ ಮಧ್ಯಮದಿಂದ ಮಾ ಅಂತಕ್ಕಂಥ ಅಕ್ಷರವನ್ನು ತಗೊಂಡಿದ್ದಾರೆ. ಇನ್ನು ಕೋಗಿಲೆ ನಮಗೆಲ್ಲ ಗೊತ್ತು, ವಸಂತ ಕಾಲದಲ್ಲಿ ಕೂಗುತ್ತೆ. ಆ ವಸಂತ ಕಾಲದಲ್ಲಿ ಕೂಗ್ತಕ್ಕಂಥ ಕೋಗಿಲೆಯ ಧ್ವನಿ ಇದೆಯಲ್ಲ, ಅದನ್ನು ಪಂಚಮ ರಾಗ ಅಂತ ಕರೀತಾರೆ. ಪಂಚಮ. ಆ ಪಂಚಮದಿಂದ ತಗೊಂಡಿರ್ತಕ್ಕಂಥದ್ದು ಏನು, ಪ, ಸರಿ ಗ ಮ ಪ. ಆಮೇಲೆ ಕುದುರೆ ಕೆನಿಯುತ್ತೆ, ನೋಡಿದ್ರಾ, ಜೋರಾಗಿ ಕೆನಿಯುತ್ತೆ, ಅದನ್ನು ದೈವತ ಅಂತ ಕರೀತಾರೆ. ದೈವತ ಅನ್ನೋದು ಒಂದು ರಾಗ. ಆ ದೈವತದಿಂದ ದ ಅಂತಕ್ಕಂಥ ಅಕ್ಷರವನ್ನು ತಗೊಂಡಿದ್ದಾರೆ. ಆನೆ ಗೀಳಿಡುತ್ತೆ, ಆನೆ ಗೀಳಿಡೋದನ್ನ ನಿಷಾದ ಅಂತ ಕರೀತಾರೆ. ಆ ನಿಷಾದದಿಂದ ನೀ ಅಂತಕ್ಕಂಥ ಅಕ್ಷರವನ್ನು ತಗೊಂಡಿದ್ದಾರಂತೆ. ಹೀಗೆ ಸ ರಿ ಗ ಮ ಪ ದ ನಿ, ಇದು ಸಂಗೀತದಲ್ಲಿರ್ತಕ್ಕಂಥ ಬೇಸಿಕ್ ಬೀಜಾಕ್ಷರಗಳಿದು, ಸಪ್ತ ಸ್ವರಗಳು. ಈ ಸಪ್ತ ಸ್ವರಗಳು ಬಂದಿದ್ದೆಲ್ಲಿಂದ ಅಂದರೆ ಶ್ರವಣದಿಂದ. ಹಾಗಾಗಿ ಶ್ರವಣ ಸ್ವರೂಪದಲ್ಲಿರ್ತಕ್ಕಂಥ ಅವನು ಪರಮಾತ್ಮ. ಶ್ರವಾಯಚ ಅಂತ ಹೇಳ್ಬಿಟ್ಟು ಅಂತ ನೋಡಿ. ಇದಲ್ದಿರ 72 ಮೇಳಕರ್ತ ರಾಗಗಳಿದೆ, ನಾವೆಲ್ಲ ಕೇಳಿರ್ತೀವಿ. ಶ್ರೀನಿವಾಸ ಗದ್ಯ ಕೇಳಿದ್ದೀರಾ? ಶ್ರೀನಿವಾಸ ಗದ್ಯದಲ್ಲಿ ಹೇಳ್ತಾರೆ, ಏನೇನೋ ರಾಗಗಳ ಹೆಸರೆಲ್ಲ ಹೇಳ್ತಾರೆ. 72 ಮೇಳಕರ್ತ ರಾಗಗಳು. ಒಂದು ವಿಚಿತ್ರ ನಡೀತಂತೆ. ಏನು ಅಂತಂದರೆ ಪುರಂದರದಾಸರು ಏನು ಮಾಡಿದ್ರಂತೆ ಅಂದರೆ, ಸಂಗೀತ, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಅವರೇನು ಮಾಡಿದ್ರು, ಒಂದು ಪ್ರಾಯೋಗಿಕವಾಗಿ ಮಕ್ಕಳಿಗೆ ಸಂಗೀತನ ಹೆಂಗೆ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸೋದಕ್ಕೆ ಅಂತ ಹೇಳ್ಬಿಟ್ಟು ಪಿಳ್ಳಾರಿ ಗೀತೆಗಳು ಅಂತ ಬರೀತಾರೆ. ನಾವೆಲ್ಲ ಕೇಳಿರ್ತೀವಿ, ಲಂಬೋದರ ಲಕುಮಿಕರ, ನಮಗೆಲ್ಲ ಗೊತ್ತಿರೋದು. ಸಂಗೀತ ಕಲಿಯೋದಕ್ಕೆ ಹೋದರೆ ಫಸ್ಟ್ ಹೇಳ್ಕೊಡೋದೇ ಅದು. ಹಾಗಾಗಿ ಈ ಲಂಬೋದರ ಲಕಮಿಕರ ಪಿಳ್ಳಾರಿ ಗೀತೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ,
ಹರಿಯ ಕರುಣೆಯೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಇವೆಲ್ಲ ಪಿಳ್ಳಾರಿ ಗೀತೆಗಳು. ಪದುಮನಾಭ ಪರಮ ಪುರುಷ ಪರಂಜ್ಯೋತಿ ಸ್ವರೂಪ ವಿದುರ ವಂದ್ಯ ವಿಮಲ ಚರಿತ ವಿಹಂಗಾದಿರೂಢನ. ಇವೆಲ್ಲ ಪಿಳ್ಳಾರಿ ಗೀತೆಗಳು ಅಂತ. ಇವನ್ನೆಲ್ಲ ಏನಕ್ಕೆ ಪುರಂದರದಾಸರು ರಚಿಸಿದ್ರು ಅಂದರೆ, ಮಕ್ಕಳಿಂದ ನಾವು ಸಂಗೀತನ ಹೆಂಗೆ ಕಲ್ತ್ಕೊಂಡು ಅವ್ರನ್ನ ಸ್ಟೆಪ್ ಬೈ ಸ್ಟೆಪ್ಪು ಮೇಲಕ್ಕೆ ತೊಗೊಂಬರ್ಬೋದು ಅಂತ. ಇದ್ದಕ್ಕಿದ್ದಂಗೆ ನಾವು ಸಂಗೀತ ಹೇಳ್ಕೊಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಅದು ಸಂಗೀತ ಅಂತಕ್ಕಂಥದ್ದು. ಅದನ್ನು ನಾವು ಹೇಳ್ಕೊಡೋಕ್ಕಾಗಲ್ಲ. ಹಾಗಾಗಿ ಪಿಳ್ಳಾರಿ ಗೀತೆಗಳನ್ನು ಹೇಳ್ಕೊಟ್ಟು ಅದ್ರ ಮುಖಾಂತರ ನಾವು ಸ್ಟೆಪ್ ಬೈ ಸ್ಟೆಪ್ಪು ತೊಗೊಂಡು ಬರೋದಕ್ಕೆ ಎಲ್ಲ ಮಾಡಿದ್ರು. ಹಾಗಾಗಿ ಏನು ಮಾಡಿದ್ರು, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೆಸರು ಕೊಟ್ಟರು. ಯಾರಿಗೆ? ಪುರಂದರದಾಸರಿಗೆ. ಇಂಥ ಪುರಂದರದಾಸರಿಗೆ ಗರ್ವ ಬಂದ್ಬಿಡ್ತಂತೆ. ಅಂದರೆ ನಾನು ಸಂಗೀತದಲ್ಲಿ ಮಹಾ ಪ್ರಯೋಗಗಳನ್ನೆಲ್ಲ ಮಾಡಿದ್ದೀನಿ, ಈ ಥರದ್ದೆಲ್ಲ ಆವಿಷ್ಕಾರಗಳನ್ನೆಲ್ಲ ಮಾಡಿದ್ದೀನಿ ಅಂತಕ್ಕಂಥ ಅಹಂಕಾರ ಬಂದ್ಬಿಡ್ತಂತೆ. ತಂಜಾವೂರಿಗೆ ಹೋಗ್ತಾ ಇದ್ರಂತೆ. ತಂಜಾವೂರಿಗೆ ಅವಾಗೆಲ್ಲ ಕಾಲ್ನಡಿಗೆನಲ್ಲಿ ಹೋಗ್ಬೇಕಲ್ವಾ. ಕಾಲ್ನಡಿಗೆನಲ್ಲಿ ಹೋಗ್ತಾ ಇರಬೇಕಾಗಿದ್ರೆ ಶಿಷ್ಯ ಸಮೇತವಾಗಿ ಹೋಗ್ತಾ ಇದ್ರಂತೆ ಪುರಂದರದಾಸರು. ಒಬ್ಬ ಗೊಲ್ಲ, ಯಾರ ಗೊಲ್ಲ ಬಾಲಕ, ಅವನೇನು ಮಾಡಿದ್ದಂತೆ ಅಂದರೆ ಉದ್ದುದ್ದೊಂದು ಕಡ್ಡಿನ ದಾರಿಗೆ ಅಡ್ಡ ಇಟ್ಕೊಂಡು ಕೂತ್ಕೊಂಡಿದ್ದಂತೆ. ಪುರಂದರದಾಸರು ಹತ್ರ ಬರೋದಂತೆ, ಶಿಷ್ಯರೆಲ್ಲ ಹೇಳದ್ರಂತೆ, ಏಯ್ ಕಡ್ಡಿ ತೆಗಿ, ಏ ಬಾಲಕ ಯಾರಿವರು ಅಂತ ಅಂದ್ಕೊಂಡಿದ್ಯಾ, ಕರ್ನಾಟಕ ಸಂಗೀತದ ಪಿತಾಮಹ ಇವರು ಅಂತ ಹೇಳಿದ್ರಂತೆ. ಇವ್ರಿಗೂ ಒಂಚೂರು ಗರ್ವ ಇತ್ತಂತೆ, ನಾನು ಇದೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ತಕ್ಷಣ ಆ ಗೊಲ್ಲ ಬಾಲಕ ಕೇಳಿದಂತೆ, ಹಾಗಾದರೆ ನಾನು 2 ಆ್ಯಕ್ಷನ್ ಮಾಡಿ ತೋರಿಸ್ತೀನಿ, ಈ ರಾಗದ ಹೆಸರು ಹೇಳಿದ್ರೆ ನೀವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಒಪ್ಕೊತೀನಿ ಅಂತ ಹೇಳಿದ್ರು. ಇದು ಇವಾಗ ಒಂದು ದೊಡ್ಡ ಪರೀಕ್ಷೆ, ಪುರಂದರದಾಸರಿಗೆ ಪರೀಕ್ಷೆ. ಇದೇನಪ್ಪ ಇದು, ಏನೋ ಇದು ಮಾಡ್ತಾ ಇದ್ದಾನಲ್ಲ ಈ ಹುಡುಗ ಅಂತ ಹೇಳ್ಬಿಟ್ಟು ಅಂತ. ಕಡ್ಡಿ ತೆಗಿಬೇಕು ದಾರಿಯಿಂದ, ನಿಮಗೆ ದಾರಿ ಬಿಡಬೇಕು ಅಂತಂದರೆ ನನಗೆ 2 ರಾಗದ ಹೆಸರು ಹೇಳಬೇಕು ಅಂತ. ಆಯ್ತು ಸ್ವಾಮಿ ಹೇಳ್ತೀನಿ, ಏನೋ ಕೇಳು ಅಂತ ಪುರಂದರದಾಸರು ಹೇಳಿದ್ರಂತೆ. ತಕ್ಷಣ ಆ ಹುಡುಗ ಏನು ಮಾಡಿದ್ನಂತೆ, ಒಂದು ಕಡ್ಡಿ ತೊಗೊಂಡು ನೆಲದ ಮೇಲೆ ಹಿಂಗೆ ಗುಣಿ ಹಾಕಿದ್ನಂತೆ. ನನಗೆ ಗೊತ್ತಲ್ಲ, ಕಡ್ಡಿನಲ್ಲಿ ಹಿಂಗೆ ಮಣ್ಣೆಲ್ಲ ಕೆದಕಂದಂತೆ. ಕೆದಕ್ಬಿಟ್ಟು ಅದರೊಳಗೆ ಆ ಕಡ್ಡಿನ ಹಿಂಗೆ ನೆಟ್ಟಗಿಟ್ಬಿಟ್ಟು ಮಣ್ಣು ಮುಚ್ಚಿದ್ನಂತೆ. ಈ ರಾಗದ ಹೆಸರು ಹೇಳು ಅಂತ ಹೇಳಿದ್ನಂತೆ. ಪುರಂದರದಾಸರಿಗೆ ಏನಪ್ಪ, ಕರ್ನಾಟಕ ಸಂಗೀತದ ಪಿತಾಮಹ, ಈ 2 ರಾಗದ ಹೆಸರು ಇವಾಗ ಹೇಳಬೇಕು. ಬಂದಿರೋರು ಯಾರು? ಹುಡುಗನ ಮುಂದೆ ಮಾನ ಮರ್ಯಾದೆ ಹೊರಟೋಗುತ್ತೆ. ಏನಪ್ಪ ಇದು, ಯಾವುದೋ ರಾಗದ ಹೆಸರು ಕೇಳ್ತಾ ಇದ್ದಾನೆ, ನೋಡಿದ್ರೆ ಏನೋ ಕಡ್ಡಿನಲ್ಲಿ ಹಿಂಗೆ ಕೆರಿತಾನೆ, ಒಂದು ಕಡ್ಡಿ ಇಡ್ತಾನೆ, ಇದೇನೋ ರಾಗದ ಹೆಸರು ಹೇಳು ಅಂತಾನೆ ಅಂತ ಹೇಳ್ಬಿಟ್ಟು ಎಷ್ಟು ಯೋಚನೆ ಮಾಡಿದ್ರು ಕೂಡ ಪುರಂದರದಾಸರಿಗೆ ಆ ರಾಗದ ಹೆಸರುಗಳು ಗೊತ್ತಾಗ್ಲಿಲ್ವಂತೆ. ಆವಾಗ ಕೈ ಮುಗಿದು ಕೇಳ್ಕೊಂಡಂತೆ, ಅಪ್ಪ ನೀನು ಯಾರೋ ಸಾಮಾನ್ಯವಾಗಿರ್ತಕ್ಕಂಥ ಬಾಲಕ ಅಲ್ಲ, ಈ 2 ರಾಗದ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ನಾನು ಕ್ಷಮಾಪಣೆಯನ್ನು ಕೊಡ್ಕೊಂಡು ನಿನಗೆ ಶರಣಾಗತಿ ಮಾಡ್ತಾ ಇದ್ದೀನಿ, ಒಪ್ಕೊತಾ ಇದ್ದೀನಿ ನನ್ನ ತಪ್ಪನ್ನು, ನನಗೆ ಗರ್ವ ಬಂದಿತ್ತು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಒಪ್ಕೊತಾ ಇದ್ದೀನಿ, ಈ 2 ರಾಗದ ಹೆಸರು ಏನೋ ನೀನೇ ಹೇಳಿಬಿಡು ಅಂತ ಹೇಳಿದ್ರು. ಅಯ್ಯೋ ಸ್ವಾಮಿ, ಏನು ಕರ್ನಾಟಕ ಸಂಗೀತದ ಪಿತಾಮಹ ನೀವು, ಈ ಸಿಂಪಲ್ ಆಗಿರ್ತಕ್ಕಂಥ ರಾಗಗಳ ಹೆಸರು ಗೊತ್ತಿಲ್ವ ನಿಮಗೆ? ಒಂದು ತೋಡಿ ರಾಗ, ಇನ್ನೊಂದು ನಾಟಿ ರಾಗ. ಅವ್ನು ಅದನ್ನೇ ಆಕ್ಷನ್ ಮಾಡಿ ತೋರಿಸಿದ್ದು. ಕಡ್ಡಿ ತಗೊಂಡು ನಿಂಗೆ ತೋಡೋದು ತಾನೆ, ಅದು ತೋಡಿ ರಾಗ. ಆಮೇಲೆ ಏನು ಮಾಡಿದೆ, ಕಡ್ಡಿ ನಿಂಗೆ ನೆಟ್ಟಗೆ ನಾಟ್ದ, ಅದು ನಾಟಿ ರಾಗ. ಇದು ಗೊತ್ತಿಲ್ವಾ, ನೀವು ಕರ್ನಾಟಕ ಸಂಗೀತದ ಪಿತಾಮಹನ ಅಂತ ಹೇಳಿದ್ರು. ಆವಾಗ ಪುರಂದರದಾಸರ ಗರ್ವ ಎಲ್ಲ ನುಚ್ಚು ನೂರಾಯ್ತಂತೆ. ಆಮೇಲೆ ನೋಡಿದ್ರೆ ಈ ಗೊಲ್ಲ ಬಾಲಕನಾಗಿ ಬಂದಿರತಕ್ಕಂಥದ್ದು ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣ ಪರಮಾತ್ಮನೇ. ಯಾಕೆಂದರೆ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಗರ್ವ ಅಂತಕ್ಕಂಥದ್ದು ಬರಬಾರ್ದು. ಎಳ್ಳಷ್ಟು ಗರ್ವ ಅಂತಕ್ಕಂಥದ್ದು ಚಿಗುರು ಹೊಡೆದ್ರು ಕೂಡ ಭಗವಂತ ಅಲ್ಲಿಗೆ ಮುರಿದಾಕ್ಬಿಡ್ತಾನೆ. ಹಾಗಾಗಿ ಇದನ್ನು ತೋರಿಸೋದಕ್ಕೋಸ್ಕರ ಭಗವಂತ ಈ ಥರದ ನಾಟಕ ಆಡೋದ್ನಂತೆ. ಅದಕ್ಕೆ ನಾವು ಇದನ್ನು ಹಾಕ್ಕೊಂಡಿರ್ಬೇಕಂತೆ, ಯಾವುದನ್ನ ಕಾಳಿಂಗ ಮರ್ದನ ಶ್ರೀಕೃಷ್ಣನ ಒಂದು ಚಾರ್ಟನ್ನು ಮನೆಯಲ್ಲಿ ಗೋಡೆಗೆ ಹಾಕ್ಕೊಂಡಿರ್ಬೇಕಂತೆ. ಯಾಕೆ ಅಂತಂದರೆ ಈ ಶ್ರೀರಾಮಕೃಷ್ಣರು ಹೇಳ್ತಾರೆ, ಅಹಂಕಾರ ಅಂತಕ್ಕಂಥದ್ದು ಎಷ್ಟು ಭಯಂಕರ ಅಂತಂದರೆ, ಈ ಅರಳಿ ಮರನ ಹಿಂದಿನ ದಿವಸ ಒಡೆದಾಕ್ಬಿಟ್ಟು ಬಂದುಬಿಡ್ರಿ, ಪೂರ್ತಿ ಹಿಂಗೆ ಒಡೆದ್ಬಿಟ್ಟು ಬಂದುಬಿಡ್ರಿ, ಮಾರನೇ ಹೆಸರು ಚಿಗುರು ಬಂದಿರುತ್ತೆ. ಹಿಂಗೆ ಅರಳಿ ಮರದಿಂದ ಚಿಗುರು ಬಂದಿರುತ್ತೆ. ಅಹಂಕಾರ ಹಂಗಂತೆ. ನಾವು ಎಷ್ಟು ಅದನ್ನು ನಾಶ ಮಾಡ್ತೀವಿ ಅಂತ ಅಂದ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಅದು ಚಿಗುರು ಹೊಡಿತಾನೆ ಇರುತ್ತೆ. ಎಲ್ಲಿ ಚಿಗುರು ಹೊಡೆಯುತ್ತೆ, ಯಾರೆಲ್ಲ ಅಹಂಕಾರ ಇರುತ್ತೆ, ಭಗವಂತನ ಪಾದದ ಪೆಟ್ಟು ಅವ್ರ ತಲೆ ಮೇಲೆ ಬೀಳ್ತಾ ಇರುತ್ತೆ, ದಪ್ಪ ದಪ್ಪ ಅಂತ ಬೀಳ್ತಾ ಇರುತ್ತೆ. ಅದಕ್ಕೆ ಕಾಳಿಂಗ ಮರ್ದನ ಶ್ರೀಕೃಷ್ಣನ ಫೋಟೋನ ಮನೆಯಲ್ಲಿ ಎದುರುಗ ಕಾಣೋ ಥರ ಹಾಕ್ಕೊಂಡಿರ್ಬೇಕಂತೆ. ಆ ಕಾಳಿಂಗ ಯಾರಪ್ಪ ಅಂದರೆ ನಮ್ಮ ಅಹಂಕಾರನಂತೆ. ಎಲ್ಲಿ ಎಲ್ಲಿ ನಮ್ಮ ಅಹಂಕಾರದ ಹೆಡೆಗಳು ಹಿಂಗೆ ಎದ್ದೇಳುತ್ತೆ, ಅಲ್ಲಿ ಭಗವಂತನ ಪಾದಾಘಾತ ಬೀಳ್ತಾ ಇರುತ್ತೆ. ಹಾಗಾಗಿ ಅದನ್ನು ನಮ್ಗೆ ಜ್ಞಾಪಿಸ್ತಾ ಇರಬೇಕು. ನಿನ್ನ ಅಹಂಕಾರದ ಹೆಡೆ ಎದ್ದೇಳ್ತಾ ಭಗವಂತನ ಪಾದದ ಏಟು ನಿನಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟಂತ.
ಹಾಗಾಗಿ ದೇವಸ್ಥಾನಗಳಲ್ಲಿ ಹಾಕಿರ್ತಾರೆ. ಹೌದು ಹೌದು ಹೌದು. ಕಾಳಿಂಗ ಮರ್ದನ ಕೃಷ್ಣ ಈ ಗೋಪುರಗಳ ಮೇಲೆ, ಆನಂದ ನಿಲಯದ ಮೇಲೆ, ಇದ್ರ ಮೇಲೆಲ್ಲ ಹಾಕಿದ್ದಾರೆ ಅದನ್ನು. ಯಾಕೆ ಅಂತಂದರೆ ಅಹಂಕಾರನ ಅಣಗಿಸ್ತಕ್ಕಂಥದ್ದು. ಏ ಜೀವ, ನೀನೇನ ಅಹಂಕಾರ ಪಟ್ಟಿದ್ದೀಯ ಅಂತಂದರೆ ಭಗವಂತನ ಪಾದಾಘಾತ ನಿನಗೆ ಬಿದ್ದೇ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಹೀಗೆ ಪುರಂದರದಾಸರಿಗೆ ಈ ಅಹಂಕಾರನ ನಿವಾರಣೆ ಮಾಡದಂತೆ ಶ್ರೀಕೃಷ್ಣ ಈ ರೂಪದಲ್ಲಿ ಬಂದ್ಬಿಟ್ಟು. ಹಾಗಾಗಿ ಶ್ರವಾಯಚ ಅಲ್ಲ ಶ್ರವಾಯಚ ಅಂದರೆ ಶ್ರುತಿ ನಿಗಮ, ಕೇಳಿ ಬರುವ ಧ್ವನಿಯ ರೂಪದಲ್ಲಿ ಇರ್ತಕ್ಕಂಥ ಅವನು ಅಂತ. ಯಾವುದೇ ಧ್ವನಿ ನಮಗೆ ಕಿವಿಗೆ ಬಿದ್ದರೆ ತಕ್ಷಣ ನಾವು ಅರ್ಥ ಮಾಡ್ಕೋಬೇಕು, ಇದು ಭಗವಂತನ ವಿಭೂತಿ, ಭಗವಂತ ನಮಗೆ ಶಬ್ದದ ರೂಪದಲ್ಲಿ ಕೇಳಿಸ್ತಾ ಇದ್ದಾನೆ ಅಂತ. ಅದು ಒಳ್ಳೆ ಶಬ್ದ ಆಗಿರಲಿ, ಕೆಟ್ಟ ಶಬ್ದ ಆಗಿರಲಿ, ಅಂದರೆ ಯಾರೋ ನಮ್ಮನ್ನು ಬೈತಕ್ಕಂಥ ಬೈಗಳಾಗಿರಲಿ ಅಥವಾ ಹೊಗಳ್ತಕ್ಕಂಥ ಮಾತುಗಳಾಗಿರಲಿ, ಎರಡೂ ಕೂಡ ಭಗವತ್ ಸ್ವರೂಪನೇ. ಪ್ರತಿಶ್ರವಾಯಚ ಅಂದರೆ ಒಂದು ಪ್ರತಿಧ್ವನಿಯ ರೂಪದಲ್ಲಿರ್ತಕ್ಕಂಥವನು ಪರಮಾತ್ಮನೇ. ಆಗಮ ಅಂತ ಕರೀತಾರೆ. ಇದು ನಿಗಮ ಆಯಿತು, ಅಂದರೆ ವೇದಗಳನ್ನು ನಿಗಮ ಅಂತ ಕರೀತಾರೆ. ಈ ಪ್ರತಿಶ್ರವನ್ನ ಆಗಮ ಅಂತ ಕರೀತಾರೆ. ಅಂದರೆ ವೇದಗಳನ್ನೆಲ್ಲ ಅಧ್ಯಯನ ಮಾಡಿದ ವೇದವ್ಯಾಸರು ಏನು ಮಾಡಿದ್ರು ಅಂತಂದರೆ ಕೆಲವು ಕೃತಿಗಳನ್ನು ರಚಿಸಿದ್ರು. ಅವ್ರು ನೋಡಿದ್ರು ಕಲಿಯುಗ ಬಂದ್ಬಿಡ್ತಾ ಇದೆ, ಮೆಮೊರಿ ಪವರ್ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗೋಗ್ತಾ ಇದೆ ಜೀವನ್ಗೆ. ಹಾಗಾಗಿ ಇವನು ಜ್ಞಾಪಕ ಇಟ್ಕೊಳೋದು ಹೇಗೆ? ವೇದಗಳನ್ನೆಲ್ಲ ಜ್ಞಾಪಕ ಇಟ್ಕೊಳ್ತಕ್ಕಂಥದ್ದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ವೇದಾರ್ಥಗಳನ್ನೆಲ್ಲ ಹಿಂಡಿ ಅದರ ಸಾರಾಂಶವನ್ನು ಒಂದು ಇದಕ್ಕೆ ಅಂದಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಆವಾಗ ಏನು ಮಾಡಿದ್ರು, ವೇದ ಉಪನಿಷತ್ತುಗಳಲ್ಲಿನ ಎಲ್ಲ ಧಾರ್ಮಿಕ ತತ್ವ ಪರಂಪರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮತಿಸಿ ವ್ಯಾಸರು ಏನು ಮಾಡಿದ್ರು, ಕಾವ್ಯ, ಇತಿಹಾಸ, ಪುರಾಣಗಳು ಅಂತಕ್ಕಂಥ ಒಂದು ಇದರಲ್ಲಿ ರಚನೆ ಮಾಡಿದ್ರು. ಕಾವ್ಯ ಗೊತ್ತು ನಮಗೆ, ಆದಿಕಾವ್ಯ ವಾಲ್ಮೀಕಿಗಳು ರಚನೆ ಮಾಡಿದ್ರು, ರಾಮಾಯಣ ಅಂತ ಕರೀತಾರೆ. ಶ್ಲೋಕ ರೂಪವಾಗಿ ಹಾಡೋದಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು. ಇತಿಹಾಸ ಅಂದರೆ ಏನು ಅಂದರೆ ಹರಿವಂಶ ಪುರಾಣ ಮತ್ತು ಮಹಾಭಾರತ ಅನ್ನ ಇತಿಹಾಸ ಅಂತ ಕರೀತಾರೆ. ಇತಿಹಾಸ ಅಂತ ಅಂದರೆ ಹೀಗೆ ನಡೀತು ಅಂತ ಹೇಳ್ಬಿಟ್ಟು ಅದನ್ನು ವಿವರಿಸ್ತಕ್ಕಂಥದ್ದು ಇತಿಹಾಸಗಳು. ಪುರಾಣ ಅಂದರೆ ಸಂಸ್ಕೃತದಲ್ಲಿ ಏನು ಅಂದರೆ ತುಂಬ ಹಳೆಯದು ಅಂತ, ತುಂಬ ಹಳೆಯ ವಿಚಾರಗಳು. ಅಂದರೆ ಅದು ಬೇರೆ ಬೇರೆ ಮನ್ವಂತರಗಳಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನು ಅದನ್ನು ಎಲ್ಲ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಪುರಾಣಗಳು. ಈ ಎಲ್ಲ ರೂಪಗಳಲ್ಲಿರ್ತಕ್ಕಂಥವನು ಪರಮಾತ್ಮನೇ. ಅಂದರೆ ವೇದಗಳ ರೂಪದಲ್ಲಿರ್ತಕ್ಕಂಥವನು, ಕೇಳ್ತಾ ಇರ್ತಕ್ಕಂಥ ಶಬ್ದದ ರೂಪದಲ್ಲಿರ್ತಕ್ಕಂಥವನು, ಪ್ರತಿಧ್ವನಿಯ ರೂಪದಲ್ಲಿರ್ತಕ್ಕಂಥವನು, ಪುರಾಣ ಆಗಮ ಕಾವ್ಯಗಳ ರೂಪದಲ್ಲಿರ್ತಕ್ಕಂಥವನು, ಇದೆಲ್ಲ ಕೂಡ ಪರಮಾತ್ಮನೇ. ಹಾಗಾಗಿ ಪ್ರತಿಶ್ರವಾಯಚ ಅಂತ ಹೇಳ್ತಾರೆ. ನಮ ಆಶುಷೇಣಾಯಚ, ಚುರುಕಾಗಿ ವರ್ತಿಸುವ ಸೈನ್ಯವುಳ್ಳವನು. ಆಶುಷೇಣ ಅಂತಂದರೆ ಚುರುಕಾಗಿ ವರ್ತಿಸುವ ಸೈನ್ಯ. ಇವನ ಸೈನ್ಯ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಂದರೆ ಸುಮ್ಮನೆ ಸನ್ನೆಯಿಂದ ಆ ಸೈನ್ಯ ಕೆಲಸ ಮಾಡಿಬಿಡುತ್ತಂತೆ. ನಾವು ಕೇಳಿರ್ತೀವಿ ರುದ್ರಗಣಗಳು ಅಂತ ಹೇಳ್ಬಿಟ್ಟಂತೆ, ಭಗವಂತನ ಒಂದು ಸೈನ್ಯ ಅವೆಲ್ಲ ಕೂಡ. ಈ ರುದ್ರಗಣಗಳು ಆಶುಷೇಣಾಯಚ ಅಂದರೆ ಚುರುಕಾಗಿ ಬರೀ ಸನ್ನೆಯಿಂದ ಅವು ಕೆಲಸವನ್ನು ಮಾಡ್ತಕ್ಕಂಥ ಅಷ್ಟು ಚುರುಕಾಗಿರ್ತಕ್ಕಂಥ ಸೈನ್ಯ. ಆ ಸೈನ್ಯವನ್ನು ಉಳ್ಳವನು ಪರಮಾತ್ಮ. ಹಾಗಾಗಿ ಆಶುಷೇಣಾಯಚ. ಆಶುರಥಾಯಚ, ರಥ ಅಂತಂದರೆ ನಡೆಸ್ತಾ ಇರ್ತಕ್ಕಂಥ ಒಂದು ಏನು ವಾಹನ, ಅದನ್ನು ರಥ ಅಂತ ಕರೀತಾರೆ. ಆಶುರಥಾಯಚ ಅಂದರೆ ಚಾಕಚಕ್ಯವಾಗಿ ಚಲಿಸುವ ರಥಗಳುಳ್ಳವನು. ಇವನ ರಥಗಳು ಹೆಂಗೆ ಅಂತಂದರೆ ಯಾವುದೇ ಸಾರಥಿ ಬೇಕಾಗಿಲ್ಲ, ಅದಕ್ಕೆ ಪೆಟ್ರೋಲ್ ಬೇಕಾಗಿಲ್ಲ, ಕುದುರೆಗಳು ಬೇಕಾಗಿಲ್ಲ. ಇವನ ರಥ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಸಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಚೈತನ್ಯಮಯವಾಗಿರ್ತಕ್ಕಂಥ ರಥಗಳು, ಚೈತನ್ಯಮಯರಾಗಿರ್ತಕ್ಕಂಥ ಶಕ್ತಿ ಸ್ವರೂಪರಾಗಿರ್ತಕ್ಕಂಥ ಸೈನ್ಯಗಳು, ಇದರಿಂದ ಕೂಡಿರ್ತಕ್ಕಂಥವನು ಪರಮಾತ್ಮ. ಹಾಗಾಗಿ ಆಶುರಥಾಯಚ. ಶೂರಾಯಚ, ಮಹೋಗ್ರಮೂರ್ತಿಯು. ಶೂರ ಅಂದರೆ ಮಹಾ ಉಗ್ರಮೂರ್ತಿ, ಛಲವಾದಿ ಅಂತ. ತಾನು ಏನು ಅಂದ್ಕೊಂಡಿರ್ತಾನೆ ಅದನ್ನು ಸಾಧಿಸೋದಕ್ಕೋಸ್ಕರ ಯಾವ ಥರದಲ್ಲಿ ಬೇಕಾದ್ರೂ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಏನು ಅಂತಂದರೆ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣ ಮಾಡಿದ್ದೆಲ್ಲ ಮೋಸನೇ. ಹೌದಾ, ನಮಗೆಲ್ಲ ಗೊತ್ತು. ಅಶ್ವತ್ಥಾಮ ಹತ ಕುಂಜರ ಅಂತ ಸುಳ್ಳು ಹೇಳಿಸ್ತಾನೆ. ಆಮೇಲೆ ಏನೇನೋ ಇದನ್ನೆಲ್ಲ ಕರ್ಣನನ್ನು ಸಾಯಿಸೋದಕ್ಕೆ ಕಾರಣ ಆಗ್ತಾನೆ. ಎಷ್ಟೆಲ್ಲ ಮಾಡ್ತಾನೆ. ಇದೆಲ್ಲ ಮಾಡಿದ್ದೇನಕ್ಕೆ ಅಂದರೆ ಧರ್ಮವನ್ನು ಗೆಲ್ಲಿಸೋದಕ್ಕೋಸ್ಕರ. ತಾನು ಅಂದ್ಕೊಂಡಿರ್ತಕ್ಕಂಥ ಗುರಿಯನ್ನು ಸಾಧಿಸಬೇಕು ಅಂದರೆ ಯಾವ ಥರದಲ್ಲಾದರೂ ಏನಕ್ಕೇನ ಪ್ರಕಾರೇಣ ಅದನ್ನು ಸಾಧಿಸೋದಕ್ಕೆ ನಿಂತು ಬಿಡ್ತಾನೆ. ಹಾಗಾಗಿ ಛಲವಾದಿ ಅಂತ ಅರ್ಥ. ಶೂರಾಯಚ, ಮಹಾ ಉಗ್ರಮೂರ್ತಿ ಇವನು. ಇವರು ಯಾರೋ ತ್ಯಾಗರಾಜರು ಹೇಳ್ತಾರೆ, ಸಾಧಿಂಚೆನೆ ಓ ಮನಸಾ ಸಾಧಿಂಚೆನೆ,
బోధించిన సన్మార్గవచన మూల బొంకు చేసి పట్టిన పట్టును సాధించెని. ತ್ಯಾಗರಾಜರು ಹೇಳೋದು ಅಂದರೆ ಬೋಧಿಂಚಿನ ಸನ್ಮಾರ್ಗ ವಚನములు, ಸನ್ಮಾರ್ಗ ವಚನಗಳೆಲ್ಲ ಎಲ್ಲಿಂದ ಬಂದಿದ್ದು? ಪರಮಾತ್ಮನ ಬಾಯಿಂದಾನೇ ಬಂದಿರತಕ್ಕಂಥದ್ದು. ಆದರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ತಾನು ಸಹ ಧರ್ಮನ ಗೆಲ್ಲಿಸೋದಕ್ಕೋಸ್ಕರ ಅಡ್ಡದಾರಿನಲ್ಲಿ ಕೂಡ ಹೋಗಿರ್ತಕ್ಕಂಥವನು ಭಗವಂತ. ಹಾಗಾಗಿ ಇಷ್ಟು ಶೂರ ಅಂದರೆ ಛಲವಾದಿಯಾಗಿರ್ತಕ್ಕಂಥವನು ಪರಮಾತ್ಮ. ಅವಭಿಂದತೆ ಚ ಲೋಕಕಂಟಕರ, ಧರ್ಮದ್ರೋಹಿಗಳ, ಪರಪೀಡಕರ ತಲೆಗಳನ್ನು ನುಚ್ಚು ನೂರು ಮಾಡುವವನು, ಸೀಳಿ ಬಿಡುವವನು ಅಂತ ಅರ್ಥ. ಅವಭಿಂದತೆ ಚ ಅಂತಂದರೆ, ಭಿಂದತೆ ಅಂದರೆ ಮುರಿದು ಬಿಡೋನು, ಅಂದರೆ ಒಡೆದು ಬಿಡೋನು ಅಂತ. ತಲೆಗಳನ್ನು ಒಡೆದಾಕ್ಬಿಡ್ತಾನಂತೆ. ಯಾರಿಗೆ? ಲೋಕಕಂಟಕರಿಗೆ, ಧರ್ಮದ್ರೋಹಿಗಳಿಗೆ, ಪರಪೀಡಕರಿಗೆ ತಲೆಗಳನ್ನು ಸೀಳಿ ಬಿಡುವವನು. ಸಂಹಾರ ಮೂರ್ತಿಯು ಧರ್ಮದ್ವೇಷಿಗಳ ವಿಚಾರದಲ್ಲಿ ಎಂದೆಂದಿಗೂ ದಯೆ ತೋರದವನು. ಧರ್ಮದ್ರೋಹಿಗಳು ಯಾರಿದ್ದಾರೋ ಅವ್ರ ವಿಚಾರದಲ್ಲಿ ಯಾವತ್ತಿಗೂ ಕೂಡ ದಯೆ ಅಂತಕ್ಕಂಥವನು ತೋರಿಸೋದಿಲ್ಲ. ಅದಕ್ಕೆ ನೋಡಿ ಒಂದೊಂದ್ಸರಿ ಭಾಳ ಕ್ರೂರಿ ಅನಿಸುತ್ತೆ ಭಗವಂತ. ಎಲ್ಲೋ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ, ಯಾರೋ ಸತ್ತೋಗ್ಬಿಡ್ತಾರೆ, ಏನೋ ಅವಘಡಗಳು ನಡೆದೋಗ್ಬಿಡುತ್ತೆ. ನಮ್ಗೆ ಅವಾಗ ಅನಿಸುತ್ತೆ ಕರುಣೆನೇ ಇಲ್ವಾ ಭಗವಂತನಿಗೆ, ಈ ಥರ ಎಲ್ಲ ಮಾಡಿಬಿಡ್ತಾನಲ್ಲ ಅಂತ ಹೇಳ್ಬಿಟ್ಟು. ಇವೆಲ್ಲ ಅನ್ನಿಸ್ದಾಗ ಏನನ್ಸುತ್ತೆ ಅಂದರೆ ಭಗವಂತ ನ್ಯಾಯಪರ, ಅವನೇನೇ ಮಾಡಲಿ ಅದಕ್ಕೇನೋ ಒಂದು ಕಾರಣ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಆಮೇಲೆ ಅದರಲ್ಲಿ ಕೂಡ ಜೀವರ ಉದ್ಧಾರನೇ ಅವನು ನೋಡ್ತಾ ಇರ್ತಾನೆ. ಹಾಗೆ ಅವಭಿಂದತೆ ಚ ಲೋಕಕಂಟಕರ, ಧರ್ಮದ್ರೋಹಿಗಳ, ಪರಪೀಡಕರ ತಲೆಗಳನ್ನು ಸೀಳಿ ಬಿಡುವವನು, ನುಚ್ಚು ನೂರು ಮಾಡ್ತಕ್ಕಂಥವನು ಅಂತ ಹೇಳ್ಬಿಟ್ಟು ಅಂತ. ಅಂತಹ ಕ್ರೂರಿ ಅಂದರೆ ಅವನು ಶಿಕ್ಷೆ ಕೊಡೋದ್ರಲ್ಲಿ ಅವನಷ್ಟು ಕ್ರೂರಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಫ್ಲೈಟು ನೋಡಿ ನಮ್ದು ಹೆಂಗಾಯಿತು, ಅದು ಎಷ್ಟು 241 ಜನ, ಅದರಲ್ಲಿ 10 ಜನ ಮಕ್ಕಳು ಬೇರೆ ಇದ್ದಾರಂತೆ, ಹಾಸ್ಟೆಲ್ ಹುಡುಗರು ಬೇರೆ ಇದ್ದಾರೆ. ತುಂಬ ಅವಘಡ ಅಂತಕ್ಕಂಥದ್ದು ನಡೆದೋಗಿದೆ. ಅವಾಗೆಲ್ಲ ನಮ್ಗೆ ಅನ್ಸುತ್ತೆ ಎಷ್ಟು ಕ್ರೂರಿನಪ್ಪ ಭಗವಂತ, ಇವನ ನಿರ್ಣಯ ಏನಂತ ಅನ್ನಬೇಕು ಅಂತ ಹೇಳ್ಬಿಟ್ಟು ಅಂತ. ಆದರೆ ನಮಗೆ ಇವತ್ತಿಂದ ಮಾತ್ರ ಕಾಣಿಸ್ತಾ ಇರುತ್ತೆ, ಹಿಂದಿಂದೇನು ಅವರ ಕರ್ಮಫಲಗಳೇನು ಅಂತಕ್ಕಂಥದ್ದು ನಮಗೆ ತಿಳ್ಕೊತಕ್ಕಂಥ ಶಕ್ತಿ ಇಲ್ಲ. ಭಗವಂತ ಏನೇ ಮಾಡಿದ್ರು ಆ ಜೀವನ ಉದ್ಧಾರಕ್ಕಾಗೇ ಮಾಡ್ತಾನೆ. ಅದಕ್ಕೊಂದು ಒಳ್ಳೆ ಅದರಲ್ಲಿ ಒಂದು ವಿಶೇಷ ಇದೆ. ಅಷ್ಟು ವಿಮಾನ ಸುಟ್ಟು ಕರಕಲಾದರೂ ಒಬ್ಬ ಒಂದು ಭಗವದ್ಗೀತೆ ಬುಕ್ಕು ಇಡೀ ವಿಮಾನ ಸುಟ್ಟೋಗಿದೆ. ಇಡೀ ವಿಮಾನ ನೋಡಿದ್ರೆ ನೀವು, ವಿಮಾನ ಕ್ರಾಶ್ ಆಗಿದ ತಕ್ಷಣ ಎಷ್ಟು ದೊಡ್ಡದಾಗಿರತಕ್ಕಂಥ ಅಗ್ನಿ ಅಂತಕ್ಕಂಥದ್ದು ದೊಡ್ಡದಾಗಿ ಜ್ವಾಲೆ ಎದ್ದೇಳುತ್ತೆ. 1,25,000 ಲೀಟರ್ ನೋಡಿ ತಕ್ಷಣ ದಗ್ಗಂತ ಬಿಟ್ಟು ಅದು ಹತ್ಕೊಂಡ್ಬಿಡ್ತು ಆ ಪ್ಲೇನು. ಹತ್ಕೊಂಡಿರ್ತಕ್ಕಂಥ ಆ ಪ್ಲೇನ್ನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಏನು ಆಗದಿರ ಉಳ್ಕೊಂಡಿದ್ದಾನೆ. ಇದು ವಿಚಿತ್ರ. ಅಲ್ಲ ಏನೋ ಒಟ್ಟಲ್ಲಿ ಅವನಂತೂ ಉಳ್ಕೊಂಡು, ಅವನ ಕರ್ಮಫಲ ಬೇರೆ ಇತ್ತು ನೋಡಿ, ಹೆಂಗೋ ಒಟ್ಟಲ್ಲಿ ಅವನು ಉಳಿಸ್ಕೊಂಡಿದ್ದಾನೆ. ಅಂದ್ರೆ ಭಗವಂತ ಅವನ ಕರ್ಮಫಲ ಬೇರೆ, ಬೇರೆಯವ್ರ ಕರ್ಮಫಲ ಬೇರೆ, ವಿಚಿತ್ರ. ಆಮೇಲೆ ಅಷ್ಟೆಲ್ಲ ಸುಟ್ಟೋಗಿರ್ತಕ್ಕಂಥ ಪ್ಲೇನ್ನಲ್ಲಿ ಸುಡುದಿರ ಭಗವದ್ಗೀತೆ ಅಂತಕ್ಕಂಥದ್ದು ಉಳ್ಕೊಂಡಿದೆ. ಹೌದು, ಶ್ರೀಕೃಷ್ಣ ಭಗವದ್ಗೀತೆ ಅಂದ್ರೆ ಶ್ರೀಕೃಷ್ಣನ ನುಡಿಗಳು. ಆಮೇಲೆ ನಾವು ಇನ್ನೂ ಒಂದು ನೆನೆಸ್ಕೋಬೇಕು, 2013 ಅನ್ಸುತ್ತೆ, ಕೇದಾರ್ನಾಥಲ್ಲಿ ಒಂದು ದೊಡ್ಡ ಅವಘಡ ನಡೀತು. ಅಲ್ಲಿರ್ತಕ್ಕಂಥ ಯಾವುದೋ ಒಂದು ಸರೋವರದಲ್ಲಿ ನೀರು ಉಕ್ಕಿ ಬಂದ್ಬಿಟ್ಟು ಅರ್ಧ ರಾತ್ರಿ ಇದ್ದಕ್ಕಿದ್ದಂಗೆ 7:30-8 ಗಂಟೆನಲ್ಲಿ ಏನಾಯಿತು ಅಂತಂದರೆ ದೊಡ್ಡ ಪ್ರವಾಹ ಬಂದ್ಬಿಡ್ತು. ಆ ಪ್ರವಾಹ ಬಂದಾಗ ಎಷ್ಟೋ ಅಲ್ಲಿರ್ತಕ್ಕಂಥ ಅಂಗಡಿಗಳು, ಊರುಗಳು ಎಲ್ಲ ಕೊಚ್ಚಿ ಹೋಯ್ತು. ಆ ಇಡೀ ಕೇದಾರ್ನಾಥ್ ಆ ಪ್ಲೇಸ್ ಇದೆಯಲ್ಲ, ಆ ಪ್ಲೇಸಲ್ಲಿರ್ತಕ್ಕಂಥ ಆ ಚಿತ್ರಣನೇ ಬದಲಾಗೋಯ್ತು. ಕೆಸರಿನಿಂದ, ಕಲ್ಲುಗಳಿಂದ, ಮಣ್ಣಿನಿಂದ ತುಂಬ್ಕೊಂಡ್ಬಿಡ್ತು. ಆ ಇಡೀ ಊರು, ಇಲ್ಲೊಂದು ಊರು ಇತ್ತ ಅನ್ನೋ ಥರ ಆಗೋ ಥರ ಅದೆಲ್ಲ ಸ್ಮ್ಯಾಶ್ ಆಗೋಗ್ಬಿಡ್ತು ಆ ಪ್ರವಾಹದಲ್ಲಿ. ಆ ಕರೆಕ್ಟಾಗಿ ಆ ಪ್ರವಾಹ ಬರೋ ಅಷ್ಟೊತ್ತಿಗೆ ಭೀಮಶಿಲಾ ಅಂತ, ಇವತ್ತಿಗೂ ಅಲ್ಲಿ ಹೋದರೆ ಅಲ್ಲಿದೆ ಭೀಮಶಿಲಾ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಒಂದು ಆಯತಾಕಾರದಲ್ಲಿದೆ, ಒಂದು ಇಟ್ಟಿಗೆಯ ರೂಪದಲ್ಲಿ ದೊಡ್ಡ ಶಿಲೆ ಅದು. ಆ ಶಿಲೆ ಉರುಳ್ಕೊಂಡು ಬಂದು ಅದನ್ನು ಉರುಳ್ತಾ ಬಂದು ದೇವಸ್ಥಾನಕ್ಕೆ ಬಡ್ದಿದ್ದಿದ್ರೆ ದೇವಸ್ಥಾನ ಚುನೂರು ಆಗೋಬೇಕಾಗಿರ್ತಕ್ಕಂಥದ್ದು. ಆದರೆ 10 ಅಡಿ ದೂರದಲ್ಲಿ ಅಲ್ಲಿ ದೇವಸ್ಥಾನ ಇದೆ ಅಂದರೆ 10 ಅಡಿ ದೂರಕ್ಕೆ ಅದು ಉರುಳ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡಿದೆ. ಅದು
ಬಂದಿದ್ದ ನೀರು ಏನಾಯ್ತು ಅಂತಂದ್ರೆ ಆ ಭೀಮಶಿಲೆಗೆ ಹೊಡ್ಕೊಂಡು ಹೀಗೆ ಹೋಯ್ತಂದು ನೀರು, ಹೀಗೆ ದೇವಸ್ಥಾನಕ್ಕೆ ಟಚ್ ಆಗಿಲ್ಲ ನೀರು, ಪ್ರೊಟೆಕ್ಟ್ ಆಗಿದೆ. ಫೋರ್ಸ್ ಬಂದು ದೇವಸ್ಥಾನಕ್ಕೆ ಹೊಡೆದಿದ್ದಿದ್ರೆ ದೇವಸ್ಥಾನ ಉಳಿತಾ ಇರಲಿಲ್ಲ, ಅಥವಾ ಆ ಭೀಮಶಿಲೆ ಬಂದು ದೇವಸ್ಥಾನಕ್ಕೆ ಹೊಡೆದು ಬಿಟ್ಟಿದ್ದಿದ್ರೆ ಆ ದೇವಸ್ಥಾನ ಉಳಿತಾ ಇರಲಿಲ್ಲ. ಆ ಭೀಮಶಿಲೆ ಎಲ್ಲಿತ್ತು, ಏನು ವಿಚಿತ್ರ ಅನ್ಬೇಕು ಭಗವಂತಂದು. ಎಲ್ಲಿಂದ ಬಂತು ಯಾರಿಗೂ ಗೊತ್ತಿಲ್ಲ. ಅಷ್ಟು ದೊಡ್ಡ ಶಿಲೆ ಆ ಹಿಮವತ್ ಪರ್ವತದಲ್ಲಿ ಎಲ್ಲಿತ್ತು? ಅದು ಉರುಳ್ಕೊಂಡ್ಬಂದು ಕರೆಕ್ಟಾಗಿ 10 ಅಡಿ ದೂರದಲ್ಲಿ, ದೇವಸ್ಥಾನಕ್ಕೆ 10 ಅಡಿ ದೂರದಲ್ಲಿ ಅದು ನಿಂತಿದೆ. ಆ ನಿಂತಿರ್ತಕ್ಕಂಥ ಭೀಮಶಿಲೆಯನ್ನ ನದಿ ನೀರು ಏನು ಮಾಡೋದಕ್ಕಾಗಿಲ್ಲ, ಅಂದರೆ ಆ ಪ್ರವಾಹದ ನೀರು ಏನು ಮಾಡೋಕ್ಕಾಗಿಲ್ಲ. ಆ ಪ್ರವಾಹದ ನೀರು ಆ ಶಿಲೆಗೆ ಹೊಡೆದು ಈ ಥರ ಅದು ಕವಲು ಹೊಡೆದು ಹೋಗಿದೆ, ಅಂದರೆ ದೇವಸ್ಥಾನನ ಸುತ್ತುವರೆದು ಹೋಗಿದೆ. ಹಾಗಾಗಿ ಇಡೀ ಕೇದಾರನಾಥ ಮೇಲೆ ಏನಿತ್ತು ಊರು, ಆ ಅಂಗಡಿಗಳು, ಮುಗ್ಗಟ್ಟುಗಳು, ಅಲ್ಲಿರ್ತಕ್ಕಂಥ ಮನೆಗಳು ಎಲ್ಲ ಕೂಡ ನಿರ್ನಾಮ ಆಗೋಯ್ತು, ಎಲ್ಲ ಕೂಡ ರೂಪಾಂತರ ಆಗೋಗ್ಬಿಡ್ತು, ಎಲ್ಲ ಸ್ಮ್ಯಾಶ್ ಆಗಿಬಿಡ್ತು. ಆದರೆ ದೇವಸ್ಥಾನಕ್ಕೆ ಕಿಂಚಿತ್ತು ಕೂಡ ಅದು ಏಟಾಗಲಿಲ್ಲ. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಭಗವಂತ ಇದ್ದಾನೆ ನಮ್ಮ ಕಣ್ಣೆದುರುಗ. ನಾವು ಇವತ್ತಿಗೂ ಕೂಡ ಹೌದು, ಯಾವ್ದು ಕೇಳಿದ್ ಯಾವುದೋ ಪುರಾಣಗಳಲ್ಲಿ ಕೇಳಿರ್ತಕ್ಕಂಥದ್ದಲ್ಲ, ಇವತ್ತಿಗೂ ನಮ್ಮ ಕಣ್ಣೆದುರಿಗೆ ನಡೀತಾ ಇರ್ತಕ್ಕಂಥದ್ದು. ಆಮೇಲೆ ಎರಡನೇದೇನು ಅಂತಂದ್ರೆ, ಅಮೆರಿಕಾದಲ್ಲಿ ಮೊನ್ನೆ ಅಗ್ನಿ ಅವಘಡ ನಡೀತು. ಯಾವಾಗ ಒಂದು ಜನವರಿ ಆ ಟೈಮ್ನಲ್ಲಿ ಅಗ್ನಿ ಅವಘಡ ನಡೀತು. ವಿಚಿತ್ರ ಅಂತಂದ್ರೆ, ಯಾರು ಅನಾಥ ಮಕ್ಕಳಿಗೆ ಸೇವೆ ಮಾಡ್ತಾ ಇದ್ರು, ಯಾರು ಈ ಅನಾಥರಾಗಿರ್ತಕ್ಕಂಥ ವೃದ್ಧರಿಗೆ ಸೇವೆ ಮಾಡ್ತಾ ಇದ್ರು, ವಿದ್ಯಾದಾನಗಳನ್ನು ಮಾಡ್ತಾ ಇದ್ರು, ಅವ್ರ ಮನೆಗಳಿಗೆ ಕಾಂಪೌಂಡ್ ಕೂಡ ಏನೂ ಆಗಿಲ್ಲ. ಅಗ್ನಿಗೆ ಏನು ಕಾಡ್ಗಿಚ್ಚು, ದೊಡ್ಡ ಕಾಡ್ಗಿಚ್ಚು ಹತ್ಕೊಂಡು ಉರ್ಕೊಂಡು ಬಂದ್ಬಿಟ್ಟಿದೆ. ಉರ್ಕೊಂಡು ಬಂದು ಎಲ್ಲದನ್ನು ಸುಟ್ಕೊಳ್ತಾ ಬಂದಿದೆ. ಎಷ್ಟೋ ಸೆಲೆಬ್ರಿಟಿಗಳು ಮನೆ ಸುಟ್ಟೋಗಿದೆ, ಎಷ್ಟೋ ಸೆಲೆಬ್ರಿಟಿಗಳು ವಾಹನಗಳು ಸುಟ್ಟೋಗಿದೆ. ಆದರೆ ಇವ್ರ ಮನೆ ಮುಂದೆ ನಿಲ್ಸಿರ್ತಕ್ಕಂಥ ವಾಹನಕ್ಕೇನಾಗಿಲ್ಲ, ಇವ್ರ ಕಾಂಪೌಂಡ್ಗೆ ಏನಾಗಿಲ್ಲ, ಇವ್ರ ಮನೆಗೇನಾಗಿಲ್ಲ. ಯಾರು ಅಂತಂದ್ರೆ ಈ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಮಾತ್ರ. ಅಲ್ಲಿಗೆ ಬೆಂಕಿಗೆ ಗೊತ್ತಾ, ಇವರು ಒಳ್ಳೆಯವರು, ಇವ್ರ ಮನೆಗೆ ಏನು ಮಾಡಬಾರ್ದು, ಇವ್ರನ್ನ ಸುಡಬೇಕು, ಇವ್ರನ್ನ ಸುಡಬಾರ್ದು ಅಂತ ಹೇಳ್ಬಿಟ್ಟಂತ. ಅದಕ್ಕೆ ವಸೂನಾಂ ಪಾವಕಶ್ಚಾಸ್ಮಿ ಅಂತ ಹೇಳ್ತಾನೆ ಭಗವಂತ. ಅಪ್ಪ, ನಾನು ಅಗ್ನಿನಲ್ಲಿ ಏನು ವಸುಗಳಲ್ಲಿ ಅಗ್ನಿ ಆಗಿದ್ದೀನಿ ಅಂತಬಿಟ್ಟು ಆ ಅಗ್ನಿನಲ್ಲಿ ಪ್ರಜ್ಞಾ ಸ್ವರೂಪನಾಗಿ ಪರಮಾತ್ಮ ನಿಂತಿರ್ತಾನೆ. ಇವೆಲ್ಲ ನಮಗೇನು ಅಂದರೆ, ಇವತ್ತಿಗೆ ನಮ್ಮ ಕಣ್ಣೆದುರಿಗೆ ಇತ್ತೀಚೆಗೆ ತೀರಾ ಪ್ರಾಚೀನ ಅಲ್ಲ, ಅರ್ವಾಚೀನವಾಗಿ ನಮಗೆ ನಮ್ಮ ಎದುರುಗ ನಡೀತಾ ಇರ್ತಕ್ಕಂಥ ಈ ಸಂದರ್ಭಗಳು, ನಿದರ್ಶನಗಳು, ಇದನ್ನ ನಾವು ತಿಳ್ಕೊಂಡ್ಬಿಟ್ರೆ ಸಾಕು, ಭಗವಂತ ಇದ್ದಾನೆ, ನಮಗೆ ಈ ತರ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಕಲ್ಪನಾ ಚಾವ್ಲಾ ಅಲ್ಲ ಅನ್ಸುತ್ತೆ, ಅವ್ರು ಯಾರೋ ಬೇರೆ. ಕಲ್ಪನಾ ಚಾವ್ಲಾ ತೀರ್ಕೊಂಡ್ಬಿಟ್ರು. ಕಲ್ಪನಾ ಚಾವ್ಲಾ ತೀರ್ಕೊಂಡ್ಬಿಟ್ರು. ಸುನೀತಾ ವಿಲಿಯಮ್ ಯಾರೋ ಅವರು, ಸುನೀತಾ ವಿಲಿಯಮ್ ಒಂದು ಭಗವದ್ಗೀತೆ ಪುಸ್ತಕ, ಒಂದು ಗಣಪತಿ ವಿಗ್ರಹ ಆಕೆ ಜೊತೆನಲ್ಲಿ ಇಟ್ಕೊಂಡಿದ್ರಂತೆ. ಭಗವಂತನನ್ನು ನಂಬಿದವರಿಗೆ ಯಾವತ್ತೂ ಕೂಡ ಕೇಳಿದ್ದಾರೆ, ನೀವು 9 ತಿಂಗಳಲ್ಲಿ ಇದ್ರಲ್ವಾ, ಯಾವ ಆಧಾರದಿಂದ ನೀವು ಮನಸ್ಸು ಸ್ಥಿತಿ ಆಗಿತ್ತು ಅಂದ್ರೆ ನಮ್ಗೆ ಇದೇ ಧೈರ್ಯ ತುಂಬಿದ್ದು. ಯಾಕೆಂದ್ರೆ ಅಲ್ಲಿ ಅಟ್ಲೀಸ್ಟ್ ನಮ್ ಕಷ್ಟ ಹೇಳ್ಕೊಳಕ್ ಕೂಡ ಇನ್ನೊಬ್ರು ಇರೋದಿಲ್ಲ. ನಮ್ಗೇನೋ ಒಂದು ಬಾಧೆ ಆಯಿತು, ಯಾಕನ್ನ ಹೇಳ್ಕೋಬೇಕು ಅಂತ ಅನ್ಸುತ್ತೆ, ನಮ್ಗೆ ಹುಚ್ಚಿಡಿದು ಬಿಡುತ್ತೆ. 9 ತಿಂಗಳು ಯಾವುದೇ ಒಬ್ಬ ಮನುಷ್ಯನ ಮುಖ ನೋಡಿದಿರ ಏಕಾಂತವಾಗಿರೋದು ಅಂದರೆ ಅದಕ್ಕಿಂತ ಹುಚ್ಚು. ಒಂದು ರೂಮಲ್ಲಿ ನಾವು ಕೊಠಡಿನಲ್ಲಿ ಬಾಗಿಲಾಕೊಂಡು ಒಂದು 10 ನಿಮಿಷ ಇರೋದಕ್ಕಾಗಲ್ಲ, ಬಟ್ಟೆ ಹರ್ಕೊಂಡು ಆಚೆಗೆ ಓಡ್ ಬಂದ್ಬಿಡೋಣ ಅನ್ಸುತ್ತೆ, ಅಷ್ಟು ಒಂದು ಇದು ನಡೆಯುತ್ತೆ. ಯಾಕೆಂದರೆ ನಾವು ಸಮಾಜಮುಖಿಗಳು. ನಾವು ಯಾವತ್ತೂ ಕೂಡ ಸಮಾಜದಲ್ಲಿ ನಾವು ಜನಗಳ ಮಧ್ಯದಲ್ಲಿ ಬದುಕ್ತಕ್ಕಂಥ ಒಂದು ಮನುಷ್ಯರು. ನಾವು ಏಕಾಂತದಲ್ಲಿ ಬದುಕೋದು ಬಹಳ ಕಷ್ಟ ಇದೆ. ಅಂಥದ್ದು 9 ತಿಂಗಳು ಎಂಥ ಮನೋಸ್ಥೈರ್ಯ ಕೊಟ್ಟಿರಬೇಕು, ಎಷ್ಟು ವಿಲ್ ಪವರ್ ಕೊಟ್ಟಿರಬೇಕು ಅಂದರೆ ಭಗವದ್ಗೀತೆ. ಮತ್ತು ಭಗವಂತ ಇದ್ದಾನೆ ನನ್ನ ಜೊತೆಯಲ್ಲಿ ಅಂತ, ಆ ವಿಗ್ರಹ ಭಗವಂತ ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಭಗವಂತನ ಅಸ್ತಿತ್ವವನ್ನು ನಮ್ಮ ಜೊತೆ ಯಾವತ್ತಿಗೂ ಕೂಡ ಅದನ್ನು ಇಟ್ಕೊಂಡಿರ್ಬೇಕು. ಅಂದರೆ ವಿಗ್ರಹದ ರೂಪದಲ್ಲೇ ಅಂತಲ್ಲ, ನಾವು ಒಂಟಿ ಅಲ್ಲ, ಭಗವಂತ ಇದ್ದಾನೆ ಅಂತ ಹೇಳ್ಬಿಟ್ಟಂತ. ಅಂದರೆ ವಿಗ್ರಹದ ರೂಪದಲ್ಲೇ ಇಟ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅದು ಅವರವ್ರ ಇಷ್ಟ. ನಮ್ಮ ಇಷ್ಟದೈವದ ರೂಪದ ವಿಗ್ರಹಗಳನ್ನು ಇಟ್ಕೊಳೋದು ಅವೆಲ್ಲ ಕೂಡ ಅವರವ್ರ ಇಷ್ಟ. ಆದರೆ ಭಗವಂತ ಎಲ್ಲಿದ್ದಾನೆ ನಾವೇನಂತೀವಿ? ನಿನ್ನೆ ಎಲ್ಲ ನಾವು ಪ್ರವಚನದಲ್ಲಿ ಕೇಳ್ಕೊಂಡ್ವಿ, ಭಗವಂತ ಎಲ್ಲಿದ್ದಾನೆ ಅಂದರೆ ಕೆಲವರು ಏನು ಮಾಡ್ತಾರೆ, ದೇವಸ್ಥಾನದೊಳಗಡೆ ತೋರಿಸ್ತಾರೆ. ಕೆಲವರು ಏನು ಮಾಡ್ತಾರೆ, ಭಗವಂತ ಎಲ್ಲಿದ್ದಾನೆ ಅಂದರೆ ಆಕಾಶಕ್ಕೆ ತೋರಿಸ್ತಾರೆ. ಆಗೋ ಅಲ್ಲೆಲ್ಲೋ ಸ್ವರ್ಗದಲ್ಲೋ, ಅಲ್ಲೆಲ್ಲೋ ವೈಕುಂಠದಲ್ಲೋ, ಕೈಲಾಸದಲ್ಲೋ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ನಿಜವಾಗ್ಲೂ ಭಗವಂತ ಎಲ್ಲಿದ್ದಾನೆ ಅಂದರೆ ನಮ್ಮೊಳಗೇ ಇದ್ದಾನೆ, ನಮ್ಮ ಸುತ್ತೂರ ವಿಶ್ವದ ಸ್ವರೂಪದಲ್ಲಿ ಆವರಿಸ್ಕೊಂಡಿದ್ದಾನೆ. ಹಾಗಾಗಿ ಭಗವಂತನ ಅಸ್ತಿತ್ವ ನಮ್ಮನಿಂದ ಯಾವತ್ತೂ ಕೂಡ ದೂರ ಮಾಡೋದಕ್ಕಾಗಲ್ಲ. ನಮ್ಮ ಶರೀರ ಒಂದು ಹಂತದಲ್ಲಿ ನಮ್ಮನ್ನು ಬಿಟ್ಟು ಹೊಟ್ಟೋಗುತ್ತೆ.
ನಮ್ಮಲ್ಲಿರ್ತಕ್ಕಂಥ ದುಡ್ಡು ಬಂಗಾರ ಆಸ್ತಿ ಪಾಸ್ತಿ ನಾವು ಸಂಪಾದನೆ ಮಾಡಿದ್ದು ನಮ್ಮನ್ನು ಒಂದು ಹಂತದಲ್ಲಿ ಕೈ ಬಿಟ್ಬಿಡತ್ತೆ. ನಾವು ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಆಮೇಲಿಂದ ಯಾರು ಈ ಸ್ನೇಹಿತರು ಇವರೆಲ್ಲ ಕೂಡ ಒಂದು ಹಂತದಲ್ಲಿ ನಮಗೆ ಬಿಟ್ಟು ಹೊರಟೋಗ್ತಾರೆ. ಆದರೆ ಎಲ್ಲ ಬಿಟ್ಟು ಹೋದರೂ ಕೂಡ ಭಗವಂತ ಅಂತಕ್ಕಂಥವನು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಜನ್ಮಾಂತರಗಳಿಗೂ ಕೂಡ ಲೋಕಾಂತರಗಳಿಗೂ ಕೂಡ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಸ್ನೇಹಿತ. ಅವನಷ್ಟು ನಮಗೆ ಆಪ್ತ ಇನ್ಯಾರೂ ಇಲ್ಲ. ಅದಕ್ಕೆ ಆತ್ಮೀಯ ಆತ್ಮೀಯ ಅಂತ ನಾವು ಉಪಯೋಗಿಸ್ತೀವಿ. ಆತ್ಮೀಯ ಅಂದರೆ ಭಗವಂತ ಬಿಟ್ಟರೆ ಯಾರೂ ಇಲ್ಲ ಆತ್ಮೀಯ. ನಾವು ಆತ್ಮೀಯ ಅಂತ ನಿಮ್ಮನ್ನು ಕರಿತಾ ಇದ್ದೀವಿ ಅಂದರೆ ನೀವು ಭಗವತ್ ಸ್ವರೂಪರು ಅಂತ ನಿಮಗೆ ಜ್ಞಾಪಿಸ್ತಾ ಇದ್ದೀವಿ ನಾವು. ನೀವು ಆತ್ಮೀಯ ಅಂದರೆ ಭಗವಂತನ ಸ್ವರೂಪ, ನಾನು ನಿಮಗೆ ಆತ್ಮೀಯ ಭಗವಂತನ ಸ್ವರೂಪ. ಎಲ್ಲರೂ ಕೂಡ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳ್ಬಿಟ್ಟಂತ. ಹಾಗಾಗಿ ಯಾವತ್ತೂ ಕೂಡ ಭಗವಂತ ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥ ಚಾನ್ಸೇ ಇಲ್ಲ. ಭಗವಂತ 9ನೇ ಅಧ್ಯಾಯದಲ್ಲಿ ಪ್ರಮಾಣ ಮಾಡಿಬಿಟ್ಟಿದ್ದಾನೆ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಪಿಚೇತ್ ಸುದುರಾಚಾರೋ ಅಂತ ಹೇಳ್ತಾನೆ. ನೀನು ಎಂಥ ಕೆಟ್ಟವನನ್ನು ಆಗಿರೋ ನನಗೆ ಶರಣಾಗತಿ ಮಾಡಿದ್ರೆ ನಿನ್ನನ್ನು ಯಾವತ್ತೂ ಕೂಡ ನಾನು ಕಾಪಾಡ್ಕೊತೀನಿ, ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಕಡೆ ಹೇಳ್ತಾನೆ, ಏನು ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ವಾಚ್ಯತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ವ್ರತಂ ಮಮ ಅಂತ ಹೇಳ್ತಾನೆ. ಒಂದು ಸಲ ಅಪ್ಪ ನಾನು ನಿನಗೆ ಸಂಬಂಧಪಟ್ಟವನು ಅಂತ ನನಗೆ ಶರಣಾಗತಿ ಮಾಡಿಬಿಟ್ರೆ ಅವನು ಯಾವನನ್ನ ಆಗಿರಲಿ ಅವನನ್ನು ನಾನು ಎಲ್ಲ ಕಾಲದಲ್ಲೂ ಅಂದರೆ ಎಲ್ಲ ಜನ್ಮಗಳಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲ ಲೋಕಗಳಲ್ಲೂ ನಾನು ಅವನನ್ನು ರಕ್ಷಣೆ ಮಾಡ್ಕೊತೀನಿ. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಸಿಂಪಲ್, ಏನು ತವ ಅಸ್ಮೀತಿ ವಾಚತೆ. ಅಪ್ಪ ನಾನು ನಿನಗೆ ಸಂಬಂಧಪಟ್ಟವನಪ್ಪ, ನಾನು ನಿನ್ನವನಪ್ಪ ಅಂತ ಒಂದ್ಸಲಿ ನಾವು ಹೃತ್ಪೂರ್ವಕವಾಗಿ ಭಗವಂತನಿಗೆ ಹೇಳ್ಬಿಡ್ಬೇಕು. ಭಗವಂತ ಯಾವತ್ತಿಗೂ ನಮ್ಮ ಕೈ ಬಿಡೋದಿಲ್ಲ. ಆವಾಗ ಲಕ್ಷ್ಮಣನೂ ಸುಗ್ರೀವ ಇಬ್ಬರು ಕೇಳ್ತಾರೆ, ಅಲ್ಲ ಈ ಮಾತು ಹೇಳ್ತಾ ಇದೆಯಲ್ಲ ನೀನು, ರಾವಣ ಏನನ್ನ ಬಂದು ಶರಣಾಗತಿ ಮಾಡಿಬಿಟ್ರೆ ಏನು ಮಾಡ್ತೀಯಾ? ಲಂಕೆಯನ್ನು ಕೊಡ್ತೀನಿ ಅಂತ ವಿಭೀಷಣನ್ಗೆ ಮಾತು ಕೊಟ್ಬಿಟ್ಟಿದ್ಯಾ, ಹಾಗಾಗಿ ಲಂಕೆಯನ್ನು ವಿಭೀಷಣನ್ ಕೊಡಲೇಬೇಕು. ರಾವಣ ಬಂದ್ಬಿಟ್ಟು ಇವತ್ತು ಸೀತೆಯನ್ನು ಒಪ್ಪಿಸ್ಬಿಟ್ಟು ನಾನು ತಪ್ಪಾಗೋಯ್ತಪ್ಪ ಅಂತ ಕ್ಷಮೆ ಕೇಳ್ಕೊಂಡ್ಬಿಟ್ಟು ಕಾಲಕ್ಕೆ ಬಿದ್ದುಬಿಟ್ರೆ ಏನು ಮಾಡ್ತೀಯಾ, ಅವ್ನಿಗೇನು ಕೊಡ್ತೀಯಾ ಅಂತೇಳ್ಬಿಟ್ಟು. ಆವಾಗ ರಾಮ ಹೇಳ್ತಾನೆ, ನನ್ನ ಅಯೋಧ್ಯೆಯನ್ನೇ ಕೊಟ್ಟುಬಿಡ್ತೀನಿ, ರಾವಣನಿಗೆ ನನ್ನ ಅಯೋಧ್ಯೆಯನ್ನೇ ಕೊಟ್ಟುಬಿಡ್ತೀನಿ ಅಂತ ಹೇಳ್ಬಿಟ್ಟು. ಬೇಕು ಅಂದರೆ ವೈಕುಂಠನ್ನೇ ಕೊಟ್ಬಿಡ್ತಾನೆ. ಅದಕ್ಕೆ ನೋಡಿ ಕುಚೇಲ ಅವಲಕ್ಕಿ ತೊಗೊಂಡು ಬರ್ತಾನೆ. ಅವಲಕ್ಕಿ ತೊಗೊಂಡು ಬಂದಾಗ ಎಲ್ಲ ಪಟ್ಟಮಹಿಷಿಯರು, ಶ್ರೀಕೃಷ್ಣನ ಎಲ್ಲ ಪಟ್ಟಮಹಿಷಿಯರು ಮಿಕಾ ಅಂತ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾರೆ, ಏನು ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಕೃಷ್ಣ ಏನು ಮಾಡ್ತಾನೆ, ಮೊದಲನೇ ಹಿಡಿ ಬಾಯಿಗೆ ಹಾಕ್ಕೊತಾನೆ, 2ನೇ ಹಿಡಿ ಬಾಯಿಗೆ ಹಾಕ್ಕೊತಾನೆ, 3ನೇ ಹಿಡಿ ಹಾಕ್ಕೊಂಡು ಅಷ್ಟೊತ್ತಿಗೆ ರುಕ್ಮಿಣಿ ಕೈ ಹಿಡ್ಕೊಂಡ್ಬಿಡ್ತಾಳೆ, ಬೇಡಪ್ಪ ಸಾಕು, ಇಷ್ಟೊಂದು ಓವರ್ ನಿನಗೆ ಬೇಕಾಗಿಲ್ಲ ಅದೇ ಬಿಟ್ಟು ಅಂತ. ಎಲ್ಲರಿಗೂ ಇದಾಗುತ್ತೆ, ಇದೇನಿದು ಪಾಪ ಏನೋ ಇಷ್ಟಪಟ್ಟು ಫ್ರೆಂಡ್ ತಂದಿರ್ತಕ್ಕಂಥ ಅವಲಕ್ಕಿ ಕೃಷ್ಣ ತಿಂತಾ ಇದ್ರೆ ಈ ರುಕ್ಮಿಣಿನಿಗೆ ಏನು ಹೊಟ್ಟೆ ಅವರೇ ಕೇಳ್ಕೊತಾ ಇದ್ದಾಳೆ ಅಂತ ಬಿಟ್ಟಂತ. ಆವಾಗ ರುಕ್ಮಿಣಿ ಹೇಳ್ತಾಳೆ, ಮೊದಲನೇ ಹಿಡಿಯಿಂದ 16 ತಲೆಮಾರು ಅವ್ರಿಗೆ ದರಿದ್ರ ಬರೆದಿರ್ತಾನೆ ಭಗವಂತ ಹಣೆಯಲ್ಲಿ. ನೋಡಿ, ಹಣೆ ಬರಹನ್ನ ತಿದ್ದಿರ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ, ಆದರೆ ಭಗವಂತನಿಗಿದೆ. ಹಾಗಾಗಿ ಹಣೆ ಬರಹದಲ್ಲಿ ಏನು ಬರೆದಿರ್ತಾನೆ ಬ್ರಹ್ಮ ಅಂತಂದ್ರೆ 16 ತಲೆಮಾರು ಏನು ದಾರಿದ್ರ್ಯನ್ನ ಬರೆದಿರ್ತಾನೆ. ಅಲ್ಲ, ದಾರಿದ್ರ್ಯ ಬರೆದಿರ್ತಾನೆ ಬ್ರಹ್ಮ. ಮೊದಲನೇ ಹಿಡಿನಲ್ಲಿ 16 ತಲೆಮಾರು ತಿಂದರೂ ತರಗದೇ ಇರೋಷ್ಟು ಐಶ್ವರ್ಯ ಕೊಟ್ಬಿಡ್ತಾನೆ. ಕುಚೇಲನ್ಗೆ ಕುಬೇರ ಆಗೋಗ್ಬಿಡ್ತಾನೆ, ಕುಬೇರನಿಗಿಂತ ಧನವಂತ ಆಗೋಗ್ಬಿಡ್ತಾನೆ. ಕಡೆಗೆ ಏನಾಗುತ್ತೆ ಗೊತ್ತಾ, ಕುಬೇರ ದಂಡೆತ್ತಿ ಬಂದ್ಬಿಡ್ತಾನೆ. ಅದು ನಿಮಗೆ ಗೊತ್ತೋ ಇಲ್ವೋ, ಕುಬೇರ ದಂಡೆತ್ತಿ ಬಂದ್ಬಿಡ್ತಾನೆ ಕುಚೇಲನ ಮೇಲೆ, ಯಾಕಂದ್ರೆ ನನಗಿಂತ ಧನವಂತನ ಆಗೋಗಿದ್ದಾನೆ ಕುಚೇಲ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಸಾಕ್ಷಾತ್ ಭಗವಂತನೇ ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡ್ಕೊಂಡು ಕುಚೇಲನ ಮನೆ ಮುಂದೆ ಬಾಗಿಲು ಕಾಯ್ತಾನೆ. ಬಾ ಕುಬೇರ, ಹೆಂಗೆ ದೋಚ್ತೀಯ ಅವನನ್ನು ನಾನು ನೋಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಪ್ರೊಟೆಕ್ಷನ್ ನಿಂತ್ಕೊತಾನೆ. ಅಷ್ಟು ಐಶ್ವರ್ಯ, ಅವನು ಬಾಡಿ ಗಾರ್ಡ್, ಅಷ್ಟು ಐಶ್ವರ್ಯ ಕೊಟ್ಟುಬಿಡ್ತಾನೆ. ಕಡೆಗೆ ಕುಚೇಲನ ಕೇಳ್ಕೊಂಡಂತೆ, ಅಪ್ಪ ಈ ಐಶ್ವರ್ಯದಲ್ಲಿ ನಿನ್ನನ್ನೇನ ನಾನು ಮರೆತು ಬಿಡ್ತೀನೋ ಏನೋ, ನನಗೆ ಇಷ್ಟೊಂದು ಐಶ್ವರ್ಯ ಬೇಡ ಅಂತ ಹೇಳ್ಬಿಟ್ಟು. ಆವಾಗ ಭಗವಂತ ಹೇಳ್ತಾನಂತೆ, ಏನಿಲ್ಲ, ನೀನು ಉಪಯೋಗಿಸ್ತಕ್ಕಂಥ ವಸ್ತ್ರ ತೆಗೆದು ನಿಮ್ಮ ಮನೆ ಬಾಗಿಲ ಮೇಲೆ ಹಾಕು, ಸಾಕು, ನಿನ್ನ ಐಶ್ವರ್ಯ ಅಲ್ಲಿಂದ ತರಗೋಕೆ ಶುರುವಾಗುತ್ತೆ, ಹೊರಟೋಗುತ್ತೆ ಅಂತ. ಅದಕ್ಕೆ ಬಾಗಿಲುಗಳ ಮೇಲೆ ವಸ್ತ್ರನ ಹಾಕ್ಸಲ್ಲ. ಇವತ್ತಿಗೂ ದೊಡ್ಡವ್ರು ಬೈತಾರೆ, ಬಾಗಿಲ ಮೇಲೆ ವಸ್ತ್ರ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಯಾಕೆ ಹಾಕಬಾರ್ದು ಅಂತಾಳೆ ಅಂದರೆ, ಲಕ್ಷ್ಮಿ ಹೊರಟೋಗ್ತಾಳೆ. ಅಷ್ಟು ಐಶ್ವರ್ಯನ ಕೊಟ್ಬಿಟ್ನಂತೆ ಕುಚೇಲನಿಗೆ. 2ನೇ ಹಿಡಿ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ವೈಕುಂಠ ಪದವಿಯನ್ನೇ ಕೊಟ್ಬಿಟ್ನಂತೆ. ವೈಕುಂಠ ಪದವಿ ಅಂದರೆ ಪರಮಪದನ್ನೇ ಕೊಟ್ಬಿಟ್ಟ. 3ನೇ ಹಿಡಿ ಏನನ್ನ ಬಾಯಿಗೆ ಹಾಕ್ಕೊಂಡಿದ್ದಿದ್ರೆ ಕುಚೇಲ ಆದಿಶೇಷನ ಮೇಲೆ ಮಲ್ಕೊಂಡಿರ್ತಾ ಇದ್ದ, ಮಹಾಲಕ್ಷ್ಮಿನೂ ಶ್ರೀಕೃಷ್ಣ ಇಬ್ರು ಕೂಡ ಅವ್ರಿಗೆ ಸೇವೆ ಮಾಡ್ಕೊಂಡಿರ್ತಾ ಇದ್ವಿ. ಇಷ್ಟೊಂದು ಓವರ ಅಪ್ಪ ಬೇಡಪ್ಪ, ಅಷ್ಟೊಂದು ಓವರ್ ಬೇಡ, ಟೂ ಮಚ್ಚು, ನೀನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಮಟ್ಟಕ್ಕೆ ಇಳಿದು ಬಿಡೋದ ಬೇಡ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊತಾಳೆ ರುಕ್ಮಿಣಿ. ಅಂದರೆ ಅವನಷ್ಟು ದಾತ, ಅವನಷ್ಟು ಕೊಡುಗೈ ದೊರೆ ಯಾರೂ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಆಮೇಲೆ ಭಗವಂತ ಏನೇ ಮಾಡಲಿ ನಮ್ಮೊಳ್ಳೆದಕ್ಕೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಇವಾಗ ಈ ಶರೀರ ಅನ್ನೋದು ಗೊತ್ತು ನಮಗೆ, ಭಗವದ್ಗೀತೆ ಪ್ರಕಾರ ಶರೀರ ಅನ್ನೋದು ಒಂದು ವಸ್ತ್ರ.
ಇದು ನಮಗೆ ವಸ್ತ್ರನ ಕಿತ್ತು ಬಿಸಾಕದಂಗೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಈ ಒಂದು ವಸ್ತ್ರದ ಥರ ನಮ್ಮ ಶರೀರ ಅಂತಕ್ಕಂಥದ್ದು. ಆದರೆ ತಾಯಿಗೆ ಗೊತ್ತು ಯಾವ ಟೈಮ್ನಲ್ಲಿ ಮಗುಗೆ ಯಾವ ವಸ್ತ್ರ ಹಾಕಬೇಕು ಅಂತ ಹೇಳ್ಬಿಟ್ಟು ಅಂತ. ಒಂದು ಟೈಮ್ನಲ್ಲಿ ಏನು ಮಾಡಿರ್ತಾಳೆ, ಒಂದು ಚಡ್ಡಿ ನಿಕ್ಕರ್ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾಳೆ, ಆಡ್ಕೋಗು ಮಣ್ಣಲ್ಲಿ ಆಡ್ತಾ ಇರ್ತಾನೆ. ಆ ಟೈಮ್ನಲ್ಲಿ ಏನು ಮಾಡಿರ್ತಾಳೆ ತಾಯಿ, ಒಂದು ಚಡ್ಡಿ ನಿಕ್ಕರ್ ಹಾಕಿ ಬಿಟ್ಬಿಟ್ಟಿರ್ತಾಳೆ, ಹೋಗಿ ಆಡ್ಕೋ ಹೋಗು ಅಂತ ಹೇಳ್ಬಿಟ್ಟು ಅಂತ. ಒಂದು ಬನೀನು ಚಡ್ಡಿ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾಳೆ. ಆಮೇಲೆ ಏನು ಮಾಡ್ತಾಳೆ, ಇದ್ದಕ್ಕಿದ್ದಾಗ ಕರ್ಕೊಂಬರ್ತಾಳೆ, ಸ್ನಾನ ಮಾಡಿಸ್ತಾಳೆ, ಒಂದು ಕೋಟು ಸೂಟು ಎಲ್ಲ ಹಾಕ್ಬಿಟ್ಟು ಅವನ್ನೆಲ್ಲ ರೆಡಿ ಮಾಡ್ಬಿಟ್ಟು ಒಂದು ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಾಳೆ, ನಡಿ ಇಲ್ಲಿ ಅಂತ ಬಿಟ್ಟು. ಆವಾಗ ಬಟ್ಟೆ ಬೇರೆ ಗ್ರ್ಯಾಂಡ್ ಆಗಿರ್ತಕ್ಕಂಥ ಬಟ್ಟೆ ಹಾಕಿ ಕರ್ಕೊಂಡು ಹೋಗ್ತಾಳೆ. ಅದು ತುಂಬ ಹಿಡಿಸ್ಬಿಟ್ಟಿರುತ್ತೆ ಆ ಮಗುಗೆ, ಅಬ್ಬ ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು ಅಂತ ಹೇಳ್ಬಿಟ್ಟು. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಏನು ಮಾಡ್ತಾಳೆ ತಾಯಿ, ಬಿಚ್ಚು 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 ಶರ್ಟ್ ಬಿಚ್ಚು ಪ್ಯಾಂಟ್ ಬಿಚ್ಚು ತಗೋ ಮತ್ತೆ ಚಡ್ಡಿ ನಿಕ್ಕರ್ ಹಾಕೋ ಹೋಗು ಆಚೆ ಕಡೆಗೆ ಆಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಯಾವ ಟೈಮ್ನಲ್ಲಿ ಯಾವ ವಸ್ತ್ರ ಹಾಕ್ಕೋಬೇಕು, ಹೇಗಿರಬೇಕು ತನ್ನ ಮಗ ಅನ್ನೋದು ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೇನೆ ಜೀವರಿಗೆ ಯಾವ ದೇಹ ಇರಬೇಕು, ಯಾವ ದೇಹದಲ್ಲಿ ಇವನು ವ್ಯವಹರಿಸಬೇಕು ಅಂತಕ್ಕಂಥದ್ದು ಭಗವಂತನಿಗೆ ಗೊತ್ತಿರುತ್ತಂತೆ. ಇದ್ದಕ್ಕಿದ್ದ ಕೆಲವು ಟೈಮ್ನಲ್ಲಿ ಏನು ಮಾಡ್ತಾನೆ, ನಮಗೆ ಸಿಂಪಲ್ ಆಗಿರ್ತಕ್ಕಂಥ ಯಾವುದೋ ದೇಹನ ಕೊಟ್ಬಿಡ್ತಾನೆ. ಒಂದೊಂದ್ಸರಿ ಗ್ರ್ಯಾಂಡ್ ಲುಕ್ ಇರ್ತಕ್ಕಂಥ ದೇಹಗಳನ್ನು ಕೊಟ್ಟು ಬಿಡ್ತಾನೆ. ಹಂಗಂತ ಹೇಳ್ಬಿಟ್ಟು ಅದೇ ಶಾಶ್ವತನ ಅಂದರೆ ಅದೂ ಇಲ್ಲ, ಅದು ಅವನ ಇಚ್ಛೆಗೆ ಒಳಪಟ್ಟಿರುತ್ತೆ. ಅವ್ನು ಯಾವಾಗ ಬೇಕು ಅಂತಂದರೆ ಒಳ್ಳೆಯ ದೇಹನ ಕೊಡ್ತಾನೆ, ಯಾವಾಗ ಬೇಡ ಅಂತಂದರೆ ಸಿಂಪಲ್ ಆಗಿರ್ತಕ್ಕಂಥ ದೇಹಕ್ಕೆ ಒಂದೊಂದ್ಸರಿ ಪ್ರಾಣಿ ಜನ್ಮಕ್ಕೆ ಕಳಿಸ್ಬಿಡ್ತಾನೆ, ಒಂದೊಂದ್ಸರಿ ಒಳ್ಳೆ ದೇಹ ಕೊಡ್ತಾನೆ. ಈ ಥರ ಅಂದರೆ ಅವನ ಇಚ್ಛೆಗೆ ಒಳಪಟ್ಟಿರುತ್ತೆ. ನಮಗೆ ಇದು ಅರ್ಥ ಆಗಲ್ಲ, ಈ ಲೀಲೆ ಅರ್ಥ ಆಗಲ್ಲ. ಏನೋ ಆಕ್ಸಿಡೆಂಟ್ ಆಗೋಯ್ತು, ಯಾರೋ ಸತ್ತೋಗ್ಬಿಟ್ರು, ಏನೋ ಆಗೋಯ್ತು, ಇದಕ್ಕಿದಂಗೆ ಅವ್ರ ಶರೀರ ಹೊರಟೋಗ್ಬಿಡ್ತು ಅಂತಬಿಟ್ಟು. ಆ ಶರೀರಕ್ಕೆ ಏನು ಕೊಡೋದಿತ್ತೋ ಭಗವಂತನಿಗೆ. ನೋಡಿ, ಒಂದು ಪುರಾಣಗಳಲ್ಲಿ ಒಂದು ಕತೆ ಬರುತ್ತೆ. ಏನು ಅಂದರೆ, ನಾರದರು ಒಂದು ಸಲ ಹೋದ್ರಂತೆ ವೈಕುಂಠಕ್ಕೆ ಹೋಗ್ಬಿಟ್ಟು ನಾರದರು ಕೇಳಿದ್ರಂತೆ, ಭಗವದ್ ಭಕ್ತರ ಸಂಘ ಯಾವ ಫಲ ಕೊಡುತ್ತೆ ಅಂತ ಕೇಳಿದ್ರಂತೆ. ಭಗವದ್ ಭಕ್ತರು ಅಂತಂದರೆ ಗೊತ್ತಲ್ವಾ, ನಾರದರೇ ಆಗಬೇಕು ಅಂತೇನಿಲ್ಲ. ಯಾರು ಭಗವಂತನನ್ನು ನಂಬ್ಕೊಂಡಿದ್ದಾರೆ, ಯಾರು ಭಗವಂತನನ್ನು ಆಶ್ರಯಿಸಿದ್ದಾರೆ, ಭಗವಂತ ಇದ್ದಾನೆ ಅಂತ ನಂಬ್ಕೊಂಡಿದ್ದಾರೆ, ಅವನು ನಾಮ ಜಪ ಮಾಡ್ತಾ ಇದ್ದಾರೆ, ಅವರೆಲ್ಲ ಕೂಡ ಭಗವದ್ ಭಕ್ತರೇ, ಭಾಗವತರು ಅಂತ ಕರೀತಾರೆ. ಈ ಭಗವದ್ ಭಕ್ತರ ಸಂಘ ಯಾವ ಫಲವನ್ನು ಕೊಡುತ್ತೆ ಅಂತ ನಾರದರು ಕೇಳಿದ್ರಂತೆ. ನಾರದರಿಗೆ ಇದು ಕ್ಯೂರಿಯಾಸಿಟಿ. ನಾರಾಯಣ ಹೇಳದಂತೆ, ನಾರದರೆ ನಿಮ್ಗೆ ಇದನ್ನು ಪ್ರಾಕ್ಟಿಕಲ್ಲಾಗಿ ನಾನು ತೋರಿಸ್ಬೇಕು ನೋಡಿ. ಭೂಲೋಕದಲ್ಲಿ ಅಲ್ಲೊಂದು ಸಗಣಿ ಹುಳ ಹೋಗ್ತದೆ. ಸಗಣಿ ಹುಳ ಅಂದರೆ ಗೊತ್ತಾ ನಿಮಗೆ, ಅದು ಇಟ್ಟಿರ್ತಕ್ಕಂಥ ಸಗಣಿನ ನೀಟಾಗಿ ಉಂಡೆ ಮಾಡಿಬಿಟ್ಟು ತನ್ನ ಹಿಂದಿನ ಕಾಲಗಳಿಂದ ಅದನ್ನು ತಳ್ಕೊಂಡು ಹೋಗುತ್ತೆ. ಅದನ್ನು ತನ್ನ ಗೂಡಿನಲ್ಲಿ ಇಟ್ಕೊಂಡು ಅದರೊಳಗೆ ಮೊಟ್ಟೆ ಇಟ್ಟು ಮರಿಗಳನ್ನು ಸಂತಾನಾಭಿವೃದ್ಧಿನ ಮಾಡ್ಕೊಳತ್ತದು. ಅದು ತನ್ನ ಮರಿಗಳಿಗೆ ಆಹಾರ ಆಗುತ್ತೆ ಆ ಸಗಣಿ. ಈ ಸಗಣಿ ಹುಳ ಅಲ್ಲಿ ಹೋಗ್ತಾ ಇದೆ. ಆ ಹುಳನ ಹೋಗ್ಬಿಟ್ಟು ನೀನು ಕೇಳು, ಭಗವದ್ ಭಕ್ತರ ಸಂಘದ ಫಲ ಏನು ಅಂತ ಹೇಳ್ಬಿಟ್ಟು ಅಂತ. ತಕ್ಷಣ ಹೋಗ್ಬಿಟ್ಟು ಏನು ಮಾಡಿದ್ರಂತೆ, ಆ ಸಗಣಿ ಹುಳನ ನಾರದ್ರು ಕೇಳಿದ್ರಂತೆ, ಸಗಣಿ ಹುಳ, ಭಗವದ್ ಭಕ್ತರ ಸಂಘದ ಫಲ ಏನು ಅಂತ. ಯಾವಾಗ ನಾರದರ ನೆರಳು ಆ ಹುಳದ ಮೇಲೆ ಬಿತ್ತೋ, ಆ ಸಗಣಿ ಹುಳದ ಮೇಲೆ ಬಿತ್ತೋ, ತಳಕಕ್ಕೆ ಹಂಗಂಗೆ ಬಿದ್ದುಬಿಟ್ಟು ಅದು ಕೈಕಾಲು ಹಿಂಗೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾನೆ. ನಾರದ್ರಿಗೆ ಗಾಬರಿ ಆಗೋಯ್ತಂತೆ, ಇದೇನಿದು ಹಿಂಗೆ ಸತ್ತೇ ಹೋಗ್ಬಿಡ್ತಲ್ಲ ಈ ಜೀವ ಪಾಪ ಅಂತ ಹೇಳ್ಬಿಟ್ಟು. ಮತ್ತೆ ನಾರಾಯಣನ ಹತ್ರಕ್ಕೆ ಓಡೋದ್ನಂತೆ, ಸ್ವಾಮಿ ಹಿಂಗೆ ಆಗೋಗ್ಬಿಡ್ತು ಅಂತ ಹೇಳ್ಬಿಟ್ಟು. ಅಲ್ಲ, ನಿಮಗೆ ನಾರದ್ರೆ ನಿಮಗೆ ನೀವು ಕೇಳಿರ್ತಕ್ಕಂಥ ಕ್ವಶನ್ ಏನು, ಭಗವದ್ ಭಕ್ತರ ಸಂಘದ ಫಲ ಏನು ಅಂತ ಕೇಳ್ತಾ ಇದ್ದೀರಾ. ನೋಡಿ, ಅಲ್ಲೊಂದು ಮರ ಇದೆ, ಆ ಮರದ ಮೇಲೆ ಒಂದು ಓತಿಕೇತ ಇದೆ. ಓತಿಕೇತ ಅಂದರೆ ಗೊತ್ತಲ್ವಾ, ಓತಿಕೇತ ಇದೆ. ಆ ಓತಿಕೇತನ ಹೋಗಿ ಈ ಪ್ರಶ್ನೆಯನ್ನು ಕೇಳಿ ಅಂತ ಹೇಳ್ಬಿಟ್ಟು ನಾರದ್ರು ಬಂದು ಆ ಓತಿಕೇತನ ಕೇಳಿದ್ರಂತೆ. ಆ ಓತಿಕೇತನು ವಿಚಿತ್ರವಾಗಿ ಕೆಳಗಡೆಗೆ ಬಿದ್ದು ಕೈಕಾಲು ಹೊಡ್ಕೊಂಡು ಸತ್ತೋಗ್ಬಿಡ್ತಾನೆ. ನಾರದ್ರಿಗೆ ಗಾಬರಿ, ಇದೇನು ನಾನು ಪ್ರಶ್ನೆ ಕೇಳೋ ಅಷ್ಟೊತ್ತಿಗೆ ಈ ಜೀವಗಳೆಲ್ಲ ಸತ್ತೋಗ್ಬಿಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಓಡೋದ್ರಂತೆ ನಾರಾಯಣನ ಹತ್ರಕ್ಕೆ ಓಡೋದ್ರೆ ನೋಡಿ, ಅಲ್ಲೊಬ್ಬ ಬ್ರಾಹ್ಮಣ ಇದ್ದಾನೆ. ಅವನು ಬಡ ಬ್ರಾಹ್ಮಣ ಪಾಪ. ಅವನ ಹತ್ರ ಒಂದೇ ಒಂದು ಹಸು ಇದೆ. ಆ ಹಸು ಇವಾಗ ತಾನೇ ಒಂದು ಕರುಗೆ ಜನ್ಮ ಕೊಡ್ತಾ ಇದೆ. ಹಸುವಿನ ಕರುಗೆ ಜನ್ಮ ಕೊಡ್ತಾ ಇದೆ. ಆ ಕೊಡ್ತಾ ಇರತಕ್ಕಂಥ ಆ ಕರು ಕಿವಿನಲ್ಲಿ ಹೋಗಿ ಕೇಳಿ ಇದನ್ನ. ನಾರಾಯಣನಾಗಲಿ ಮೀರೋ ಹಂಗಿಲ್ಲ. ಆ ಬ್ರಾಹ್ಮಣ ಎಲ್ಲ ನೋಡಿದ್ರೆ ಸುಮ್ಮನೆ ಬಿಡ್ತಾನೆ, ನಾರದ್ರನ್ನ ದೊಣ್ಣೆ ತೊಗೊಂಡು ಬಾರ್ಸಾಕ್ಬಿಡ್ತಾನೆ. ಅವ್ನು ನೋಡ್ತಾ ಇದ್ದಾನೆ ಇಲ್ವಾ ಅಂತ ಹೇಳ್ಬಿಟ್ಟು ಹೋಗಿ ಕದ್ದು ಮುಚ್ಚಿ ಆ ಹಸುವಿನ ಕರು ಕಿವಿನಲ್ಲಿ ಕೇಳಿದ್ರಂತೆ, ಹೇ ಕರು, ಏನು ಇದು ಭಗವದ್ ಭಕ್ತರ ಸಂಘದ ಫಲ ಏನು ಅಂತ ಹೇಳ್ಬಿಟ್ಟು. ಆ ಕರುನು ಕೈಕಾಲು ಹೊಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಂತೆ. ಸದ್ಯ ಬ್ರಾಹ್ಮಣ ನೋಡಲಿಲ್ಲ, ನಾರದ್ರು ಬಚಾವಾದ್ರು, ಬಂದ್ಬಿಟ್ರಂತೆ. ಮತ್ತೆ ಬಂದು ಇವರು ನಾರಾಯಣನನ್ನು ಕೇಳಿದ್ರಂತೆ, ಸ್ವಾಮಿ ಆ ಕರುನು ಸತ್ತೋಗ್ಬಿಡ್ತು, ಏನಿದು ವಿಚಿತ್ರ ಹಿಂಗೆ ನಡೀತಾ ಇದೆಯಲ್ಲ ಅಂತ. ಯಾಕೆಂದರೆ ಭಗವಂತನ ಲೀಲೆ ನಮ್ಗೆ ಅರ್ಥ ಆಗಲ್ಲ ಅನ್ನೋದು ಕೇಳ್ತಾ ಇದ್ದೀರಿ. ಏನು ನಡೀತಾ ಇದೆ ಪ್ರಪಂಚದಲ್ಲಿ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ಆಮೇಲೆ ನಾರಾಯಣ ಹೇಳದಂತೆ, ಕಾಶಿ ರಾಜನಿಗೆ 12 ವರ್ಷಗಳಿಂದ ಮಕ್ಕಳಿಲ್ಲ. ಆಗದೆ ಅವನಿಗೆ ಒಂದು ಗಂಡು ಸಂತಾನ ಆಗಿದೆ. ಈಗ ತಾನೇ ಒಂದು ಗಂಡು ಮಗು ಹುಟ್ಟಿದೆ. ಹೋಗ್ಬಿಟ್ಟು ಆ ಮಗುವನ್ನು ಕೇಳಿ ನೀವು ಈ ಪ್ರಶ್ನೆಯನ್ನು. ಆವಾಗ ನಾರದ್ರು ಹೇಳಿದ್ರಂತೆ, ಸ್ವಾಮಿ ಹುಳುಕ್ಕೆ ದಿಕ್ಕಿಲ್ಲ,
ಯಾರು ಹೇಳೋರು ಕೇಳೋರಿಲ್ಲ. ಓತಿಕೇತಕ್ಕೂ ದಿಕ್ಕಿಲ್ಲ, ಸತ್ರು ಯಾರು ಕೇಳೋರಿಲ್ಲ. ಆಮೇಲೆ ಕರುಗೂ ಏನೋ ಆ ಬ್ರಾಹ್ಮಣ ನೋಡ್ಲಿಲ್ಲ, ಓಡ್ ಬಂದೆ ಸರ್ವೋಯ್ತು. ಕಾಶಿರಾಜನಿಗೆ ನೀವೇ ಹೇಳ್ತಾ ಇದ್ದೀರಾ 12 ವರ್ಷಗಳಿಂದ ಆಗದೆ ಒಂದು ಗಂಡು ಮಗು ಆಗಿದೆ ಅಂತ. ಅದೇನೋ ಅಲ್ಲೇ ಕೈಕಾಲು ಬಡದು ಸತ್ತೋಗ್ಬಿಟ್ರೆ ಆ ಕಾಶಿರಾಜ ನನ್ನನ್ನು ಸುಮ್ಮನೆ ಬಿಡ್ತಾನ? ಯಾಕೆ ಈ ಥರದ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ನೀವು ಹೋಗಿ ಕೇಳಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ನಾರಾಯಣ ಹೇಳದಂತೆ. ಸರಿ, ನಾರದರು ಕಾಶಿರಾಜನ ಆಸ್ಥಾನಕ್ಕೆ ಬಂದ್ರಂತೆ. ಕಾಶಿರಾಜನಿಗೆ ಆನಂದನೋ ಆನಂದ, ಆಗದೆ 12 ವರ್ಷಗಳಿಂದ ಗಂಡು ಸಂತಾನ ಆಗಿದೆ. ಇಲ್ಲಿ ನೋಡಿದ್ರೆ ನಾರದ್ರ ಆಗಮನ ಆಗೋಗಿದೆ, ಪುಣ್ಯಾತ್ಮರು ದೇವರ್ಷಿಗಳು ಅಂತ ಬಿಟ್ಟು ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟು ಅವರನ್ನೆಲ್ಲ ಕೂಡಿಸಿ ಎಲ್ಲ ಥರದಲ್ಲೂ ಅವ್ರನ್ನ ಸತ್ಕಾರ ಮಾಡಿ ಎಲ್ಲ ಮಾಡಿದ್ರಂತೆ. ನೀವು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕು, ಈಗ ತಾನೇ ಹುಟ್ಟಿದಾನೆ, ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕು, ಅವನ ಭವಿಷ್ಯ ಹೆಂಗಿರುತ್ತೆ ಅಂತ ಹೇಳಬೇಕು ಅಂತ. ನಾರದ್ರಿಗೆ ಒಳಗಡೆ ಹಿಂಗೆ ಹೊಡ್ಕೊತಾ ಇದ್ದಂತೆ. ಇವನು ನೋಡಿದ್ರೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾನೆ ನನಗೆ ಕಾಶಿರಾಜ, ಈ ಮಗು ಕತೆ ಏನಾಗುತ್ತೋ ದೇವ್ರೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಮಗುನ ತಗೊಂಡು ಬನ್ನಿ ಅಂತ ಹೇಳಿದ್ರಂತೆ. ಸೂತಿಕಾ ಗೃಹದಿಂದ ಮಗುನ ಕರ್ಕೊಂಬಂದ್ರಂತೆ ನಾರದ್ರ ಹತ್ರಕ್ಕೆ. ನಾರದ್ರು ಭಯ ಬೀಳ್ತಾನೆ ಆ ಮಗುನ ಕೇಳಿದ್ರಂತೆ, ಹೇ ಮಗು, ಭಗವದ್ ಭಕ್ತರ ಸಂಘದ ಫಲ ಏನು ಅಂತ ಹೇಳ್ಬಿಟ್ಟು. ಆ ಮಗು ಜೋರಾಗಿ ನಗೋಕ್ಕೆ ಶುರು ಮಾಡ್ತಂತೆ. ಆಹಾ ಅಂತ ನಗೋಕ್ಕೆ ಶುರು ಮಾಡ್ತಂತ ಆ ಮಗು. ಯಾಕಪ್ಪ ನಗ್ತಾ ಇದೆಯಾ? ನಾರದ್ರೆ, ಇದಕ್ಕಿಂತ ಒಂದು ಉದಾಹರಣೆ ಬೇಕಾ? ಭಗವದ್ ಭಕ್ತರ ಸಂಘದ ಫಲ, ಎಲ್ಲೋ ಸಗಣಿ ಹುಳ ಆಗಿ ಸಗಣಿ ತಿನ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೆ, ಕ್ಷುದ್ರವಾಗಿರ್ತಕ್ಕಂಥ ಒಂದು ಪ್ರಾಣಿ ಜನ್ಮ. ನೀವು ಅಲ್ಲಿಗೆ ನನ್ನ ಹುಡ್ಕೊಂಡು ಬಂದ್ರಿ, ನಿಮ್ಮ ಕರುಣೆ ಏನು ಅಂತ ಅನ್ನಬೇಕು. ಅಲ್ಲಿ ಬಂದು ನಿಮ್ಮ ನೆರಳು ನನ್ನ ಮೇಲೆ ಬೀಳೋ ಅಷ್ಟೊತ್ತಿಗೆ ಆ ಜನ್ಮದಿಂದ ಭಗವಂತ ಏನು ಮಾಡ್ದ? ಓತಿಕೇತನ ಜನ್ಮಕ್ಕೆ ಹಾಕ್ದ, ಸ್ವಲ್ಪ ಇನ್ನೊಂದು ಚೂರು ಉತ್ಕೃಷ್ಟವಾಗಿರ್ತಕ್ಕಂಥ ಜನ್ಮಕ್ಕೆ ಹಾಕ್ದ. ಅಲ್ಲಿಗೂ ನೀವು ಬಂದ್ರ, ಬೆನ್ನತ್ಕೊಂಡು ಬಂದ್ರಿ, ನನಗೆ ಬೆನ್ನತ್ಕೊಂಡ್ಬಂದು ನನ್ನನ್ನು ಮಾತಾಡ್ತಿದ್ರಿ. ಅಲ್ಲಿಂದ ನನ್ನನ್ನು ಏನು ಮಾಡ್ದ? ಬ್ರಾಹ್ಮಣನ ಮನೆಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಗೋವಿನ ಜನ್ಮಕ್ಕೆ ಹಾಕ್ದ, ಪ್ರಮೋಷನ್. ಅಲ್ಲೂ ನೀವು ಬಿಡಲಿಲ್ಲ, ನನ್ನ ಬೆನ್ನಟ್ಕೊಂಡ್ಬಂದು ಮತ್ತೆ ಕೇಳಿದ್ರಿ. ನೀವು ಈ ಪ್ರಶ್ನೆ ಕೇಳೋ ಅಷ್ಟೊತ್ತಿಗೆ ನನ್ನನ್ನು ಅಲ್ಲಿಂದ ತೆಗೆದು ಆಗದೆ 12 ವರ್ಷಗಳಿಂದ ಆಗದೆ ಕಾಶಿರಾಜನಿಗೆ ಏಕೈಕವಾಗಿರ್ತಕ್ಕಂಥ ಪುತ್ರ ಸಂತಾನನಾಗಿ ನಾನಿಲ್ಲಿ ಹುಟ್ಟಿದ್ದೀನಿ. ಇಲ್ಲಿ ಬಂದು ನೀವು ಮತ್ತೆ ಇದನ್ನು ಕೇಳ್ತಾ ಇದ್ದೀರಾ ಅಂತಂದರೆ ಇನ್ನೆಂಥ ಭಾಗ್ಯ, ಇನ್ನೆಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಔನ್ನತ್ಯ ನನಗೆ ಜೀವನದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಆಶ್ಚರ್ಯ ಪಡ್ತಾ ಇದ್ದೀನಿ ಅಂತ ಆ ಮಗು ಹೇಳ್ತಂತೆ. ಅದನ್ನು ಕೇಳಿ ಕಾಶಿರಾಜ ಕೂಡ ಬೆಬ್ಬರು ಬಿಟ್ಬಿಟ್ಟಂತೆ. ಅಂದರೆ ಈಗ ತಾನೇ ಹುಟ್ಟಿರೋ ಮಗು ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಅಂತ. ಆವಾಗ ನಾರದರಿಗೆ ಆ ಒಂದು ಮಹಿಮೆ ಏನು ಅಂತಕ್ಕಂಥ ಉತ್ತರ ಸಿಕ್ತಂತೆ. ಅಂದರೆ ಭಗವದ್ ಭಕ್ತರ ಸಂಘದ ಫಲ ಅಷ್ಟು ಭಗವಂತನ ಸಂಘಕ್ಕಿಂತ ದೊಡ್ಡದು ಭಗವಂತನ ಭಕ್ತರ ಫಲ. ಹಾಗಾಗಿ ಭಗವಂತನ ಭಕ್ತರು ಎಲ್ಲಿದ್ದರೆ ಭಗವಂತ ಅಲ್ಲಿರ್ತಾನೆ. ಭಗವಂತನಿಗೂ ತನ್ನ ಭಕ್ತರಿಗೂ ಭೇದ ಇಲ್ಲ, ಯಾವತ್ತಿಗೂ ಕೂಡ ಭೇದ ಇಲ್ಲ. ತಸ್ಮಿನ್ ತಜ್ಜನೇ ಭೇದಾಭಾವಾತ್ ಅಂತ ಹೇಳ್ತಾರೆ ನಾರದರು ಭಕ್ತಿ ಸೂತ್ರದಲ್ಲಿ. ಹಾಗಾಗಿ ಅವನ ಮತ್ತು ಅವನ ಭಕ್ತರ ನಡುವೆ ಭೇದ ಇಲ್ಲ. ಭಗವದ್ ಭಕ್ತರು ಕಂಡ್ರು ಅಂತಂದರೆ ಭಗವಂತ ಕಂಡ ಅಂತಾನೆ. ಭಗವದ್ ಭಕ್ತರು ಯಾರ ಮನೆಗನ್ನ ಬಂದು ಒಂಚೂರು ಕಾಫಿ ನೀರು ಕುಡಿದು ಹೋಗಿದ್ದಾರೆ ಅಂತಂದರೆ ಅವ್ರ ಭಾಗ್ಯದ ಬಾಗಲು ತೆಗೀತು ಅಂತಲೇ ಅರ್ಥ. ಯಾಕೆಂದರೆ ಅದನ್ನು ಶಾಸ್ತ್ರಗಳೆಲ್ಲ ಹೇಳುತ್ತೆ. ಅವರು ಸಾಮಾನ್ಯ ಊರಕರಾರು ಮಹಾತ್ಮರು, ನಾನು ಪೋತನ ಭಾಗವತದಲ್ಲಿ ಬರುತ್ತೆ, ಗರ್ಗಾಚಾರ್ಯರು ನಂದನ ಮನೆಗೆ ಬಂದುಬಿಡ್ತಾರೆ. ನಂದನ ಮನೆಗೆ ಬಂದಾಗ ಹೇಳ್ತಾ ಇರ್ತಕ್ಕಂಥ ಮಾತದು ಊರಕರಾರು ಮಹಾತ್ಮರು ಅಂತ ಹೇಳ್ಬಿಟ್ಟು. ಅವರ ರಥಗಳು, ಅವರ ಹೆಜ್ಜೆ ಗುರುತುಗಳು ನಮ್ಮ ಮನೆ ಹತ್ರಕ್ಕೆ ಬರ್ತಕ್ಕಂಥದ್ದೆಲ್ಲ ನಮ್ಮ ಉದ್ಧಾರಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಭಗವಂತನಿಗೆ ಅವನ ಭಕ್ತರ ನಡುವೆ ಭೇದ ಅಂತಕ್ಕಂಥದ್ದು ಇಲ್ಲ. ಇದೆಲ್ಲ ಏನು ಹೇಳ್ತಾ ಇದೆ ಅಂತಂದರೆ ಅವಭಿನ್ನತೇಚ, ಅಂದರೆ ಭಗವಂತ ಯಾಕೆ ಏನು ನಡೀತಾನೆ, ಅವನ ಒಂದು ಉದ್ದೇಶ ಏನು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಆದರೆ ಅವ್ನು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು ಅಂದರೆ ಮಹಾಕ್ರೂರಿಯಂತೆ ಲೋಕಕಂಟಕರ ಧರ್ಮದ್ರೋಹಿಗಳ ಪರಪೀಡಕರ ತಲೆಗಳನ್ನು ಒಡೆದು ಬಿಡತಕ್ಕಂಥವನು, ಸೀಳಿ ಬಿಡತಕ್ಕಂಥವನು, ಸಂಹಾರ ಮೂರ್ತಿಯು, ಧರ್ಮದ್ವೇಷಗಳ ವಿಚಾರದಲ್ಲಿ ಎಂದೆಂದಿಗೂ ದಯೆ ತೋರದವನು ಅಂತಕ್ಕಂಥ ಅರ್ಥ ಅವಭಿನ್ನತೇಚ. ವರ್ಮಿಣೇಚ ನೆಕ್ಸ್ಟ್ ಪದ ವರ್ಮಿಣೇಚ ಅಂತ ಹೇಳ್ಬಿಟ್ಟಂತ ಅಭೇದ್ಯವಾದ ಕವಚ ಧರಿಸಿರ್ತಕ್ಕಂಥವನು. ಭಗವಂತನಿಗೆ ಒಂದು ಕವಚ ಇದೆಯಂತೆ. ಯಾವಾಗಲೂ ಕೂಡ ಆ ಕವಚದ ಮಧ್ಯದಲ್ಲೇ ಭಗವಂತ ಇರ್ತಾನೆ. ಭಗವಂತನನ್ನು ಗುರುತಿಸೋದು ಬಹಳ ಕಷ್ಟ. ಅವ್ನು ನೋಡಿ, ಯಾವುದಾದ್ರೂ ಒಂದು ಜನ್ಮ ಎತ್ತು ಬಂದರೂ ಕೂಡ ಇವಾಗ ದುರ್ಯೋಧನಾದಿಗಳ ಮಧ್ಯದಲ್ಲಿ ಪರಮಾತ್ಮ ಓಡಾಡ್ಕೊಂಡಿರ್ಲಿಲ್ವಾ? ಆದರೆ ದುರ್ಯೋಧನಾದಿಗಳು ಪರಮಾತ್ಮನನ್ನು ದೇವರು ಅಂತ ಅನ್ಕೊಂಡ್ರ ಅವರೆಲ್ಲ ಏನು ಅನ್ಕೊಂಡ್ರು ಅಂದರೆ ಮ್ಯೂಜಿಷಿಯನ್ ಅನ್ಕೊಂತಾರೆ. ಇವನು ಯಾವನೋ ಒಬ್ಬನು ಮ್ಯಾಜಿಕ್ ಮಾಡ್ತಕ್ಕಂಥವನು, ಇವನೇನು ದೊಡ್ಡ ಇವನೇನಲ್ಲ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಕಂಸಾದಿಗಳು, ಈ ಯಾರು ನಮ್ಮ ಜರಾಸಂಧ, ಇಂಥವರೆಲ್ಲ ಕೂಡ ಭಗವಂತನನ್ನು ಗುರುತಿಸೋದಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ವರ್ಮಿಣೇಚ ಅಭೇದ್ಯವಾದ ಕವಚ ಧರಿಸಿರ್ತಕ್ಕಂಥವ್ರು. ಆ ಕವಚದ ಹೆಸರೇನು ಅಂದರೆ ಮಾಯೆಯ ಕವಚವನ್ನು ಧರಿಸ್ಕೊಂಡಿರ್ತಾನೆ ಯಾವಾಗಲೂ ಕೂಡ ಭಗವಂತ. ಈ ಮಾಯೆಯ ಕವಚದಲ್ಲಿ ಒಳಗಡೆ ಇರೋದ್ರಿಂದ ಭಗವಂತನನ್ನು ಗುರುತಿಸ್ತಕ್ಕಂಥದ್ದು ಅಷ್ಟು ಸುಲಭವಾಗಿರೋದಿಲ್ಲ. ನೋಡಿ, ಕೆಲವು ಭಗವದ್ಗೀತೆ ಶ್ಲೋಕಗಳು ನಮ್ಗೆ ಇದನ್ನು ಹೇಳುತ್ತೆ.
ನವಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಾ ಮಾಯಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತ. ಅಸುರಿ ಭಾವವನ್ನು ಆಶ್ರಯಿಸಿರ್ತಕ್ಕಂಥವರು ದುಷ್ಕೃತಿಗಳು, ಮೂಢರು ನನ್ನನ್ನು ಶರಣಾಗತಿ ಮಾಡೋದಿಲ್ಲ. ಅವರು ನರಾಧಮರು. ಯಾಕೆಂದರೆ ಅವರಿಗೆ ಮಾಯೆ ಅಂತಕ್ಕಂಥದ್ದು ಅವರ ಮನಸ್ಸಿಗೆ ಮುಚ್ಕೊಂಡ್ಬಿಟ್ಟಿರುತ್ತೆ. ನನ್ನನ್ನು ಕಂಡುಹಿಡಿಯೋದಕ್ಕೆ ಅವ್ರಿಗೆ ಆಗೋದಿಲ್ಲ. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಈ ದೈವಿ ಮಾಯೆ ಯಾವ್ದು ಗೊತ್ತಾ? ಮಾಯೆ ಸತ್ವ, ರಜಸ್ಸು, ತಮಸ್ಸು. ಈ ಮೂರು ಗುಣಗಳೇ ಮಾಯೆ. ಈ ದೈವಿ ಮಾಯೆ ಇದು. ಈ ಮೂರು ಗುಣಗಳು ಇದನ್ನು ಯಾವ ದೇವತೆಗಳು ಇದರಿಂದ ಹೊರತಾಗಿಲ್ಲ. ಬ್ರಹ್ಮ ಕೂಡ ಇದರಿಂದ ಹೊರತಾಗಿಲ್ಲ. ಯಾವ ಗಂಧರ್ವರು, ಯಕ್ಷರು ಯಾರು ಕೂಡ ಇದರಿಂದ ಹೊರತಾಗಿಲ್ಲ. ಮನುಷ್ಯರು ಕೂಡ ಇದರಿಂದ ಹೊರತಾಗಿಲ್ಲ. ಎಲ್ಲರೂ ಕೂಡ ಈ ದೈವಿ ಮಾಯೆಗೆ ಒಳಗಾಗಿಬಿಟ್ಟಿದ್ದೀವಿ, ಸೃಷ್ಟಿಯಾಗಿರ್ತಕ್ಕಂಥವ್ರು. ದೈವೀ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ ಅಂದರೆ ತುಂಬ ಕಷ್ಟ ಇದರಿಂದ ದಾಟತಕ್ಕಂಥದ್ದು. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ನನ್ನನ್ನು ಯಾರು ಆಶ್ರಯಿಸ್ತಾರೆ ಅವರು ಇದನ್ನು ದಾಟಿ ಹೋಗ್ತಾರೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತ. ನಾನು ಎಲ್ಲರಿಗೂ ಕೂಡ ಗೋಚರನಾಗ್ತಕ್ಕಂಥವನು ಅಲ್ಲ. ಯಾಕೆಂದರೆ ನಾನು ಯೋಗಮಾಯೆಯಿಂದ ಸಮಾವೃತನಾಗಿರ್ತೀನಿ. ಅಂದರೆ ನಾನು ಸುತ್ತುವರಿಯಲ್ಪಟ್ಟಿರ್ತೀನಿ. ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಂ ಅವ್ಯಯಂ. ನಾನು ಅಜ, ಅವ್ಯಯ ಅಂತ ಹೇಳ್ಬಿಟ್ಟು ಮೂಢರಿಗೆ ಅದು ತಿಳ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾಯೆ ಅಂತಕ್ಕಂಥ ಕವಚದಲ್ಲಿ ನಾನು ಬಂಧಿತನಾಗಿರ್ತೀನಿ, ಅಂದರೆ ಒಳಗೆ ಸೇರ್ಕೊಂಡಿರ್ತೀನಿ ಅಂತ. ಅದನ್ನೇ ಕಠೋಪನಿಷತ್ನಲ್ಲಿ ಹೇಳ್ತಾರೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಶ ವೃಣತೆ ತೇನ ಲಭ್ಯ ತಸ್ಯೈಷಾಂ ಆತ್ಮ ವಿವೃಣತೆ ತನೂಂ ಸ್ವಾಮ್ ಅಂತ ಹೇಳ್ಬಿಟ್ಟು ಅಂತ. ನಾಯಮಾತ್ಮ ಪ್ರವಚನೇನ ಲಭ್ಯ. ನಾನು ಭಗವಂತನ ಬಗ್ಗೆ ಜಾಸ್ತಿ ಮಾತಾಡ್ಬಿಡ್ತೀನಿ ಅಂದರೆ ಭಗವಂತ ಸಿಗ್ತಾನ? ಸಿಗೋದಿಲ್ಲ. ನ ಮೇಧಯ, ನಾನು ಹೆವಿ ಟ್ಯಾಲೆಂಟೆಡ್, ನನ್ನಷ್ಟು ಟ್ಯಾಲೆಂಟೆಡ್ ಯಾರೂ ಇಲ್ಲ. ನಾನು ಡೀಲ್ ರಾಜ. ನನಗೆ ನನ್ನ ಭಗವಂತ ಸಿಗ್ತಾನ ಅಂತಂದರೆ ಭಗವಂತ ಆ ಮೆಮೊರಿ ಪವರ್ಗಾಗಲಿ ಅಥವಾ ಆ ಮೇಧಸ್ಸಿಗಾಗಿ ಸಿಗ್ತಕ್ಕಂಥವನಲ್ಲ, ಅಂದರೆ ಟ್ಯಾಲೆಂಟಿಗೆ ಸಿಗ್ತಕ್ಕಂಥವನು ಅಲ್ಲ. ನಾ ಬಹುನಾ ಶ್ರುತೇನ, ನಾನು ಭಗವಂತನ ಬಗ್ಗೆ ಚೆನ್ನಾಗಿ ಕೇಳಿಬಿಟ್ಟಿದ್ದೀನಿ, ನನಗೆ ನನ್ನ ಭಗವಂತ ಸಿಗ್ತಾನ ಅಂದರೆ ಸಿಗ್ತಕ್ಕಂಥವನಲ್ಲ. ಯಮೇ ವೈಶ ವೃಣತೆ ತೇನ ಲಭ್ಯ. ಭಗವಂತಾನೇ ಬೇಕು ಅಂತೇಳ್ಬಿಟ್ಟು ಯಾರು ಪರಿತಪಿಸ್ತಾರೆ, ಹಪಹಪಿಸ್ತಾರೆ ಅಂತ ಅವರನ್ನು ಭಗವಂತ ಚೂಸ್ ಮಾಡ್ಕೊತಾನಂತೆ. ತಸ್ಯೈಷಾಂ ಆತ್ಮ ವಿವೃಣತೆ. ವಿವೃಣತೆ ಅಂದರೆ ರಿವೀಲ್. ನೋಡಿ ಎಂಥ ಒಳ್ಳೆ ವರ್ಡ್ ಹಾಕಿದ್ದಾರೆ ಇಲ್ಲಿ. ವಿವೃಣತೆ ಅಂದರೆ ರಿವೀಲ್ ಮಾಡ್ಕೊತಾನೆ, ತನ್ನನ್ನು ತಾನು ರಿವೀಲ್ ಮಾಡ್ಕೊತಾನೆ. ತನೂ ಸ್ವಾಮ್, ಅವನ ಶರೀರನ್ನು ಅವ್ರಿಗೆ ಗೋಚರ ಆಗೋ ಥರ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸಿಕ್ಕಲ್ಲಿ ಅಲ್ಲ, ಸಿಕ್ಕಲ್ಲೇ ಮಾತ್ರ ಹೊಳೆಯುವುದು ಇದರ ಕಳೆಯು. ಎಲ್ಲದರಲ್ಲೇ ಅದರ ಕಳೆ ಅಂತಕ್ಕಂಥದ್ದು ಹೊಳೆಯೋದಿಲ್ಲ. ಕಣ್ಣು ಹೊರಳಿದಾಗ ಹೊಳೆಯುವುದು ಇದರ ಕಳೆಯು. ಹಾಗೆ ಈ ದೈವಿ ಮಾಯೆಯ ಮಧ್ಯದಲ್ಲಿ ಸೇರ್ಕೊಂಡಿರೋದ್ರಿಂದ ವರ್ಮಿಣೇಚ ಅಂತ ಹೇಳ್ಬಿಟ್ಟು ಅಂತ, ಅಂದರೆ ಅಭೇದ್ಯವಾದ ಕವಚ ಧರಿಸಿರ್ತಕ್ಕಂಥ ಅವನು. ವರೂಥಿನೇಚ. ವರೂಥಿ ಅಂದರೆ ಏನು ಅಂತಂದರೆ, ರಥ ನಡೆಸ್ತಕ್ಕಂಥ ಸಾರಥಿಗೆ ಒಂದು ರಹಸ್ಯವಾಗಿರತಕ್ಕಂಥ ಸ್ಥಳ ಇರುತ್ತಂತೆ. ಯುದ್ಧಕ್ಕೆ ಹೋಗ್ತಾ ಇರ್ತಾರೆ ರಥದಲ್ಲಿ. ಆ ರಥ ನಡೆಸ್ತಾ ಇರ್ತಕ್ಕಂಥ ಸಾರಥಿ ಅವಿತು ಕುಳಿತುಕೊಳ್ಳೋದಕ್ಕೆ ಒಂದು ಜಾಗ ಇರುತ್ತೆ. ಅಂದರೆ ಅದು ಸ್ವಲ್ಪ ಡೌನಲ್ಲಿರುತ್ತೆ, ಒಂಚೂರು ಗುಪ್ತವಾಗಿರುತ್ತೆ, ಗೌಪ್ಯವಾಗಿರುತ್ತೆ. ಮೇಲೆ ಯುದ್ಧ ಮಾಡ್ತಾ ಇರ್ತಕ್ಕಂಥ ರಾಜ ಮೇಲಿರ್ತಾನೆ. ಇವನೇನ ಸನ್ನೆ ಮಾಡಬೇಕು ಅಂದರೆ ಕಾಲಲ್ಲಿ ಹಿಂಗೆ ಸನ್ನೆ ಮಾಡ್ತಾ ಇರ್ತಾನೆ. ಅದು ವರೂಥಿ ಅಂತ ಕರೀತಾರೆ. ಆ ವರೂಥಿ ಅಂದರೆ ಆ ವರೂಥದಲ್ಲಿ ಕೂತಿರ್ತಕ್ಕಂಥ ಅವನು ಈ ಪರಮಾತ್ಮ. ಅದಕ್ಕೆ ಅವನನ್ನು ವರೂಥಿನೇಚ ಅಂತ ಕರೀತಾರೆ. ಯಾವುದು ಈ ವರೂಥಿ ಅಂದರೆ ಹೃದಯ ಗಹ್ವರವೆಂಬ ರಹಸ್ಯ ಸ್ಥಳ. ಹೃದಯ ಗಹ್ವರ ಅಂತಕ್ಕಂಥ ರಹಸ್ಯ ಸ್ಥಳದಲ್ಲಿ ಕೂತ್ಕೊಂಡು ಶರೀರದ ರಥನ ನಡೆಸ್ತಾ ಇರ್ತಕ್ಕಂಥ ಸಾರಥಿ ಇವನು. ಹಾಗಾಗಿ ವರೂಥಿ ಅಂದರೆ ಸಾರಥಿ ಕುಳಿತುಕೊಳ್ಳುವ ರಹಸ್ಯ ಸ್ಥಾನ ವರೂಥ. ಅದರಲ್ಲಿ ಕೂತಿರ್ತಕ್ಕಂಥವನು ವರೂಥಿ. ಹೃದಯ ಗಹ್ವರವೆಂಬ ರಹಸ್ಯ ಸ್ಥಳದಲ್ಲಿ ಕುಳಿತು ಶರೀರವೆಂಬ ರಥನ ನಡೆಸ್ತಾ ಇರ್ತಕ್ಕಂಥ ಸಾರಥಿ ಯಾರು? ಈ ವರೂಥಿ. ಹಾಗಾಗಿ ವರೂಥಿನೇಚ ಅಂತ ಕರೀತಾರೆ ಭಗವಂತನ. ಬಿಲ್ಮಿನೇಚ, ಇನ್ನು 3 ನಾಮ ಇದೆ, ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಬಿಲ್ಮಿನೇಚ. ಬಿಲ್ಮಿ ಅಂದರೆ ಶಿರಸ್ತ್ರಾಣ ಅಂತ, ಅಂದರೆ ತಲೆಗೆ ಧರಿಸ್ಕೊತಾ ಇರ್ತಕ್ಕಂಥ ಒಂದು ರಕ್ಷಣಾ ಕವಚ. ಹೆಲ್ಮೆಟ್ ಅನ್ಕೊಂಬಿಡಿ. ಹೆಲ್ಮೆಟ್ ಈಗಿನ ಕಾಲದಲ್ಲಿ ನಮಗೆ ಎಷ್ಟು ಜನ ಎಲ್ಲ ಹೇಳ್ತಾ ಇರ್ತಾರೆ, ಹೆಲ್ಮೆಟ್ ಇಲ್ದಿರ ಆಚೆ ಕಡೆಗೆ ಬರಬೇಡಿ, ಹೆಲ್ಮೆಟ್ಟು ನಮ್ಮ ಪ್ರಾಣನ ರಕ್ಷಿಸುತ್ತೆ, ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸ್ಬೇಡಿ. ಹೆಲ್ಮೆಟ್ ಇದ್ದಿದ್ರೆ ಬದುಕ್ತಾ ಇದ್ದ, ಹೆಲ್ಮೆಟ್ ಇಲ್ವಂತೆ, ಹಂಗಾಗಿ ಅವ್ನು ತಲೆ ಹೊಡೆದು ಸತ್ನಂತೆ. ಈ ಥರದ್ದೆಲ್ಲ ನಾವು ಕೇಳ್ತಾ ಇರ್ತೀವಿ. ಆದರೆ ಅದಕ್ಕೆ ಯಾಕೆ ಪಾಪ ಅಂತ ಹೆಸರಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಹೆಲ್ಮೇಟ್ ಅಂತೇಳ್ಬಿಟ್ಟು. ಹೆಲ್ ಅಂದರೆ ನರಕ,
ಮೇಟ್ ಅಂದರೆ ಜೊತೆಗಾರ ಅಂತ, ಅಂದರೆ ನರಕಕ್ಕೆ ಜೊತೆಗಾರ ಅಂತ. ಪಾಪ ಎಂತ ಹೆಸರು ಇಟ್ಬಿಟ್ಟಿದ್ದಾರೆ. ಅದು ಹೆವೆನ್ ಮೇಟ್ ಅಂತ ಇಡಬೇಕಾಗಿತ್ತು, ಆದರೆ ಹೆಲ್ಮೇಟ್ ಅಂತ ಇಟ್ಬಿಟ್ಟಿದ್ದಾರೆ. ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಬಿಲ್ಮಿನೇಚ ಅಂತಂದರೆ ಶಿರಸ್ತ್ರಾಣ ಧರಿಸ್ಕೊಂಡಿರ್ತಕ್ಕಂಥವನು, ಶರೀರವನ್ನು ಅಂದರೆ ತಲೆಯನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಆ ಒಂದು ಕವಚನ ತಲೆಗೆ ಧರಿಸ್ಕೊಂಡಿರ್ತಕ್ಕಂಥವನು. ನೋಡಿ, ಯಾರಾದರೂ ಹೆಲ್ಮೆಟ್ ಹಾಕ್ಕೊಂಡು ಗಾಡಿನಲ್ಲಿ ಬರ್ತಾ ಇದ್ದಾರೆ ಅಂದರೆ ಫಸ್ಟ್ ನಮಸ್ಕಾರ ಮಾಡಿರಿ. ಯಾಕೆಂದರೆ ರುದ್ರರೂಪ ಬಿಲ್ಮಿನೇಚ ಅಂತ ನಮಸ್ಕಾರ ಮಾಡಿರಿ ಆತನಿಗೆ. ಯಾಕೆಂದರೆ ಅವ್ರು ಹೆಲ್ಮೆಟ್ ಹಾಕೊಂಬಂದು ಪರಮಾತ್ಮನ ನಮಗೆ ಜ್ಞಾಪಿಸ್ತಾ ಇರ್ತಾರೆ, ನೋಡು ನನ್ನ ರೂಪದಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ಭಗವಂತ ಧರಿಸಿರ್ತಕ್ಕಂಥ ಶಿರಸ್ತ್ರಾಣ ಏನು ಅಂತಂದರೆ, ನೋಡಿ ಅವನಿಗೆ ತಲೆ ಇದೆಯಂತೆ. ಆ ತಲೆ ಯಾವುದು ಅಂತಂದರೆ ನೋಡಿ, ಆಕಾರ ಇಲ್ಲ ಭಗವಂತನಿಗೆ, ನಿರಾಕಾರ ಸ್ವರೂಪ ಅವನು. ಅವನನ್ನು ಏನಂತ ಕರೀತಾರೆ ವೇದಗಳು ಅಂತಂದರೆ, ದ್ಯಾವ ಪೃಥ್ವೀಂ ಜನಯಂತೇವ ಏಕಃ ಅಂತ ಕರೀತಾರೆ. ದ್ಯಾವ ಪೃಥ್ವೀಂ ಅಂದರೆ ಪಾತಾಳದಿಂದ, ಅಂದರೆ ಪೃಥ್ವಿಯಿಂದ ಹಿಡಿದು ಸ್ವರ್ಗದವರೆಗೂ ಕೂಡ ಪರಮಾತ್ಮ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನಂತೆ. ಈಗ ಪೃಥ್ವಿ ಅವನಿಗೆ ಕಾಲುಗಳಾದರೆ, ಅಂದರೆ ಪಾದಪೀಠ ಆದರೆ, ತಲೆ ಯಾವುದು? ಸ್ವರ್ಗ. ಹಾಗಾಗಿ ಅವನ ಚಿಂತನೆ ಎಲ್ಲ ಎಲ್ಲಿರುತ್ತೆ ಅಂತಂದರೆ ಸ್ವರ್ಗದಲ್ಲಿರತಕ್ಕಂಥ ದೇವತಾ ಶಕ್ತಿಗಳನ್ನು ರಕ್ಷಿಸ್ಕೊಳೋದೇ ಆಗಿರುತ್ತೆ. ಹಾಗಾಗಿ ಅವನು ಶಿರಸ್ತ್ರಾಣದ ರೂಪದಲ್ಲಿದ್ದಾನೆ. ಅಂದರೆ ಸ್ವರ್ಗದಲ್ಲಿರತಕ್ಕಂಥ ದೇವತಾ ಶಕ್ತಿಗಳನ್ನು ರಕ್ಷಣೆ ಮಾಡೋದೇ ಪರಮಾತ್ಮನ ಕೆಲಸ. ಹಾಗಾಗಿ ಅವನು ಬಿಲ್ಮಿನೇಚ ಅಂತ ಹೇಳ್ಬಿಟ್ಟು. ಕಿರೀಟಿನಂ ಗದಿನಂ ಚಕ್ರಾಸ್ತಂ ಇಚ್ಛಾಮಿತ್ವಾಂ ದ್ರಷ್ಟು ಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇಣ ಸಹಸ್ರಬಾಹೋ ಭವ ವಿಶ್ವಮೂರ್ತೆ ಅಂತ ಹೇಳ್ಬಿಟ್ಟು ಭಗವಂತ ಅರ್ಜುನ ವಿಶ್ವರೂಪ ಸಂದರ್ಶನದಲ್ಲಿ ಭಗವಂತನನ್ನು ಕೇಳ್ಕೊತಾನೆ. ಅಪ್ಪ, ಕಿರೀಟವನ್ನು ಧರಿಸಿರ್ತಕ್ಕಂಥ, ಚತುರ್ಭುಜನಾಗಿರ್ತಕ್ಕಂಥ, ಗದೆ ಶಂಖ ಚಕ್ರಗಳನ್ನು ಹಿಡ್ಕೊಂಡಿರ್ತಕ್ಕಂಥ ಆ ನಿನ್ನ ಸಹಜ ಸುಂದರ ರೂಪವನ್ನು ತೋರಿಸು ಅಂತ ಕೇಳ್ಕೊತಾನೆ. ನೋಡಿ, ಇಲ್ಲಿ ಏನು ಅಂತಂದರೆ ವಿಶ್ವರೂಪವನ್ನು ಸಂದರ್ಶನ ಮಾಡಿಸಿದಾಗ ಅರ್ಜುನ ಏನು ಮಾಡ್ದ? ಕಿರ್ಚಾಡೋಕ್ಕೆ ಶುರು ಮಾಡ್ದ. ನನಗೆ ಜ್ವರ ಬಂದಂಗೆ ಆಗ್ತಾ ಇದೆ, ನನಗೆ ಗಾಂಡೀವ ಸ್ರಂಸತೆ ಹಸ್ತಾತ್ ಅಂತ ಹೇಳ್ತಾನೆ. ನನಗೆ ಗಾಂಡೀವ ಕೈಯಿಂದ ಜಾರ ಹೋಗ್ಬಿಡ್ತಾ ಇದೆ, ನನಗೆ ದಿಶೋ ನಜಾನೇ ಅನಬೇಶ ಶರ್ಮ ಅಂತ ಹೇಳ್ತಾನೆ. ನನಗೆ ದಿಕ್ಕುಗಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ಯಾವುದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ನಿಮಗೆ ಪೂರ್ವದಿಂದ ಪಶ್ಚಿಮದಿಂದ, ಆ ಕಡೆಯಿಂದ ಈ ಕಡೆಯಿಂದ, ಮೇಲಿನಿಂದ ಕೆಳಗಿನಿಂದ, ಹಿಂದಿನಿಂದ ಮುಂದಿನಿಂದ ಎಲ್ಲ ಕಡೆಯಿಂದನೂ ನಮಸ್ಕಾರ ಅಂತಾನೆ. ಅಂದರೆ ಭಗವಂತನ ಒಳಗೂ ಹೊರಗೂ ಯಾವುದು ಕೂಡ ಆತನಿಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಗಾಬರಿ, ಭೀತನಾಗಿರ್ತಾನೆ. ನಾನು ಭೀತನಾಗಿದ್ದೀನಿ ಅಂತ ಹೇಳ್ಕೊತಾನೆ. ಕನ್ಫ್ಯೂಷನ್ ಆ ಸ್ಟೇಜಲ್ಲಿ ಇರ್ತಾನೆ. ಆ ವಿಶ್ವರೂಪವನ್ನು ಸಂದರ್ಶನ ಮಾಡಿ ಏನಂತ ವರ್ಣಿಸ್ತಾನೆ ಅಂತಂದರೆ, ಅಪ್ಪ ಸ್ವಸ್ತಿ ಅಂದರೆ ಶಾಂತನಾಗು ಅಂತ ಯೋಗಿಗಳೆಲ್ಲ ನಿನ್ನನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ರಾಕ್ಷಸರೆಲ್ಲ ಭಯಭೀತರಾಗಿ ನಿನ್ನ ಇದನ್ನು ನೋಡಿ, ರೂಪವನ್ನು ನೋಡಿ ಓಡೋಗ್ತಾ ಇದ್ದಾರೆ. ಹಾಗಾಗಿ ಪ್ರಸೀದ ದೇವೇಶ ಜಗನ್ನಿವಾಸ ಅಂತ ಕೇಳ್ಕೊತಾನೆ. ಶಾಂತನಾಗಪ್ಪ, ನನ್ನ ವಿಚಾರದಲ್ಲಿ ಶಾಂತನಾಗು ಅಂತ. ಆ ಥರದ ರೂಪವನ್ನು ಅರ್ಜುನ ಏನನ್ನ ಕೇಳ್ತಾ ಇದ್ದಾನ? ಆ ರೂಪವನ್ನು ತೋರಿಸು ಅಂತ ಏನನ್ನ ಕೇಳ್ಕೊತಾ ಇದ್ದಾನ? ಇಲ್ಲ, ಅವನು ಕೇಳ್ಕೊತಾ ಇರೋದು ನಿನ್ನ ಸಹಜ ಸುಂದರ ರೂಪ ಅಂತ. ಇನ್ನು ಶ್ರೀಕೃಷ್ಣ ಪರಮಾತ್ಮನ ರೂಪವನ್ನು ಏನನ್ನ ಅರ್ಜುನ ಕೇಳ್ತಾ ಇದ್ದಾನ ಅಂತಂದರೆ, ಶ್ರೀಕೃಷ್ಣ ಪರಮಾತ್ಮನಾಗಿ ದುರ್ಯೋಧನನ ಕಾಣಿಸ್ಕೊತಾ ಇದ್ದ, ದುಶ್ಯಾಸನ ಕಾಣಿಸ್ಕೊತಾ ಇದ್ದ, ಕಂಸನಕ್ಕೆ ಕಾಣಿಸ್ದ, ಆಮೇಲಿಂದ ಯಾರಿಗೆ ಜರಾಸಂಧನಕ್ಕೆ ಕಾಣಿಸ್ದ, ಎಲ್ಲ ಕೌರವರಿಗೆಲ್ಲ ಕಾಣಿಸ್ಕೊಂಡ. ಹಾಗಾಗಿ ಶ್ರೀಕೃಷ್ಣನ ಸ್ವರೂಪದಲ್ಲಿ ಭಗವಂತ ಮಾಮೂಲಿಯಾಗಿ ಓಡಾಡ್ಕೊಂಡಿದ್ದ. ಹಾಗಾಗಿ ನೀನು ಈ ವಿಶ್ವರೂಪದಿಂದ ಈ ರೂಪವನ್ನು ನನಗೆ ತೋರಿಸು ಅಂತ ಅರ್ಜುನ ಅಲ್ಲಿ ಕೇಳಲಿಲ್ಲ. ಅಲ್ಲಿ ಕೇಳಿದ್ದೇನು ಅಂದರೆ ನಿನ್ನ ಸಹಜ ಸುಂದರ ರೂಪ, ಅಂದರೆ ನಿನ್ನ ವಿಷ್ಣು ರೂಪ ಇದೆಯಲ್ಲ, ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡ್ಕೊಂಡಿರ್ತಕ್ಕಂಥ ಆ ಚತುರ್ಭುಜ ರೂಪ, ಆ ಕಿರೀಟದಿಂದ ಕೂಡಿರ್ತಕ್ಕಂಥ ಆ ದಿವ್ಯವಾಗಿರ್ತಕ್ಕಂಥ ರೂಪ ಇದೆಯಲ್ಲ, ಅದನ್ನು ತೋರಿಸು ಅಂತ ಕೇಳ್ಕೊಂಡ. ಭಗವಂತ ಅದನ್ನು ತೋರಿಸ್ದ. ವಿಶ್ವರೂಪದಿಂದ ಚತುರ್ಭುಜ ರೂಪವನ್ನು ತೋರಿಸಿ ಮತ್ತೆ ಶ್ರೀಕೃಷ್ಣನ ರೂಪಕ್ಕೆ ಮರಳುತ್ತಾನೆ ಶ್ರೀಕೃಷ್ಣ ವಿಶ್ವರೂಪ ಸಂದರ್ಶನದಲ್ಲಿ. ಆವಾಗ ಒಂದು ಮಾತು ಹೇಳ್ತಾನೆ, ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಎನ್ಮಮ ದೇವಾಪ್ಯ ಸ್ವರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ ಅಂತ ಹೇಳ್ತಾನೆ. ಈ ರೂಪವನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ದೇವತೆಗಳು ಕೂಡ ಯಾವಾಗಲೂ ಕೂಡ ಬಯಸ್ತಾ ಇರ್ತಾರೆ ಅಂತ. ಇನ್ನು ಶ್ರೀಕೃಷ್ಣನ ರೂಪವನ್ನು ದೇವತೆಗಳು ಆಲ್ರೆಡಿ ನೋಡ್ತಾನೆ ಇದ್ರು. ವಿಶ್ವರೂಪವನ್ನು ನೋಡಿದಾಗ ದೇವತೆಗಳು ಕೂಡ ಭಯಭೀತರಾಗಿದ್ರು. ಹಾಗಾದರೆ ಅಲ್ಲಿ ದೇವತೆಗಳು ಕೇಳ್ಕೊಳ್ತಾ ಇರ್ತಕ್ಕಂಥ ರೂಪ ಯಾವುದು ಅಂದರೆ ಚತುರ್ಭುಜವಾಗಿರತಕ್ಕಂಥ ಮಹಾವಿಷ್ಣುವಿನ ರೂಪ. ಅದು ಭಗವಂತನ ಸಹಜ ಸುಂದರ ರೂಪ ಅಂತ ಹೇಳ್ಬಿಟ್ಟು ಅಂತ. ಹೀಗಾಗಿ ಬಿಲ್ಮಿನೇಚ ಅಂದರೆ ಕಿರೀಟ ಧರಿಸಿರ್ತಕ್ಕಂಥವನು ಅಂತಲೂ ಅರ್ಥ ಬರುತ್ತೆ, ಸ್ವರ್ಗನ ರಕ್ಷಿಸ್ತಾ ಇರ್ತಕ್ಕಂಥವನು ಅಂತಲೂ ಅರ್ಥ ಬರುತ್ತೆ, ಶಿರಸ್ತ್ರಾಣನ ಧರಿಸಿರ್ತಕ್ಕಂಥವನು ಅಂತಲೂ ಅರ್ಥ ಬರುತ್ತೆ. ಕವಚಿನೇಚ, ಇವಾಗ ನೋಡಿ ಜರ್ಕಿನ್ಗಳು ಹಾಕ್ಕೊಂಡ್ಬರ್ತಾರೆ ನಮಗೆ ಮಳೆಗಾಲ, ಎಲ್ಲ ಹೆಲ್ಮೆಟ್ಗಳು ಹಾಕ್ಕೊಂಡು, ಜರ್ಕಿನ್ಗಳು ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು, ಕೈಗಳಿಗೆ ಗ್ಲೌಸ್ಗಳು ಹಾಕ್ಕೊಂಡು, ಏಲಿಯನ್ಸ್ ಬಂದಂಗೆ ಯಾವುದೋ ಬೇರೆ ಗ್ರಹಗಳಿಂದ ಇಳಿದು ಬಂದಂಗೆ ನಮಗೆಲ್ಲ ಕಾಣಿಸ್ಕೊತಾ ಇರ್ತಾರೆ. ಅಂಥವ್ರು ಯಾರನ್ನ ಕಾಣಿಸ್ದಾಗ ಫಸ್ಟ್ ನಮಸ್ಕಾರ ಮಾಡಿ. ಯಾಕೆಂದರೆ ಭಗವತ್ ಸ್ವರೂಪ ಕವಚಿನೇಚ ಅಂದರೆ ಕವಚಗಳನ್ನು, ನಮ್ಮನ್ನು ನಾವು ರಕ್ಷಿಸ್ಕೊಳ್ತಕ್ಕಂಥ ಕವಚಗಳನ್ನು ಧರಿಸಿರ್ತಕ್ಕಂಥ ಅವನು ಪರಮೇಶ್ವರ.
ಸುದೂರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಎನ್ಮಮ ದೇವಾಪ್ಯ ಸ್ವರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣ ಅಂತ. ಅದೇ ಕವಚ ಭಗವಂತನಿಗೆ. ಮತ್ಕರ್ಮ ಕೃತ್ ನೋಡಿ, ಇದೊಂದು ಒಳ್ಳೆ ಸಾಧನೆ ಹೇಳ್ತಾನೆ. ಏನು ಈ ಕವಚನ ಭೇದಿಸೋದಕ್ಕೆ, ಭಗವಂತನನ್ನು ಒಲಿಸ್ಕೊಳೋದಕ್ಕೆ ಸುಲಭವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಹೇಳ್ತಾನೆ ಅರ್ಜುನನಿಗೆ. ಮತ್ಕರ್ಮ ಕೃತ್, ಎಲ್ಲ ನೀನು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ನನಗಾಗಿ ಮಾಡಿಬಿಡು. ನೀನು ಮಾತಾಡೋದೆಲ್ಲ ನನಗಾಗಿ ಮಾತಾಡು, ನೀನು ಯೋಚನೆ ಮಾಡೋದನ್ನೆಲ್ಲ ನನಗಾಗಿ ಮಾಡು, ನೀನು ಮಾಡ್ತಕ್ಕಂಥ ಕೆಲಸಗಳನ್ನೆಲ್ಲ ನನಗಾಗಿ ಮಾಡಿಬಿಡು. ಮತ್ಕರ್ಮ ಕೃತ್ ಮತ್ ಪರಮೋ, ನನಗೆ ಶರಣಾಗತಿ ಮಾಡಿಬಿಡು. ಮದ್ಭಕ್ತ, ನನ್ನನ್ನು ಪ್ರೀತಿಸು. ಸಂಘವರ್ಜಿತ, ಈ ಸಂಘನ ಅಂದರೆ ಅಟ್ಯಾಚ್ಮೆಂಟನ್ನು ಬಿಟ್ಟುಬಿಡು. ನಿರ್ವೈರ ಸರ್ವಭೂತೇಶು, ಎಲ್ಲ ಜೀವಿಗಳಲ್ಲೂ ಕೂಡ ವೈರನ್ನು ಬಿಟ್ಟುಬಿಡು. ಎಲ್ಲರ ಜೊತೆ ಸ್ನೇಹವಾಗಿ ಇರು. ಯಸ್ಸ ಮಾಮೇತಿ ಪಾಂಡವ, ಹಾಗೇನನ್ನ ಇದ್ದರೆ ನೀನು ನನ್ನನ್ನೇ ಹೊಂದುತ್ತೀಯ ಅರ್ಜುನ, ಯೋಚನೆ ಮಾಡಬೇಡ ಅಂತೇಳ್ಬಿಟ್ಟು ಹೇಳ್ತಾನೆ. ಹಾಗಾಗಿ ಕವಚಿನೇಚ ಶ್ರುತಾಯಚ, ಪ್ರಖ್ಯಾತಿಯುಳ್ಳವನು. ಶ್ರುತಾಯಚ ಅಂತಂದರೆ ಅದಕ್ಕೆ ನಾವೇನಂತ ಕೇಳ್ತೀವಿ, ಪುರಾಣ ಪುರುಷ, ಪುಣ್ಯ ಶ್ಲೋಕ ಅಂತೆಲ್ಲ ಹೇಳ್ತೀವಿ. ಅಂದರೆ ಶ್ರುತಾಯಚ, ಪುಣ್ಯವಾಗಿರತಕ್ಕಂಥ ಕೀರ್ತಿ ಉಳ್ಳತಕ್ಕಂಥವನು ಭಗವಂತ. ಅದನ್ನು ಕೇಳೋದೇ ಒಂದು ಆನಂದ. ಹಾಗಾಗಿ ಭಗವಂತನಾಗೆ ಪ್ರಖ್ಯಾತವಾದ ಪುಣ್ಯವಾಗಿರತಕ್ಕಂಥ ಕೀರ್ತಿ ಇರ್ತಕ್ಕಂಥ ಅವನು ಶ್ರುತಾಯಚ. ಶ್ರುತಸೇನಾಯಚ, ಹಾಗೇನೆ ಅವನ ಸೈನ್ಯ ಕೂಡ, ಅವನ ಸೈನ್ಯ ಯಾವುದು ಕೂಡ ಜಡ ಅಲ್ಲ, ಅದೆಲ್ಲ ಕೂಡ ಚೈತನ್ಯಮಯವಾಗಿರ್ತಕ್ಕಂಥ ಶರೀರದಿಂದ, ಪ್ರಖ್ಯಾತವಾದ ಸೈನ್ಯದಿಂದ ಅವನು ಎಲ್ಲ ಕೂಡ ಸಂಚರಿಸ್ತಾ ಇರ್ತಕ್ಕಂಥ ಅವನು ಭಗವಂತ. ಹಾಗಾಗಿ ಪ್ರಖ್ಯಾತವಾದ ಸೈನ್ಯ ಉಳ್ಳವನು ಶ್ರುತಸೇನಾಯಚ ಅಂತ ಹೇಳ್ಬಿಟ್ಟಂತ. ಇಲ್ಲಿಗೆ 6ನೇ ಅನುವಾಕು ಸಂಪೂರ್ಣ ಆಗುತ್ತೆ. ಇನ್ನು ನೆಕ್ಸ್ಟು 7ನೇ ಅನುವಾಕಿರುತ್ತೆ. 7ನೇ ಅನುವಾಕನ್ನು ನಾವು ಮುಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಳ್ಳೋಣ. ಇಲ್ಲಿಗೆ ನಾವು ಈ ಪ್ರವಚನವನ್ನು ಮುಕ್ತಾಯ ಮಾಡೋಣ. ಇದನ್ನೊಂದ್ಸಲಿ ಹೇಳ್ಕೊಂಬಿಡೋಣ. 6ನೇ ಅಧ್ಯಾಯ ಅನುವಾಕನ್ನು ಒಂದ್ಸಲಿ ಹೇಳ್ಕೊಂಬಿಡೋಣ. ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ ನಮಃ ಪೂರ್ವಜಾಯ ಚ ಪರಜಾಯ ಚ ನಮಃ ಪೂರ್ವಜಾಯ ಚ ಅಪರಜಾಯ ಚ ನಮೋ ಮಧ್ಯಮಾಯ ಚ ಅಪಗಲ್ಪಾಯ ಚ ನಮೋ ಜಗನ್ಯಾಯ ಚ ಬುದ್ಧಿಯಾಯ ಚ ನಮಃ ಸೋಭ್ಯಾಯ ಚ ಪ್ರತಿಸರ್ಯಾಯ ಚ ನಮೋ ಯಾಮ್ಯಾಯ ಚ ಕ್ಷೇಮ್ಯಾಯ ಚ ನಮಃ ಉರ್ವರ್ಯಾಯ ಚ ಖಲ್ಯಾಯ ಚ ನಮಃ ಶ್ಲೋಕ್ಯಾಯ ಚ ಅವಸಾನ್ಯಾಯ ಚ ನಮೋ ವನ್ಯಾಯ ಚ ಕಕ್ಷಾಯ ಚ ನಮಃ ಶ್ರವಾಯ ಚ ಪ್ರತಿಶ್ರವಾಯ ಚ ನಮಃ ಆಶುಷೇಣಾಯ ಚ ಆಶುರಥಾಯ ಚ ನಮಃ ಶೂರಾಯ ಚ ವಭಿಂದತೆ ಚ ನಮೋ ವರ್ಮಿಣೇ ಚ ವರೂಥಿನೇ ಚ ನಮೋ ಬಿಲ್ಮಿನೇ ಚ ಕವಚಿನೇ ಚ ನಮಃ ಶ್ರುತಾಯ ಚ ಶ್ರುತಸೇನಾಯ ಚ